ಏನಾಗ್ತಿದೆ ಅಂದರೆ ಆಡಿಯೋ ಎಲ್ಲ ಕೇಳ್ತಾ ಇದೆಯಲ್ಲ ಕ್ಲೀನಾಗಿ? ಓಕೆ. ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಯು ಕ್ಯಾನ್ ಸೇ, ಸ್ಪೆಷಲಿ ವೆನ್ ಯು ಆರ್ ಲರ್ನಿಂಗ್ ಅಲ್ಲ, ಸುಮಾರು ಸರಿ ಏನಾಗ್ಬಿಡುತ್ತೆ ನಮ್ಮ ಲರ್ನಿಂಗ್ ಅಪ್ರೋಚಲ್ಲಿ, ವಿ ಆಲ್ ಸೇ ದಟ್ ಓಕೆ ಈ ಲ್ಯಾಬ್ ಪ್ರೋಗ್ರಾಮ್ ಇದೆ ಏನಂತ, ಲೆಟ್ ಸೇ ಒಂದು ಅರೇಯಲ್ಲಿ ಯು ಆರ್ ಟ್ರೈಂಗ್ ಟು ಫೈಂಡ್ ದ ಲಾರ್ಜೆಸ್ಟ್ ಎಲಿಮೆಂಟ್, ಆಯಿತಾ? ಲಾರ್ಜೆಸ್ಟ್ ಎಲಿಮೆಂಟ್ ಹುಡುಕ್ತಾ ಇದ್ದೀರಾ. ಅದನ್ನಾದ ತಕ್ಷಣ ನಾವೇನಂತೀವಿ, ಓ ಈ ಥರ ಮಾಡಬೇಕಾ, ಓ ಒಂದು ಅರೇ ಡಿಕ್ಲೇರ್ ಮಾಡಿ, ಅರೇ ಡಿಕ್ಲೇರ್ ಮಾಡಿಬಿಟ್ಟು ಏನು ಮಾಡಿ, ಫಾರ್ ಲೂಪ್ ಬರೀರಿ. ಫಾರ್ ಲೂಪ್ ಬರೆದು ಏನು ಮಾಡಿ, ಒಂದು ವೇರಿಯೇಬಲ್ ತೊಗೊಳ್ಳಿ ಲಾರ್ಜೆಸ್ಟ್ ಅಂತ. ಆಮೇಲೆ ಲಾರ್ಜೆಸ್ಟ್ ಅಂತಲೂ ಇರಲ್ಲ, ಎಲ್ಲ ಕೋಡ್ಗಳಲ್ಲೆಲ್ಲ ನೀವು ನೋಡಿದ್ರೆ ಐ ಜೆ ಅಂತ ಇರುತ್ತೆ, ಇದು ಎಮ್ ಅಂತ ಇರುತ್ತೆ, ಇದು ಎ ಅಂತ ಇರುತ್ತೆ, ಇದು ಎಲ್ ಅಂತ ಇರುತ್ತೆ. ಎಲ್ ಅಂತ ಇದ್ಬಿಟ್ಟು ಇದು ಎಲ್ ಈಸ್ ಎಲ್ ಗ್ರೇಟರ್ ದೆನ್ ಎ ಆಫ್ ಐ, ಆಯಿತಾ? ನಾವು ಈ ರೀತಿ ಕ್ರಿಪ್ಟಿಕ್ ಆಗಿ ಮಾಡ್ತಾ ಇದ್ದೀವಿ, ಆಯಿತಾ? ಸೊ ದ ಫಸ್ಟ್ ಥಂಬ್ ರೂಲ್ ಏನಂದರೆ, ಕೋಡಿಂಗ್ ಕ್ವಶನ್ ನಿಮ್ಮ ಎದುರುಗಡೆ ಬಂದ ತಕ್ಷಣವೇ ನೀವು ಮರ್ತುಬಿಡಿ ನಿಮ್ಮ ಕೋಡಿಂಗ್ ಬರುತ್ತೆ ಅಂತ, ಆಯಿತಾ? ಯು ಡೋಂಟ್ ಥಿಂಕ್ ಎನಿಥಿಂಗ್ ಲೈಕ್ ದಿಸ್. ಇದನ್ನು ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬ್ರೈನ್ ಅಲ್ಲಿ ಹೋಗಕ್ಕೆ ಟ್ರೈ ಮಾಡುತ್ತೆ, ಅದಕ್ಕೆ ಹೇಳಿ ವೇಟ್ ಮಾಡು ಅಂತ, ಆಯಿತಾ? ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಜಸ್ಟ್ ಅಪ್ಲೈ 3 ಟೆಕ್ನಿಕ್ಸ್. ಓಕೆ, ಒನ್ ಈಸ್ ಕಾಲ್ಡ್ ಥರ್ಡ್ ಅಂಪೈರ್. ಥರ್ಡ್ ಅಂಪೈರ್ ಟೆಕ್ನಿಕ್ ಏನು? ಈಗ ನೀವು ಕ್ರಿಕೆಟ್ ಮ್ಯಾಚಲ್ಲಿ ಅಂಪೈರ್ ವಿಲ್ ಗಿವ್ ಅ ಡಿಸಿಷನ್, ಬಟ್ ಆ ಡಿಸಿಷನ್ನು ಪ್ಲೇಯರ್ಸಿಗೆ ಅದು ರಾಂಗ್ ಇರ್ಬೋದು ಅಂತ ಡೌಟ್ ಬಂದರೆ ಏನು ಮಾಡ್ತಾರೆ, ದೇ ವಿಲ್ ಆಸ್ಕ್ ದ ಥರ್ಡ್ ಅಂಪೈರ್ ಟು ರಿವ್ಯಾಲ್ಯುಯೇಟ್ ದ ಡಿಸಿಷನ್. ಥರ್ಡ್ ಅಂಪೈರ್ ಏನು ಮಾಡ್ತಾರೆ, ಆ ಸೀಕ್ವೆನ್ಸನ್ನು ಸ್ಲೋ ಮೋಷನಲ್ಲಿ ದೇ ವಿಲ್ ವಾಚ್ ಇಟ್ ಇನ್ ಸ್ಲೋ ಮೋಷನ್. ಸ್ಲೋ ಮೋಷನಲ್ಲಿ ನೋಡುವಾಗ ಏನಾಗುತ್ತೆ, ಎಕ್ಸಾಕ್ಟ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೇ ವಿಲ್ ಚೆಕ್ ಟೆಲ್ ವೆದರ್ ದ ಡಿಸಿಷನ್ ಈಸ್ ಕರೆಕ್ಟ್ ಆರ್ ಡಿಸಿಷನ್ ಈಸ್ ರಾಂಗ್. ಸೊ ಯು ಹ್ಯಾವ್ ಟು ಫಸ್ಟ್ ಟ್ರೈ ಟು ಬಿ ಅ ಥರ್ಡ್ ಅಂಪೈರ್, ಆಯಿತಾ? ಸೆಕೆಂಡ್ ಏನಂದರೆ, ಯು ಹ್ಯಾವ್ ಟು ಟೀಚ್ ದಟ್ ಸೊಲ್ಯೂಷನ್ ಟು ಆ್ಯನ್ 9 or 10 year old ಚೈಲ್ಡ್. ಇನ್ನೂ ಕಡಿಮೆ ಇದಕ್ಕೂ ಮಾಡ್ಬೋದು, 7-8 ಇಯರ್ಸ್ಗೂ ಮಾಡ್ಬೋದು ಅನಿಸುತ್ತೆ ನನಗೆ, ಬಟ್ ವಿಲ್ ಸಿ. ಸೊ ವಾಟ್ ಈಸ್ ದ್ಯಾಟ್ ಅಬೌಟ್ ಅಂದರೆ, ಈಗ ಲೆಟ್ಸ್ ಸೇ ಒಂದು ಉದಾಹರಣೆ ತೊಗೊಳ್ಳೋಣ. ಏನಂತ, ಈಗ ಅರೇದೆ, ಲೆಟ್ ಸ್ಟಾರ್ಟ್ ವಿತ್ ಅರೇ ಓನ್ಲಿ. ಏನಂದರೆ ನಿಮ್ಮ ಹತ್ರ ಒಂದು ಸ್ವಲ್ಪ ನಂಬರ್ಸ್ ಇದೆ, ಆಯಿತಾ? 1, 11, -1, 25, 30 ಈ ಥರ ಒಂದು ಸ್ವಲ್ಪ ನಂಬರ್ಸ್ ಇದೆ. ಈ ನಂಬರ್ಸಲ್ಲಿ ಲಾರ್ಜೆಸ್ಟ್ ಯಾವುದು ಅಂತ ಕಂಡುಹಿಡಿಬೇಕು. ನಿಮ್ಮ ಬ್ರೈನ್, ನಾನು ಈ ಕ್ವಶನ್ ಕೇಳಿದ್ನಲ್ಲ, ಕೇಳಿದ ತಕ್ಷಣವೇ ವಿತಿನ್ ಮಿಲಿ ಸೆಕೆಂಡ್ ಯುವರ್ ಬ್ರೈನ್ ಟೋಲ್ಡ್ ದ್ಯಾಟ್ ದಿಸ್ ಈಸ್ ದ ಲಾರ್ಜೆಸ್ಟ್ ನಂಬರ್. ಬಿಕಾಸ್ ನೀವೆಲ್ಲ 10th ಅಲ್ಲೆಲ್ಲ 90-80% ಮಾಡಿದ್ದೀರಾ, ಸೆಕೆಂಡ್ ಇಯರಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಇಂಜಿನಿಯರಿಂಗಲ್ಲಿ M1, M2, M3, M4 ಈ ಥರ ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ ಮಾಡಿದ್ದೀರಲ್ಲ. ಯುವರ್ ಬ್ರೈನ್ ಈಸ್ ಸೋ ಫಾಸ್ಟ್ ದ್ಯಾಟ್ ನಾನಿನ್ನೂ ಕ್ವಶನ್ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಬ್ರೈನಲ್ಲಿ ಆನ್ಸರ್ ಬಂದುಬಿಡ್ತಿದ್ದು 25 ಅಂತ. ನಾನು ಅದನ್ನೇ ನಿಮಗೆ ಸ್ಲೋ ಮೋಷನಲ್ಲಿ ನೋಡು ಅಂದರೆ ನೀವೇನಂತಾರೆ, ಸರ್ ಏನಿಲ್ಲ ಸರ್, ಹಿಂಗೆ 1, 2, 3, 5 ನಂಬರ್ ನನ್ನ ಮೈಂಡ್ ನೋಡಿಬಿಡ್ತು, ಬಟ್ ನಂಗೆ ಗೊತ್ತಾಗ್ಬಿಡ್ತು ಇದೇ ದೊಡ್ಡದು ಅಂತ. ಆನ್ಸರ್ ರಾಂಗ್ ಇದೆ. ಯಾಕೆ? ಕರೆಕ್ಟ್ ಆನ್ಸರ್ ಇಲ್ಲಿದೆ, 30 ಇದೆ. ನನಗೆ ಅದು ಲೈಟ್ ರಿಫ್ಲೆಕ್ಷನ್ಗೆ ಐ ಡಿಂಟ್ ಸಿ 0, ಐ ವಾಸ್ ಸೀಯಿಂಗ್ ಇಟ್ ಆಸ್ 3 ಇಲ್ಲಿಂದ. ಸೊ 30 ಇದೆ, ಆಯಿತಾ? ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ನೌ ವೆನ್ ಐ ವಾಸ್ ಚೂಸಿಂಗ್ ದ ರಾಂಗ್ ಆನ್ಸರ್, ಯುವರ್ ಬ್ರೈನ್ ವಾಸ್ ಟೆಲ್ಲಿಂಗ್, ಸರ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಆ್ಯಕ್ಚುಲ್ 30 ಇದೆ, 25 ಲಾರ್ಜೆಸ್ಟ್ ನಂಬರ್ ಅಂತಿದ್ದಾರೆ ಅಂತ, ರೈಟ್? ಸೊ ಯುವರ್ ಬ್ರೈನ್ ಆ್ಯಕ್ಚುಲಿ ನೋಸ್ ದ ಅಲ್ಗೋರಿದಮ್. ಇದು ಒಂದು ಬಿಡಿ. ನೆಕ್ಸ್ಟ್ ಇನ್ನೊಂದು ಸ್ಟ್ರಿಂಗ್ದು ಹೇಳ್ತೀನಿ ಈಗ, ಆಯಿತಾ? ಸ್ಟ್ರಿಂಗ್ ಈ ಥರ ಇದ್ದಾಗ ಇದು ಇನ್ಪುಟ್ ಇದ್ದರೆ, ಆಯಿತಾ, ಇದನ್ನು ಕಾಂಪ್ರೆಸ್ ಮಾಡಬೇಕು. ಯಾವ ರೀತಿ ಕಾಂಪ್ರೆಸ್ ಮಾಡಬೇಕು? ಈಚ್ ಕ್ಯಾರೆಕ್ಟ್ರು ಎಷ್ಟು ಕೌಂಟ್ ಇದೆ ಅಂತ ಬರಿಬೇಕು, ಆಯಿತಾ? A3, B2, C1 ಈ ರೀತಿ ಬರಿಬೇಕು, ಆಯಿತಾ? ಸೊ ನಾನು ನಿಮಗೀಗ ಇನ್ನೊಂದು ಇನ್ಪುಟ್ ಕೊಡ್ತೀನಿ. ಏನು ಔಟ್ಪುಟ್ ಬರುತ್ತೆ? ಔಟ್ಪುಟ್ ಏನು ಬರುತ್ತೆ? XYZ A2, B2 ಆ್ಯಂಡ್ C1, ಕರೆಕ್ಟಾ? ಸೊ
your brain is able to do it without thinking for loop, while loop, if else. This you are able to do. Next, ಇನ್ನೊಂದು ಏನಂತಾರೆ, ಇನ್ನೊಂದು ಫೇಮಸ್ ಕ್ವಶನ್. ರಿವರ್ಸ್ ಸ್ಟ್ರಿಂಗ್ ಇಸ್ ಒನ್ ಆಫ್ ದ, ಈ ಸುಮಾರು ಚಿಕ್ಕ ಕಂಪ್ನಿಗಳಲ್ಲಿ ಸುಮಾರು ಕಡೆ ರಿವರ್ಸ್ ಸ್ಟ್ರಿಂಗ್ ತುಂಬ ಕಡೆ ಕೇಳ್ತಾರೆ. ಈ ಥರ ಒಂದು ಸ್ಟ್ರಿಂಗ್ ಇದೆ, ಇದನ್ನು ರಿವರ್ಸ್ ಮಾಡು ಅಂದರೆ ಏನು ಮಾಡ್ತೀರಾ? ಇಮ್ಮಿಡಿಯೇಟಾಗಿ ವಿತೌಟ್ ಅ ಡಿಲೇ ಯು ವಿಲ್ ಸೇ ಎಲ್ ಎಮ್ ವೈ ಬಿ ಎಕ್ಸ್ ಎ. Whether it's a reverse string, whether it's a compacting the string, or whether it is the largest element in the array. ಈ ಮೂರು ಕ್ವಶನ್ಗೆ ನಿಮ್ಗೆ ಎಲ್ಲರಿಗೂ, ಈ 100 ಜನ ಯಾರ್ಯಾರು ಲೈವ್ ಇದ್ದೀರಾ, ನಿಮ್ಗೆಲ್ಲರಿಗೂ ನಿಮ್ಮ ಬ್ರೇನ್ ಅದನ್ನು ಸಾಲ್ವ್ ಮಾಡ್ತಾ ಇದೆ. ಇಸ್ ದೇರ್ ಎನಿಬಡಿ ಹೂ ಇಸ್ ಸೇಯಿಂಗ್ ದಟ್ ಇಲ್ಲ ಸರ್ ನನಗೆ ಇದು ಬರಲಿಲ್ಲ, ಇದು ಅಲ್ಗೋರಿದಮ್ ಹೆಂಗೆ ಮಾಡಿದ್ರಿ ಗೊತ್ತಿಲ್ಲ ಅಂತ ಯಾರಾದರೂ ಇದ್ದೀರಾ? ಒಬ್ಬರಾದರೂ ಹ್ಯಾಂಡ್ ರೈಸ್ ಮಾಡಿ. ಆಲ್ ಆಫ್ ಯು, ಯುವರ್ ಬ್ರೇನ್ ಕುಡ್ ಸಾಲ್ವ್ ದ ಪ್ರಾಬ್ಲಮ್, ರೈಟ್? ಕಮೆಂಟಲ್ಲಿ ಹೇಳ್ಬೋದು ನೀವು ಎಸ್ ಎಸ್ ಅಂತ. ನಿಮ್ಮ ಬ್ರೇನ್ ವಾಸ್ ಏಬಲ್ ಟು ಸಾಲ್ವ್ ಆಲ್ ದ 3 ಕ್ವಶನ್ಸ್. ಯಾವ್ಯಾವ್ದು ಹೇಳಿ? ದೇವೇಂದ್ರ ನೋ ಸರ್ ಅಂತಿದ್ದೀರಾ. ಯಾವುದು ಅರ್ಥ ಆಗಿಲ್ಲ ದೇವೇಂದ್ರ ನಿಮಗೆ? ಕಮೆಂಟಲ್ಲಿ ಹೇಳಿ. ಐ ಆಮ್ ನಾಟ್ ಆಸ್ಕಿಂಗ್ ಕೋಡಿಂಗ್ ನಾನು ಕೇಳ್ತಾನೆ ಇಲ್ಲ. ನಾನೇನಂತ ಇದ್ದೀನಿ, ಇದು ಇನ್ಪುಟ್ಟು, ಇದು ಔಟ್ಪುಟ್ ಅಂತ ಹೇಳಿದ್ರೆ ನಿಮ್ಮ ಬ್ರೇನು ವಿತೌಟ್ ಥಿಂಕಿಂಗ್ ಫಾರ್ ಲೂಪ್, ವೈಲ್ ಲೂಪ್ ಇದೇನು ಥಿಂಕ್ ಮಾಡ್ದೇನೆ ಯು ಆರ್ ಏಬಲ್ ಟು ಸಾಲ್ವ್ ದ ಪ್ರಾಬ್ಲಮ್. ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಅರ್ಥ ಆಯ್ತಲ್ಲ ಕ್ವಶನ್? ಓಕೆ. ಸೊ ದೇವೇಂದ್ರ ಇವ್ರು ನೋ ಅಂದರು, ಅವ್ರು ಎದಕ್ಕೆ ನೋ ಅಂದರು ಅಂತ ಗೊತ್ತಾಗ್ತಾ ಇಲ್ಲ. ಇಫ್ ಯು ಕ್ಯಾನ್ ಕ್ಲಾರಿಫೈ ದಟ್ ವಿಲ್ ಬಿ ಹೆಲ್ಪ್ಫುಲ್. ಆಯಿತಾ? ಸೊ ಆಲ್ ದೀಸ್ ಕ್ವಶನ್ಸ್ಗೆ ಯುವರ್ ಬ್ರೇನ್ ಈಸ್ ಏಬಲ್ ಟು ಡೂ ಇಟ್. ನೌ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಬಿಕಮ್ ಅ ಥರ್ಡ್ ಅಂಪೈರ್ ಆಫ್ ಯುವರ್ ಬ್ರೇನ್. ಅದನ್ನು ಸ್ಲೋ ಮೋಷನ್ನಲ್ಲಿ ಅಬ್ಸರ್ವ್ ಮಾಡೋದನ್ನು ಕಲಿಬೇಕಾಗತ್ತೆ. ನಾನು ಅದನ್ನು ಒಂದು 10 ಪ್ರಾಬ್ಲಮ್ ಜೊತೆ ಆ ಥರ ಮಾಡಿ ತೋರಿಸ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗೆ ಮಾಡಬೇಕು ಅಂತ. ಸ್ಲೋ ಮೋಷನ್ನಲ್ಲಿ ನೀವು ಬ್ರೇನ್ ಹೆಂಗೆ ಪ್ರಾಸೆಸ್ ಮಾಡ್ತಾ ಇದೆ, ನಿಮ್ಮ ಬ್ರೇನ್ ಹೆಂಗಿರುತ್ತೆ, ಹಿಂಗಿರುತ್ತಲ್ಲ. ಸೊ ನಿಮ್ಮ ಬ್ರೇನ್ ಯಾವ ರೀತಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದೆ ಅನ್ನೋದು ಥರ್ಡ್ ಅಂಪೈರ್ ಥರ ಸ್ಲೋ ಮೋಷನ್ನಲ್ಲಿ ನೀವು ನೋಡೋದು ಕಲಿಬೇಕು. ಅದನ್ನು ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ಸೆಕೆಂಡು, ಅದು ಅಬ್ಸರ್ವ್ ಮಾಡಿದ ಮೇಲೆ ಅದನ್ನು ಒಂದು 7 to 8 ಇಯರ್ ಒಂದು ಮಗುಗೆ ಅದನ್ನು ನಾವು ತಿಳಿಯೋ ಥರ ಮೈನ್ಯೂಟ್ ಡೀಟೇಲ್ಸನ್ನು ಹಿಡ್ಕೊಂಡು ಆ ಮಗುಗೆ ಹೇಳಬೇಕು. ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ಮಗು ಇದ್ದರೆ, ಆ ಮಗು ಅಂದರೆ ಅದೇ ಇಷ್ಟು ಇಯರ್, ಸಮ್ವೇರ್ ಅರೌಂಡ್ 7-8 ಇಯರ್ಸ್ ಇರೋ ಮಗು ಇದ್ದರೆ, ಆ ಮಗುಗೆ ನೀವು ಈ ಸ್ಟಿಂಗಿ ಕಾಂಪ್ರೆಷನ್ ಮಾಡೋದಿರ್ಬೋದು, ಅಥವಾ ಈ ರಿವರ್ಸ್ ಸ್ಟ್ರಿಂಗ್ ಮಾಡೋದಿರ್ಬೋದು, ಅಥವಾ ಪ್ಯಾಲೆಂಡ್ರೋಮ್ ಅನದರ್ ಫೇಮಸ್ ಕ್ವಶನ್. ಪ್ಯಾಲೆಂಡ್ರೋಮಲ್ಲಿ ಏನಾಗುತ್ತೆ, ನೀವು ಈ ರೀತಿ ಏನು ಸ್ಟ್ರಿಂಗ್ ಇರುತ್ತೆ, ಈ ರೀತಿ ಅಲ್ಲ, ಸಾರಿ, ಡಿ, ಮತ್ತು ಇದು ಹೆಂಗಿರುತ್ತೆ ಅಂದರೆ ಇಲ್ಲೂ ಎ ಇರುತ್ತೆ, ಆಮೇಲೆ ಬಿ ಇರುತ್ತೆ, ಆಮೇಲೆ ಸಿ ಇರುತ್ತೆ. ಕರೆಕ್ಟಾ? ಸೊ ಇದು ಮಧ್ಯದಲ್ಲಿ. ಸೊ ಪ್ಯಾಲೆಂಡ್ರೋಮ್ ಸ್ಟ್ರಿಂಗ್ ಏನಾಗುತ್ತೆ, ನೀವು ಅದನ್ನು ಪ್ಯಾಲೆಂಡ್ರೋಮ್ ಅಂದರೆ ಏನು ರಿವರ್ಸ್ ಮಾಡಿದ್ರೆ ಮತ್ತೆ ಇದೇ ಆಗುತ್ತೆ. ಆಯಿತಾ? ಸೊ ಈ ಸ್ಟ್ರಿಂಗ್ ಇದೆಯಲ್ಲ, ಈ ಸ್ಟ್ರಿಂಗನ್ನು ನಾನು ರಿವರ್ಸ್ ಮಾಡಿದ್ರೆ, ರಿವರ್ಸ್ ಅಂದರೆ ಈಗ ಇಲ್ಲಿಂದ ಬರಿಬೇಕು. ಸೊ ಎ ಬಿ ಸಿ ಡಿ ಸಿ ಬಿ ಎ, ಇದನ್ನು ನಾನು ರಿವರ್ಸ್ ಮಾಡಿದ್ರು ಏನಾಯಿತು, ಸೇಮ್ ಆಯಿತು. ಈ ಅಲ್ಗೋರಿದಮನ್ನು ಒಂದು ಚಿಕ್ಕ ಮಗು ಇರುತ್ತಲ್ಲ, ಕೋಡಿಂಗ್ ಅಲ್ಲ, ನೆನ್ಪಿಟ್ಕೊಳ್ಳಿ, ಕೋಡಿಂಗ್ ಅಲ್ಲ, ಒಂದು 6-7 ಇಯರ್ ಮಗುಗೆ ಇದನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡಕ್ಕೆ ಹೋಗಿ ಟ್ರೈ ಮಾಡಿ. ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೋಗ್ಬಿಟ್ಟು ಟ್ರೈ ಮಾಡಿ ಅದಕ್ಕೆ ಹೇಳಬೇಕು ಅಂದರೆ. ಆವಾಗ ನೀವು ಅದಕ್ಕೆ ತುಂಬ ಚಿಕ್ಕದಾಗಿ ಹೇಳಬೇಕು ಡೀಟೇಲ್ಸನ್ನು ಒಂದೊಂದೇ. ಆ ಏನು ಡೀಟೇಲ್ ಹೇಳ್ತಿದ್ದೀರಲ್ಲ ಅದನ್ನು ಇಂಗ್ಲೀಷಲ್ಲಿ ಬರೀರಿ. ಅದನ್ನಿಷ್ಟು ಮಾಡಿಬಿಟ್ರೆ ಅಲ್ಲಿಂದ ಕೋಡ್ಗೆ ಹೋಗೋದು ತುಂಬ ಈಸಿ ಇದೆ. ಸೊ ಬೈ ಡಿಫಾಲ್ಟ್ ಯುವರ್ ಬ್ರೇನ್ ನೋಸ್ ದ ಬ್ರೂಟ್ ಫೋರ್ಸ್ ಅಲ್ಗೋರಿದಮ್. ಇಂಟರ್ವ್ಯೂ ಅಲ್ಲಿ ನೀವು ಇಂಟರ್ನೆಟಲ್ಲಿ ಹುಡುಕಿದ್ರೆ ಮೇ ಬಿ ದೇರ್ ಆರ್ 10,000 ಕ್ವಶನ್ಸ್, ಆ್ಯಂಡ್ ಫಾರ್ ಮೆನಿ ಆಫ್ ದೋಸ್ ಕ್ವಶನ್ಸ್ ಇದು ಇನ್ಪುಟ್ಟು, ಇದು ಔಟ್ಪುಟ್ ಅಂತ ಹೇಳಿದ್ರೆ ನಿಮ್ಮ ಬ್ರೇನು ಇಟ್ ಕ್ಯಾನ್ ಸಾಲ್ವ್ ಇಟ್. ಮೆನಿ ಆಫ್ ದೆಮ್, ಮೆಜಾರಿಟಿ ಆಫ್ ದೆಮ್ ಆರ್ ಮೋಸ್ಟ್ ಆಫ್ ದೆಮ್. ಆ ಬ್ರೂಟ್ ಫೋರ್ಸ್ ಅಲ್ಗೋರಿದಮ್ ನಿಮ್ಗೆ ಬರುತ್ತೆ. ನಿಮ್ಮ ಕೋಡಿಂಗ್ ಬರಲಿ, ನಿಮ್ಮ ಕೋಡಿಂಗ್ ಬರದೇ ಇದ್ದರೂ ಬ್ರೂಟ್ ಫೋರ್ಸ್ ಅಲ್ಗೋರಿದಮ್ ನಿಮ್ಮ ಬ್ರೇನ್ಗೆ ಗೊತ್ತಾಗುತ್ತೆ, ಇದು ನಾನೇ ಹೆಂಗೆ ಮಾಡಬೇಕು ಅಂತ. ನೀವು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಕಲಿತ್ರೆ ನಿಮಗೆ ಬ್ರೂಟ್ ಫೋರ್ಸ್ ಅಲ್ಗೋರಿದಮ್ ಬರುತ್ತೆ. ಅಲ್ಲಿಂದ ನೆಕ್ಸ್ಟು
ಬ್ರೂಟ್ ಫೋರ್ಸಲ್ಲಿ ಇಂಪ್ಲಿಮೆಂಟ್ ಮಾಡೋದು ಕಲಿಯೋದು. ಅದಾದಮೇಲೆ ಡೇಟಾ ಸ್ಟ್ರಕ್ಚರ್ಸ್ ನಾಲೆಜ್ ಯೂಸ್ ಮಾಡಿ ಅದನ್ನು ಆಪ್ಟಿಮೈಸ್ ಮಾಡೋಕ್ಕೆ ಕಲಿಬೇಕು. ಸೊ ಇದನ್ನು ಈಗ ನಾನು ರಿಪೀಟ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಒಂದು 2-3 ಚಿಕ್ಕ ಪ್ರಾಬ್ಲಮ್ ತೋರಿಸ್ತೀನಿ ಆಯಿತಾ. ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಪ್ರಾಬ್ಲಮ್. ಏನು, ಲಾರ್ಜೆಸ್ಟ್ ಎಲಿಮೆಂಟಿಂದ ಶುರು ಮಾಡೋಣ ಆಯಿತಾ. ಸೊ ಲಾರ್ಜೆಸ್ಟ್ ಎಲಿಮೆಂಟಿಗೆ ಶುರು ಮಾಡೋಣ ಅಂದರೆ ಏನಾಗಬೇಕು ಅಂದರೆ, ಇದಕ್ಕೆ ನಿಮ್ಮ ಬ್ರೈನ್ ಅಬ್ಸರ್ವ್ ಮಾಡಬೇಕು ಅಂದರೆ ನೀವು ತುಂಬ ಜಾಸ್ತಿ ನಂಬರ್ಸನ್ನು ಬರಿಬೇಕಾಗತ್ತೆ. ಸೊ ಇದರಲ್ಲಿ ಲಾರ್ಜೆಸ್ಟ್ ಎಲಿಮೆಂಟ್ ಯಾವುದಿದೆ ನನಗೆ ಗೊತ್ತಿಲ್ಲ, ಈಗ ನಾನೇ ರ್ಯಾಂಡಮ್ ಆಗಿ ಬರೆದೆ. ಇದಿದೆ, ಹಾಂ ಇಲ್ಲೊಂದಿದೆ, ಡಬಲ್ ಇದೆ. ಸೊ ನಾವು ಐ ವಿಲ್ ಎಕ್ಸ್ಪ್ಲೇನ್ ಆಯಿತಾ. ನಾವು ಐ ಆಮ್ ಗೋಯಿಂಗ್ ಟು ಸ್ವಿಚ್ ಟು ಇಂಗ್ಲೀಷ್, ಯಾಕಂದರೆ ಆ ಕೋಡ್ ನಾವು ಬರೀಬೇಕು ಅಂದರೆ ಇಂಗ್ಲೀಷಲ್ಲಿ ಬರೆದು ಆಮೇಲೆ ಇಂಗ್ಲೀಷಿಂದ ಕೋಡ್ ಕನ್ವರ್ಟ್ ಮಾಡ್ತಿದೆಯಲ್ಲ. ಸೊ ಐ ಆಮ್ ಗೋಯಿಂಗ್ ಟು ಸ್ವಿಚ್. ಸೊ ವಾಟ್ ಹ್ಯಾಪನ್ಡ್ ಈಸ್ ಮೈ ಬ್ರೈನ್ ಸ್ಟಾರ್ಟೆಡ್ ಫ್ರಮ್ ಹಿಯರ್. ಸೊ ಇಟ್ saw that -1 is there, and then -1 it compared with 9, and it sees that 9 is bigger than -1. So it remembered ಈ ವರ್ಡ್ ನೆನ್ಪಿಟ್ಕೊಳ್ಳಿ, ರೆಡ್ ಕಲರಲ್ಲಿ ಬರಿತಾ ಇದ್ದೀನಿ ಆಯಿತಾ. ಮೋಸ್ಟ್ಲಿ ಬೋರ್ಡಿಂದ ಹೊರಗೋದೇನೋ ಗೊತ್ತಿಲ್ಲ, ಇಲ್ಲಾಂದರೆ ಇಲ್ಲಿ ಬರೆಯೋಣ ತಡೀರಿ ಸೈಡಲ್ಲಿ. ಸೊ ನನ್ನ ಬ್ರೈನ್ ಏನು ಮಾಡ್ತು, ಇಟ್ ರಿಮೆಂಬರ್ಡ್ ವಾಟ್, ಇಟ್ ರಿಮೆಂಬರ್ಡ್ ದಟ್ 9 ಈಸ್ ಲಾರ್ಜೆಸ್ಟ್ ನಾವು ಅಂತ. ಅದಾದಮೇಲೆ then it compared it with 8. So it compared this with next number and it is smallest. So when it compared the next number ಜೊತೆ ಏನಾಯಿತು, ಕಂಪೇರ್ ಆಯಿತು. ಸೊ ಇಟ್ ಕಂಪೇರ್ಡ್ ಅಂತ ವರ್ಡ್ ನೆನಪಿಟ್ಕೊಳ್ಳಿ. ಸಿನ್ಸ್ ಇಟ್ ಈಸ್ ಸ್ಮಾಲೆಸ್ಟ್, ಇಟ್ ಇಗ್ನೋರ್ಡ್ ಅದನ್ನು ಇಗ್ನೋರ್ ಮಾಡ್ತು. Then it came to 7. It is smaller than 9, so it ignored it. It came to 21. It is larger. So it is larger, so it updated its memory. ಇದು ರಿಮೆಂಬರ್ಡ್ ಅಂದಿದ್ದು ಏನಂದಿದ್ದೆ, ಮೆಮೊರಿ ಅಂದಿದ್ನಲ್ಲ. ಈ ಮೆಮೊರಿಯಲ್ಲಿ 9 ತೆಗೆದು 21 ಅನ್ನು ಸೇರಿಸ್ಕೊಂತು. Then from there it went to 19 and it found 19 is greater than 21, whatever is in the memory. So again it updated the memory. To 99. Then it went to next number, which is 79. So like this it will keep on going till we finish all the numbers. So ಇಲ್ಲಿ ಎಲ್ಲಗಿಂತ ಮುಂಚೆ ಇಲ್ಲೇನು read one at a time ಅಂತ. ಸೊ ಇದರಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್, reading one number at a time, memorizing which is larger, then comparing, that is another word. ಅದಾದಮೇಲೆ updating the memory or ignoring the memory. So these are the key words. ನೀವು ಇದನ್ನು ನಾನು ಬರೀ ಒಂದು 3 ನಂಬರ್ ಬಟ್ಟು ಕೇಳಿಬಿಟ್ಟಿದ್ರೆ ನಿಮ್ಮ ಬ್ರೈನ್ ಏನು ಮಾಡ್ಬೋದು, ಹಿಂಗೆ 3-4 ನಂಬರ್ ಒಟ್ಟಿಗೆ ನೋಡಿಬಿಟ್ಟು, ಆ ರಜನಿ ಮೂವಿಯಲ್ಲಿ ಆ ರೋಬೋ ಇದೆಯಲ್ಲ ಆ ರೀತಿ ಪ್ಯಾರಲಲ್ ಆಗಿ 4 ನಂಬರ್ ನೋಡಿಬಿಟ್ಟು ಇಟ್ ವಿಲ್ ಟೆಲ್ ದಟ್ ವಿಚ್ ಇಸ್ ಗ್ರೇಟರ್. ದ ಮೊಮೆಂಟ್ ಯು ಪುಟ್ ಸೋ ಮೆನಿ ನಂಬರ್ಸ್, ಯುವರ್ ಬ್ರೈನ್ ವಿಲ್ ಸ್ಲೋ ಡೌನ್. ಆ ಸ್ಲೋ ಡೌನ್ ಮಾಡಿದಾಗ ಆ ಥರ್ಡ್ ಅಂಪೈರ್ ಥರ ಅಬ್ಸರ್ವ್ ಮಾಡಿ ಇದನ್ನು ಇದ್ರ ರೀತಿ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಕಲೀರಿ ಆಯಿತಾ. ಸೊ ಈಗ ನಾನು ಇದನ್ನು ಬರೆದು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಏನಂದರೆ, ನಾನು ಥರ್ಡ್ ಅಂಪೈರ್ ಆಗಿ ಅಬ್ಸರ್ವ್ ಮಾಡಿದೆ. ಈಗ ನನ್ನ ಹತ್ರ ಒಂದು ಚಿಕ್ಕ ಮಗು ಬಂದಿದೆ ಆಯಿತಾ. ಆ ಮಗುಗೆ ನಾನು ಅಲ್ಗೋರಿದಮ್ ಇಂಗ್ಲೀಷಲ್ಲಿ ಹೇಳ್ಕೊಡ್ಬೇಕು. ಸೊ ಐ ವಿಲ್ ಸೇ ಬೇಸಿಕ್ಲಿ ಯು ರೀಡ್ ಒನ್ ನಂಬರ್ at a time. ಆಯಿತಾ. ಸೆಕೆಂಡ್, assume first number is the largest. ಆಯಿತಾ. then next, assume first number is the largest. next, create memory ಅಥವಾ
ರಿಮೆಂಬರ್ ಅಂತ ಬರೆಯೋಣ. ರಿಮೆಂಬರ್ 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 ಲಾರ್ಜೆಸ್ಟ್ ವ್ಯಾಲ್ಯೂ ಈ ರೀತಿ ನೀವು ಬರೆಯೋಕ್ಕೆ ಶುರು ಮಾಡಿ ಆಯಿತಾ ನಿಮ್ಮ ನೋಟ್ಸಲ್ಲಿ. ರಿಮೆಂಬರ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಸೋ ಫಾರ್. ಓಕೆ, ನಾವು read next number, then compare value with largest so far. Next value was lower, hence ignore and move on to next. Then read next number. It is greater than largest. Update memory to new number. Then move to next number. Like this, continue till the end. Then finally largest number in memory is the answer. ಆಯಿತಾ? ಈ ರೀತಿ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಕಲೀರಿ. ಹೀಗೆ ಇಷ್ಟು ಬರೆದಾದ್ಮೇಲೆ ಈಗ ಮೇನ್ ಇಲ್ಲೇ ಇರೋದು ಗೇಮ್. ಆಯಿತಾ? ರೀಡ್ ಒನ್ ನಂಬರ್ ಅಟ್ ಅ ಟೈಮ್. ಅಂದರೆ ನಂಬರ್ಸ್ ಇದೆ, ಅದರಲ್ಲಿ ಒಂದೊಂದೇ ರೀಡ್ ಮಾಡಬೇಕು. ಅಂದರೆ ಇದೇನು, ಇದಕ್ಕೆ ಒಂದು ಫಾರ್ ಲೂಪ್ ಇರುತ್ತೆ, ಇಲ್ಲ ಅಂದರೆ ಒಂದು ವೈಲ್ ಲೂಪ್ ಇರುತ್ತೆ. Assume the first number is the largest and remember the largest value so far ಅಂತ ಇದೆಯಲ್ಲ, ಇದೆರಡು ಲೈನು. ಫಸ್ಟ್ ನಂಬರೇ ಲಾರ್ಜೆಸ್ಟು, ಮತ್ತು ರಿಮೆಂಬರ್ ಅಂತ ಬಂದರೆ ಇದರ ಅರ್ಥ ಇದಕ್ಕೊಂದು ವೇರಿಯೇಬಲ್ ಬೇಕು, ನೆನಪಿಡಕ್ಕೆ ಒಂದು ವೇರಿಯೇಬಲ್ ಬೇಕು. ಆ ವೇರಿಯೇಬಲನ್ನು ಈ ಅಸ್ಯೂಮ್ ಅಂತ ಏನು ಶಬ್ದ ಬರುತ್ತಲ್ಲ, ಅಸ್ಯೂಮ್ ಅಂದರೆ ಆ ವೇರಿಯೇಬಲ್ಗೆ ಒಂದು ಅಸೈನ್ಮೆಂಟ್ ಆಪ್ರೇಟರು, ಫಸ್ಟು ಎಲಿಮೆಂಟೇ ಲಾರ್ಜೆಸ್ಟ್ ಅಂತ. ಇದು ಅಸ್ಯೂಮ್. ಇದಾದಮೇಲೆ ಸೊ ಲೂಪ್ ಇದೆ, ಲೂಪಲ್ಲಿ ಇನ್ಕ್ರಿಮೆಂಟ್ ಮಾಡಿ ರೀಡ್ ದ ನೆಕ್ಸ್ಟ್ ನಂಬರ್. ಸೊ ಲೂಪಲ್ಲಿ ಇನ್ಕ್ರಿಮೆಂಟ್ ಬೇಕು. ನೆಕ್ಸ್ಟು ಕಂಪೇರ್ ದ ವ್ಯಾಲ್ಯೂಸ್ ವಿತ್ ದ ಲಾರ್ಜೆಸ್ಟ್ ಸೋ ಫಾರ್. ಆ ವೇರಿಯೇಬಲ್ ಹೆಸರು ಏನಂತ ಬರೆಯೋಣ ಇಲ್ಲಿ? ಈ ವೇರಿಯೇಬಲ್ ಅನ್ನಲ್ಲ, ಈ ವೇರಿಯೇಬಲ್ ಹೆಸರು ಲಾರ್ಜೆಸ್ಟ್ ಅಂತ ಇಟ್ಕೊಳ್ಳೋಣ. ಆಯಿತಾ? ಇದು ಲಾರ್ಜೆಸ್ಟ್. ಸೊ ಕಂಪೇರ್ ದ ವ್ಯಾಲ್ಯೂ ವಿತ್ ದ ಲಾರ್ಜೆಸ್ಟ್ ಸೋ ಫಾರ್. ಸೊ ಈಗ ಬರ್ತಾ ಇರುವಂಥ ಆ ನಂಬರ್ದು ವ್ಯಾಲ್ಯೂ ಏನಿದೆ ಅದನ್ನು ಎದ್ರ ಜೊತೆ ಕಂಪೇರ್ ಮಾಡಬೇಕು? ಲಾರ್ಜೆಸ್ಟ್ ಜೊತೆ. ಏನಂತ, ಈ ಬರ್ತಾ ಇರೋ ನಂಬರು ಈ ಲಾರ್ಜೆಸ್ಟ್ಗಿಂತ ದೊಡ್ಡದಾ ಅದ್ರಿಗಿಂತ ದೊಡ್ಡದು ಅಂತ ಕಂಪೇರ್ ಮಾಡಬೇಕು. ಇದು ಚಿಕ್ಕದಾಗಿದ್ದರೆ ಇಗ್ನೋರ್ ಮಾಡಬೇಕು. ಇಗ್ನೋರ್ ಕೀವರ್ಡ್ ಏನಂದರೆ ಕಂಟಿನ್ಯೂ. ಲೂಪಲ್ಲಿ ಕಂಟಿನ್ಯೂ ಯೂಸ್ ಮಾಡ್ತೀವಲ್ಲ, ಅದು ಇಗ್ನೋರ್ ಕೀವರ್ಡ್. ಕಂಟಿನ್ಯೂ ಮಾಡಿದ್ರಿ. ನೆಕ್ಸ್ಟ್ ನಂಬರ್ ನೋಡಿದ್ರಿ. ನೆಕ್ಸ್ಟ್ ನಂಬರ್ ಏನಾಯಿತು? ಇಟ್ ಈಸ್ ಗ್ರೇಟರ್ ದೆನ್ ದ ಲಾರ್ಜೆಸ್ಟ್ ಆಯಿತು. ಆವಾಗ ಅಪ್ಡೇಟ್ ದ ಮೆಮೊರಿ ಹೆಂಗೆ ಮಾಡಬೇಕು? ಆವಾಗ ಯು ವಿಲ್ ಸೇ ಲಾರ್ಜೆಸ್ಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ದಟ್ ಐ ಅಂತ. ಸೊ ಆ ಮೆಮೊರಿ ಅಪ್ಡೇಟ್ ಮಾಡಿದ್ರಿ. ದೆನ್ ಕಂಟಿನ್ಯೂ ಟಿಲ್ ದ ಎಂಡ್. ಸೊ ಹಂಗೆ ಆ ಲೂಪ್ ಹೋಗ್ತಾನೆ ಇರಬೇಕು. ಈ ಲಾಜಿಕ್ಕು ಆ ಲೂಪಲ್ಲಿ ರನ್ ಆಗ್ತಾನೆ ಇರಬೇಕು. ಎಂಡಲ್ಲಿ ಬಂದಾಗ ಲಾರ್ಜೆಸ್ಟ್ ನಂಬರು ವ್ಯಾಲ್ಯೂ ಆಗಿರುತ್ತೆ. ಸೊ ಈಗ ಇದ್ರ ಸೂಡೋ ಕೋಡ್ ಬರೆಯೋಣ. ಆಯಿತಾ? ಸೊ ಇಂಟ್ ಗೆಟ್ ಲಾರ್ಜೆಸ್ಟ್, ಆ್ಯಂಡ್ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಆ ಇಂಟೀಜರ್ದು ಅರೇಯನ್ನು ಕೊಡ್ತಾ ಇದ್ದೀವಿ. ನಮ್ಸ್ ಅಂತ ಬರಿತಾ ಇದ್ದೀನಿ ಟೈಮಿಂಗ್. ಆಯಿತಾ?
ಸೊ ನಾವೇನಂತ ಇದು ಈ ಕೋಡಲ್ಲಿ ಬಗ್ ಇದೆ, ಇದು ಪರ್ಫೆಕ್ಟ್ ಕೋಡ್ ಅಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಪರ್ಫೆಕ್ಟ್ ಕೋಡ್ ಬರೆಯೋ ಯೋಚನೆ ಮಾಡಬೇಡಿ, ಸ್ವಲ್ಪ ಬಗ್ಸ್ ಇದ್ರೂ ಪರವಾಗಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನಾವೀಗೇನು ಮಾಡೋಣ, ಸಿಂಪಲ್ಲಾಗಿ ಒಂದು ಮೆಮೊರಿ ಕ್ರಿಯೇಟ್ ಮಾಡಬೇಕು. ಏನು ಮೆಮೊರಿ? ಲಾರ್ಜೆಸ್ಟ್ ಅಂತ ಒಂದು ಮೆಮೊರಿ ಕ್ರಿಯೇಟ್ ಮಾಡಿ, ಅದರಲ್ಲಿ ಫಸ್ಟ್ ಏನು ಮಾಡಿ, ಈ ನಮ್ಸ್ ಅಂತ ಏನಿದೆ ಇದ್ರದ್ದು 0 ಫಸ್ಟ್ ಎಲಿಮೆಂಟನ್ನು ಅದೇ ಲಾರ್ಜೆಸ್ಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈ ಕೋಡಲ್ಲಿ ಸುಮಾರು ಬಗ್ಸ್ ಇದೆ ಆಯಿತಾ. ಬಟ್ ಫಸ್ಟ್ ಸ್ಟೆಪ್ಪಲ್ಲಿ ಒಂದು ಮಗು ನಡೆಯೋಕ್ಕೆ ಕಲಿಬೇಕು ಅಂದರೆ ಎಷ್ಟೋ ಸರಿ ಇದು ಬೀಳುತ್ತೆ. ಫಸ್ಟು ಅಂಬೆಗಾಲ್ ಹಚ್ಚಿ ನಡೆಯುತ್ತೆ, ಫಸ್ಟು ಇದು ಮಾಡುತ್ತೆ, ಕ್ರಾಲ್ ಮಾಡಿ ಸ್ವಲ್ಪ ನಿಂದ್ರಕ್ಕೆ ಪ್ರಯತ್ನ ಪಡುತ್ತೆ, ಬೀಳುತ್ತೆ, ಅದಾದಮೇಲೆ ಪ್ರಾಪರಾಗಿ ನಡೆಯೋಕ್ಕೆ ಕಲಿಯುತ್ತೆ. ಸೊ ಕೋಡಿಂಗಲ್ಲೂ ಇನಿಷಿಯಲಿ ನೀವು ಬರಿತೀರಲ್ಲ, ಇನಿಷಿಯಲಿ ಬರೆಯುವಾಗ ಮಿಸ್ಟೇಕ್ಸ್ ಇದ್ರೂ ಪರವಾಗಿಲ್ಲ, ಎಜ್ ಕೇಸಸ್ ಕೆಲವೊಂದು ಫೇಲ್ ಆದರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ ಕೋರ್ ಲಾಜಿಕ್ ವರ್ಕ್ ಆಗೋಕ್ಕೆ ಶುರು ಆಗಬೇಕು. ಒಂದು 2-3 ಟೆಸ್ಟ್ ಕೇಸ್ ಆದರೂ ಪಾಸ್ ಆಗೋಕ್ಕೆ ಶುರು ಆಗಬೇಕು. ಸೊ ಯು ಗೆಟ್ ಟು ಫಾಸ್ಟ್ ದ್ಯಾಟ್ ಲೆವೆಲ್. ಸೊ ಇದರಲ್ಲಿ ಐ ಆಮ್ ಮೇಕಿಂಗ್ ಸಮ್ ಮಿಸ್ಟೇಕ್ಸ್, ಬಟ್ ಇಟ್ ಈಸ್ ಓಕೆ. ದಿಸ್ ಈಸ್ ವೇರ್ ಯು ಹ್ಯಾವ್ ಟು ಗೆಟ್ ಟು ದ ಫಸ್ಟ್ ಲೈನ್ ಆಯಿತಾ. ಸೊ ಇಲ್ಲೇನು ಮಾಡಿದ್ರಿ, ಲಾರ್ಜೆಸ್ಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ 0 ಮಾಡಿದ್ರಿ ಆಯಿತಾ. ಆಮೇಲೆ ಇದ್ರ ಜೊತೆಗೆ ನಮಗೆ ಇಲ್ಲಿ ಇದ್ರದ್ದು ಅರೇ ಸೈಜನ್ನು ಕೊಟ್ಟಿರ್ತಾರೆ ಆಯಿತಾ, ಎಷ್ಟಿದೆ ಅಂತ. ಈಗ ಅದಾದಮೇಲೆ ನೀವು ಒಂದೊಂದೇ ರೀಡ್ ಮಾಡಬೇಕು. ಅಂದರೆ ನೆಕ್ಸ್ಟ್ ಈಗ ಒಂದೊಂದೇ ರೀಡ್ ಮಾಡಬೇಕು ಅಂದರೆ ಫಾರ್ ಲೂಪ್ ಬರಿಬೇಕು. ಸೊ ಫಾರ್ ಲೂಪನ್ನು ಫಾರ್ ಇಂಟ್ ಅದರದ್ದು ಇಂಡೆಕ್ಸ್ ನೀವು ಆಲ್ರೆಡಿ 0 ಮಾಡಿಬಿಟ್ಟಿದ್ದೀರಲ್ಲ, ಸೊ 0 ನಂಬರ್ ಸೇವ್ ಮಾಡಿದ್ದೀರ. ಸೊ 1 ಇಂದ ಶುರು ಮಾಡಬೇಕು. ಇಂಡೆಕ್ಸ್ ಈಸ್ ಈಕ್ವಲ್ ಟು 1, ಆಮೇಲೆ ಇಂಡೆಕ್ಸ್ ಲೆಸ್ ದೆನ್ ದಟ್ ಸೈಜು, ದೆನ್ ಇಂಡೆಕ್ಸ್ ++. ಸೊ ಪೈಥಾನ್ ಅವ್ರು ಕನ್ಫ್ಯೂಷನ್ ಆಗಬೇಡಿ, ಪೈಥಾನ್ ಅವ್ರದ್ದು ಕೋಡ್ ಬರೆದು ಬಿಡೋಣ ಬೇಕಿದ್ರೆ. ಫಾರ್ ಇಂಡೆಕ್ಸ್ ಇನ್ ರೇಂಜ್, ಸ್ಟಾರ್ಟಿಂಗ್ ಪಾಯಿಂಟ್ ಏನು 1, ಎಂಡ್ ಪಾಯಿಂಟ್ ಏನು ಸೈಜು, ಇನ್ಕ್ರಿಮೆಂಟ್ ಏನು 1 ಆಯಿತಾ. ಸೊ ದಿಸ್ ಇಸ್ ದ ಲೂಪ್ ಲೈನ್ ಫಾರ್ C++ ಆ್ಯಂಡ್ C++ ಆ್ಯಂಡ್ ಜಾವಾ ಇದು ಆಯಿತಾ. ಸೊ ದಿಸ್ ಇಸ್ ಫಾರ್ ಪೈಥಾನ್. ಈ ಬರಿಬೇಕು, ಇದನ್ನು ಈ ಥರ ಸಿಂಟ್ಯಾಕ್ಸ್ ಬರಿಬೇಕು ಅಂದರೆ ನೀವು ಫಾರ್ ಲೂಪ್ ಸಿಂಟ್ಯಾಕ್ಸ್ ಏನಿದೆ ಅದನ್ನು ಡಿಬಗ್ ಮಾಡಿ ನೋಡಿರಬೇಕು. ನಿಮ್ಮ ಲೈಫಲ್ಲಿ ಒಂದು 10 ಸರಿ ಫಾರ್ ಲೂಪ್ ಬರೆದಿರಬೇಕು. ಅವಾಗ ಈ ಸಿಂಟ್ಯಾಕ್ಸ್ ನಿಮಗೆ ನೆನ್ಪುಳಿಯೋಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗ್ 1 ಇಂದ ಆ ಸೈಜ್ ಲೆಸ್ ದೆನ್ ದ ಸೈಜ್ವರೆಗೂ ಹೋಗಬೇಕು ಅಂತ ಇಷ್ಟು ನೆನ್ಪಿಟ್ಕೊಂಡ್ರಿ. ಇದಾದಮೇಲೆ ಇಲ್ಲಿ ಬಂದಮೇಲೆ ಈಗ ಇಫ್ ಏನು ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಈಗ ಇಂಗ್ಲೀಷಿಗೆ ಬನ್ನಿ, ವಾಪಸ್ಸು ಇಂಗ್ಲೀಷಿಗೆ ಬನ್ನಿ. ಇಲ್ಲಿ ಎಲ್ಲಿ ವೇರಿಯೇಬಲ್ ತೊಗೊಂಡ್ರಿ, ರಿಮೆಂಬರ್ ಮಾಡಿ ನೆಕ್ಸ್ಟ್ ನಂಬರ್ ರೀಡ್ ಮಾಡಿದ್ರಿ. ಇಲ್ಲಿ ನೆಕ್ಸ್ಟ್ ನಂಬರ್ ರೀಡ್ ಮಾಡಿದ್ರಿ. ನೆಕ್ಸ್ಟ್ ಏನಂತಿದ್ದೀವಿ, ಕಂಪೇರ್ ಅಂತಿದ್ದೀವಿ. ಕಂಪೇರ್ ಅಂದರೆ ಏನು, ಕಂಪೇರ್ ಅಂತ ಬಂದರೆ ಇಫ್ ಎಲ್ಸು ಅಂತ ನೆನ್ಪಿಟ್ಕೋಬೇಕು. ಕಂಪೇರ್ ಅಂತ ವರ್ಡ್ ಬಂದರೆ ಇಫ್ ಎಲ್ಸ್ ಇದೆ. ಎದ್ರ ಜೊತೆ ಕಂಪೇರ್ ಮಾಡಬೇಕು, ಕಂಪೇರ್ ದಟ್ ವ್ಯಾಲ್ಯೂ ವಿತ್ ದ ಲಾರ್ಜೆಸ್ಟ್ ಸೋ ಫಾರ್, ರೈಟ್. ಸೊ ಇಫ್ ಎಲ್ಸಲ್ಲಿ ಇಫ್ ಇಲ್ಲೇನಂತ ಬರಿತೀರಾ, ಇಫ್ ದಟ್ ವ್ಯಾಲ್ಯೂ ಹೆಂಗೆ ರೀಡ್ ಮಾಡ್ಬೇಕು ನಾವು, ಈಗ ನಮ್ಸ್ ಅಂತ ಕೊಟ್ಟಿದ್ದೀನಿ, ನಮ್ಸ್ ಆಫ್ ಇಂಡೆಕ್ಸ್. ಇದು ಇಫ್ ದಿಸ್ ಈಸ್ ಗ್ರೇಟರ್ ದೆನ್ ಲಾರ್ಜೆಸ್ಟ್ ಇದ್ದರೆ, ಇದು ಗ್ರೇಟರ್ ದೆನ್ ಲಾರ್ಜೆಸ್ಟ್ ಇದ್ದರೆ ಏನು ಮಾಡು ಅಂತ ಹೇಳಿದ್ವಿ ನಾವು, ಇದನ್ನೇ ಲಾರ್ಜೆಸ್ಟ್ ಮಾಡಿ, ಲಾರ್ಜೆಸ್ಟ್ ಈಸ್ ಈಕ್ವಲ್ ಟು ನಮ್ಸ್ ಆಫ್ ಇಂಡೆಕ್ಸ್, ಇದನ್ನೇ ಲಾರ್ಜೆಸ್ಟ್ ಮಾಡಿ. ಇಲ್ಲ ಅಂದರೆ ಎಲ್ಸ್, ಬೇಕಿದ್ರೆ ಹಿಂಗೆ ಬರೀರಿ, ಪರವಾಗಿಲ್ಲ, ನಿಮ್ಮ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಎಲ್ಸ್ ಕಂಟಿನ್ಯೂ ಅಂತ ಬರೀರಿ, ಅದ್ರದ್ದೇನು ಇಫೆಕ್ಟ್ ಇರಲ್ಲ. ಬಟ್ ಆ ಇಂಗ್ಲೀಷನ್ನು ಇಲ್ಲಿ ಇದನ್ನು ಮಾಡ್ತಿದ್ದೀವಲ್ಲ, ಇಲ್ಲಿ ನೋಡಿ, ಇಲ್ಲೇನು ವರ್ಡ್ ಯೂಸ್ ಮಾಡಿದ್ವಿ ನಾವು ಇಂಗ್ಲೀಷಲ್ಲಿ, ಇಲ್ಲಿದೆ ನೋಡಿ, ಇಫ್ ಇಟ್ ಈಸ್ ಲೋವರ್ ದೆನ್ ದ್ಯಾಟ್, ಹೆನ್ಸ್ ಇಗ್ನೋರ್ ಅಂದರೆ ಏನು, ಕಂಟಿನ್ಯೂ. ಆ ಬರ್ತಿರೋ ನಂಬರು ಅದಕ್ಕಿಂತ ಚಿಕ್ಕದಾಗಿದ್ದರೆ ಇಗ್ನೋರ್ ಮಾಡಿ. ಇದನ್ನೇ ಕೋಡ್ ಹಿಂಗೂ ಬರಿಬೋದು. ಈಗ ಹೆಂಗೆ ಬರಿಬೋದು, ಈ ರೀತಿ ಬರೆಯೋ ಬದಲಾಗಿ ನಾನು ಇಫ್ ಕಂಡೀಷನ್ ಹಿಂಗೂ ಬರಿಬೋದು. ಹಿಂಗೆ ಬರೆದ್ರೂ ಬರುತ್ತೆ, ಹಂಗೆ ಬರೆದ್ರೂ ಬರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಬರೆದಿರೋ ಥರನೇ ಅಂದರೆ, ಇಫ್ ದಟ್ ನ್ಯೂ ನಂಬರ್ ಯಾವುದು, get a of I, whatever this new number, a of I ಅಲ್ಲ, ಸಾರಿ, ನಾನು a of I ಬರೆಯೋಕ್ಕೆ ಶುರು ಮಾಡಿದೆ ನೋಡಿ. ಯು ವಿಲ್ ಸೇ
nums of index if this number is smaller than the largest. ಸ್ಮಾಲರ್ ದೆನ್ ದ ಲಾರ್ಜೆಸ್ಟ್ ಇದ್ರೆ ನಾವೇನು ಮಾಡುವಂತ ಬರ್ದಿದ್ವಿ ಅಲ್ಲಿ ಇಂಗ್ಲೀಷಲ್ಲಿ ಇಗ್ನೋರ್ ಮಾಡಿ ಅಂತ ಬರ್ದಿದ್ವಿ. ಇಗ್ನೋರ್ ಹೆಂಗೆ ಮಾಡ್ತೀರಾ ಕೋಡಿಂಗಲ್ಲಿ? ಲೂಪಲ್ಲಿ ಇಗ್ನೋರ್ ಹೆಂಗೆ ಮಾಡೋದು? ವೆರಿ ಸಿಂಪಲ್. ಏನಂತ ಬರಿಬೇಕು? ಕಂಟಿನ್ಯೂ. ಕಂಟಿನ್ಯೂ. ಓಕೆ, ಇಲ್ಲ ಇದು ಇಫ್ ಅಲ್ಲಿ ಈ ರೀತಿ ಬರೆದ್ರಿ. ದೆನ್ ಎಲ್ಸ್ ಅಲ್ಲಿ ಏನು ಮಾಡ್ತಿದ್ದೀರಿ? ಎಲ್ಸ್ ಅಲ್ಲಿ ಆ ಲಾರ್ಜೆಸ್ಟ್ ವ್ಯಾಲ್ಯೂವನ್ನು ಅಪ್ಡೇಟ್ ಮಾಡಬೇಕು. ಇಲ್ಲ ಅಂದರೆ ಅದು ಚಿಕ್ಕದಿರಲಿಲ್ಲ ಅಂದರೆ, ಅದು ಈ ಲಾರ್ಜೆಸ್ಟ್ಗಿಂತ ಚಿಕ್ಕದಿಲ್ಲ ಅಂದರೆ, ದೆನ್ ಯು ವಿಲ್ ಅಪ್ಡೇಟ್ ಲಾರ್ಜೆಸ್ಟ್ ಟು ನಮ್ಸ್ ಆಫ್ ಐ. ಸೊ ಈ ರೀತಿ ಫುಲ್ ಲೂಪ್ ಎಂಡ್ ಮಾಡಿ, ಎಂಡಲ್ಲಿ ನಿಮ್ಮ ಆನ್ಸರ್ ಎಲ್ಲಿದೆ ಆ ಮೆಮೊರಿಯಲ್ಲಿದೆ, ಸೊ ಅದನ್ನು ನೀವು ರಿಟರ್ನ್ ಮಾಡಬೇಕು. ಅದನ್ನು ರಿಟರ್ನ್ ಮಾಡಿದ್ರೆ ದಿಸ್ ಫಂಕ್ಷನ್ ಈಸ್ ಓವರ್. ಓಕೆ, ಐ ವಿಲ್ ಟೇಕ್ ಅ ಪಾಸ್. ಇದು ಎಲ್ಲರಿಗೂ ಅರ್ಥ ಆಯ್ತಾ? Is there anybody who had a doubt on this? Third umpire ಮತ್ತೆ explaining algorithm to a 5-year-old child. ಥರ್ಡ್ ಅಂಪೈರ್ನ ಯೂಸ್ ಮಾಡಿ ಆ ಸ್ಲೋ ಮೋಷನ್ ಕ್ಯಾಮ್ರಾ ಯೂಸ್ ಮಾಡಿ ಬ್ರೈನ್ ಹೆಂಗೆ ಪ್ರಾಸೆಸ್ ಮಾಡುತ್ತೆ ಅಂತ ನೋಡಬೇಕು. ಅದನ್ನು ನಾವು ಒಂದು 5 ವರ್ಷದ ಮಗುಗೆ ಹೇಳಬೇಕು ಅಂದರೆ ಎಷ್ಟು ಡೀಟೇಲಾಗಿ ಬರಿತೀವಿ ಆ ರೀತಿ ಬರೆದ ಮೇಲೆ ದೆನ್ ಅದನ್ನು ಕೋಡಿಗೆ ಟ್ರಾನ್ಸ್ಲೇಟ್ ಮಾಡಬೇಕು. 3 ಸ್ಟೆಪ್ ಪ್ರಾಸೆಸ್. ಫಸ್ಟು 3 ಸ್ಟೆಪ್ ಅಲ್ಲ, ಲೆಟ್ ಮಿ ರೈಟ್ ಡೌನ್ ದ ಸ್ಟೆಪ್ಸ್. ಆಯಿತಾ? ಸ್ಟೆಪ್ಸ್ ಬರೆಯೋಣ, ಒಂದೊಂದೇ ಸ್ಟೆಪ್ಸ್ ಬರೆಯೋಣ, ನೀವು ಬರ್ಕೊಳ್ಳಿ. ಆಯಿತಾ? ವಾಟ್ ಈಸ್ ದ ಸ್ಟೆಪ್ 1? ಲಾಜಿಕ್ ಬಿಲ್ಡಿಂಗ್. ಇದನ್ನೆಲ್ಲ ಬರ್ಕೊಂಬಿಡಿ ನೋಟ್ಸಲ್ಲಿ. ಆಯಿತಾ? ಲಾಜಿಕ್ ಬಿಲ್ಡಿಂಗ್ ಸ್ಟೆಪ್ಸ್. ಲಾಜಿಕ್ ಬಿಲ್ಡಿಂಗ್ ಸ್ಟೆಪ್ಸ್. ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ಪು ಇನ್ಕ್ರೀಸ್ ಇನ್ಪುಟ್ ಸೈಜ್. ಇನ್ಕ್ರೀಸ್ ಇನ್ಪುಟ್ ಸೈಜ್. ಇನ್ಪುಟ್ ಸೈಜ್ ದೊಡ್ಡದು ಮಾಡಿಬಿಡಿ. ಆಸ್ಕ್ ಯುವರ್ ಬ್ರೈನ್ ಟು ಸಾಲ್ವ್ ಇಟ್. ದಟ್ ಈಸ್ ಸ್ಟೆಪ್ ನಂಬರ್ 2. ವಾಟ್ ಈಸ್ ದ ಸ್ಟೆಪ್ ನಂಬರ್ 3? ಥರ್ಡ್ ಅಂಪೈರ್ ಕೊಟ್ಬಿಟ್ಟು ಏನು ಮಾಡಿ, ಅದನ್ನು ಸ್ಲೋ ಮೋಷನಲ್ಲಿ ಅಬ್ಸರ್ವ್ ಮಾಡಿ. ದೆನ್ ಫೋರ್ತ್ ಸ್ಟೆಪ್ಪು explain it to a 5-year-old child. Explain it to 5-year-old child. ಆಯಿತಾ? ಫಿಫ್ತ್ ಸ್ಟೆಪ್ ಇಂಗ್ಲೀಷಲ್ಲಿ ಬರೀರಿ ಅದನ್ನು. ಇನ್ ಇಂಗ್ಲೀಷ್ ರೈಟ್ ದ ಸ್ಟೆಪ್ಸ್. ದೆನ್ ಸಿಕ್ಸ್ತ್, ದೆನ್ ಟ್ರಾನ್ಸ್ಲೇಟ್ ದಟ್ ಟು ಕೋಡ್. ನೀವು ಅನ್ಬೋದು, ಸರ್ ಇಂಟರ್ವ್ಯೂ ಅಲ್ಲಿ ಹಿಂಗೆ ಮಾಡ್ತಾ ಕೂತ್ರೆ ಏನು ಗತಿ ಅಂತ. ಕರೆಕ್ಟ್, ಆ ಡೌಟ್ ಇರ್ಬೋದು. ಏನಾಗುತ್ತೆ ಅಂದರೆ, ಇದನ್ನು ನೀವು ಒಂದು 10 ಪ್ರಾಬ್ಲಮ್ ಮಾಡಿದ ಮೇಲೆ ನೀವು ಡೈರೆಕ್ಟ್ ಎಲ್ಲಿಂದ ಎಲ್ಲಿಗೆ ಜಂಪ್ ಹಿಡಿಬೋದು ಗೊತ್ತಾ? ಡೈರೆಕ್ಟು ಈ ಬ್ರೈನಿಗೆ ಸಾಲ್ವ್ ಮಾಡೋಕ್ಕೆ ಹೇಳಿದ ಮೇಲೆ ನಿಮ್ಮ ಬ್ರೈನ್ ಸಾಲ್ವ್ ಮಾಡ್ತು ಅಂದರೆ ಅದನ್ನು ನೀವು ಮನಸ್ಸಲ್ಲೇ ಓಕೆ ನನ್ನ ಬ್ರೈನ್ ಹಿಂಗೆ ಮಾಡ್ತಾ ಇದೆ, ಹಿಂಗೆ ನೋಡ್ತಾ ಇದೆ, ಇಲ್ಲಿಂದ ಕಂಪೇರ್ ಮಾಡ್ತಾ ಇದೆ, ಅದನ್ನು ಇಲ್ಲಿ ತರ್ತಾ ಇದೆ ಅಂತ ಅದನ್ನು ಅಬ್ಸರ್ವ್ ಮಾಡಿ ನೀವು ಡೈರೆಕ್ಟ್ ಏನು ಮಾಡ್ಬೋದು, ಇಲ್ಲಿಂದ ಕೋಡಿಗೆ ಬರ್ಬೋದು. ಆಯಿತಾ? ಇದು ಎಲ್ಲಿ? ರಿಟರ್ನ್ ಟೆಸ್ಟಲ್ಲಿ. ಬಟ್ ಫೇಸ್ ಟು ಫೇಸ್ ಇಂಟರ್ವ್ಯೂಲ್ಲಿದ್ದಾಗ ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಬಿಡಲ್ಲ ನಿಮಗೆ. ಅವ್ರಂತಾರೆ ಓಕೆ ಎಕ್ಸ್ಪ್ಲೇನ್ ಮಿ ಹೌ ವಿಲ್ ಯು ಸಾಲ್ವ್ ಅಂತಾರೆ. ಎಕ್ಸ್ಪ್ಲೇನ್ ಹೌ ವಿಲ್ ಯು ಸಾಲ್ವ್ ಅಂದಾಗ, ಈಗ ನಾ ಮಗುಗೇನು ಹೇಳಿದ್ವಲ್ಲ ನಾವು ಇಂಗ್ಲೀಷಲ್ಲಿ, ಈ ಥರ ಮಾಡ್ತೀನಿ, ಇದೊಂದು ವೇರಿಯಬಲ್ ತೊಗೋತೀನಿ, ಆಮೇಲೆ ಕಂಪೇರ್ ಮಾಡ್ತೀನಿ ಅಂತ ನಾವೇನು ಆ ಮಗುಗೆ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಅದನ್ನೇ ನೀವು ಇಂಟರ್ವ್ಯೂವರ್ಗೆ ಹೇಳಬೇಕು ಫಸ್ಟು. ಅವ್ರೇನಂತಾರೆ, ಓ ಚೆನ್ನಾಗಿದೆ ಅಲ್ಗೋರಿದಮ್, ಕೋಡ್ ಬರೆದ್ಬಿಡು ಅಂತಾರೆ. ಇಲ್ಲಾಂದ್ರೆ ಏನಂತಾರೆ, ಚೆನ್ನಾಗಿದೆ, ವರ್ಕ್ ಆಗುತ್ತೆ, ಬಟ್ ಸ್ಲೋ ಆಗಿದೆ, ಸೊ ಏನಾದರೂ ಬೇರೆ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ತೀಯಾ ಇದನ್ನು ಫಾಸ್ಟ್ ಮಾಡಬೇಕು ಅಂದರೆ ಅಂತ. ರೈಟ್? ಸೊ ದೆನ್ ಯು ವಿಲ್ ಥಿಂಕ್, ಓಕೆ ಇದನ್ನು ನಾನು ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ಬೋದು ಫಾಸ್ಟ್ ಆಗಬೇಕು ಅಂದರೆ ಅಂತ. ಈಗ ಈ ಥರ ಮಾಡಿದ್ರೆ ಟೈಮ್ ಕಾಂಪ್ಲೆಕ್ಸಿಟಿ O(n) ಇದೆ. ಸೊ ಬೇರೆ ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಲಿ ಅಂತ ದೆನ್ ಯು ವಿಲ್ ಡಿಸ್ಕಸ್, ದೆನ್ ಯು ವಿಲ್ ಎಕ್ಸ್ಪ್ಲೇನ್. ಓಕೆ ಇಲ್ಲ ಸರ್, ಇದನ್ನು ನಾನು ದೇರ್ ಈಸ್ ಒನ್ ಡೇಟಾ ಸ್ಟ್ರಕ್ಚರು ಜಾವಾದಲ್ಲಿ, ಅದು ಸಾರ್ಟೆಡ್ ಲಿಸ್ಟ್ ಕ್ರಿಯೇಟ್ ಮಾಡುತ್ತೆ, ಇನ್ಸರ್ಟ್ ಮಾಡುವಾಗಲೇ ಅದು ಸಾರ್ಟ್ ಮಾಡ್ತಾ ಹೋಗುತ್ತೆ, ಅದನ್ನೇನಾದರೂ ಯೂಸ್ ಮಾಡ್ಬೋದಾ ಅಂತ. ಸೊ ಅವಾಗ ಏನಾಗುತ್ತೆ, ಲಾರ್ಜೆಸ್ಟ್ ನಂಬರ್ ಸರ್ ವಿಲ್ ಬಿ ಅಟ್ ದ ಲಾಸ್ಟ್, ಲಿಸ್ಟಲ್ಲಿ ಲಾಸ್ಟಲ್ಲಿ ಇರುತ್ತೆ ಅಂತ. ರೈಟ್? ಸೊ ದಿಸ್ ಈಸ್ ಹೌ ದ ಫೇಸ್ ಟು ಫೇಸಲ್ಲೂ ಸಹಿತ ಅವ್ರು ನಿಮಗೆ ಒಂದು ಕ್ವಶನ್ ಕೊಡ್ತಾರೆ, ನೀವು ಆಮೇಲೆ ಹಿಂಗೆ ಬೋರ್ಡಲ್ಲಿ ಹಿಂಗೆ ತಿರುಗಿಬಿಟ್ಟು ಹಿಂಗೆ ಡಗಡಗಡಗಡಗ ಅಂತ ಕೋಡ್ ಬರೆದು ಸರ್ ಮುಗೀತು ಅಂತ ಹಿಂಗೆ ಸುತ್ತಬಿಟ್ಟು ಹೇಳಿದ್ರೆ ಅದು ಇಂಟರ್ವ್ಯೂ ಫೇಲ್ ಆದಂಗೆ ನೀವು. ಆಯಿತಾ? ಸೊ
ಟೆಕ್ನಿಕಲ್ ರೌಂಡಲ್ಲಿ ಕ್ವಶನ್ ಕೊಟ್ಟಾಗ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಸೊಲ್ಯೂಷನ್ ಟು ದ ಇಂಟರ್ವ್ಯೂವರ್ ಆ್ಯಂಡ್ ದೆನ್ ಹ್ಯಾವ್ ದ ಡಿಸ್ಕಷನ್. Then if interviewer say that, oh, now I am fine with your solution, please write the code andaga, then you should turn and then you should write the code. Okay. So logic building 6 steps ಬರ್ಕೊಂಡ್ರ ಎಲ್ಲರೂ? ಓಕೆ, ಯಾರ್ಯಾರಿಗೆ ಈ ಟೆಕ್ನಿಕ್ ನಾನು ಅರ್ಥ ಆಯ್ತು ಸರ್, ಪ್ರಾಕ್ಟೀಸ್ ಮಾಡ್ಬೋದು. 6 ಸ್ಟೆಪ್ಸ್, ದಿಸ್ 6 ಸ್ಟೆಪ್ಸ್ ಬರ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಇದೇ ರೀತಿ, ಆಯಿತಾ? ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಯುವರ್ ಡೌಟ್ ಇನ್ನೂ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಟೈಮ್ ಎಷ್ಟಾಯಿತು? ಹೌ ಆರ್ ವಿ ಡೂಯಿಂಗ್ ಆನ್ ಟೈಮ್? ಆರ್ ಯು ಆಲ್ ಓಕೆ ಫಾರ್ ಒನ್ ಮೋರ್ ಪ್ರಾಬ್ಲಮ್ ಲೈಕ್ ದಿಸ್? ರಾಜು ಈಸ್ ಎಕ್ಸ್ಪ್ಲೇನಿಂಗ್ ನೈಸ್ಲಿ, ಅಂಡರ್ಸ್ಟ್ಯಾಂಡ್ ಸರ್. ಓಕೆ, ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಈ ರೀತಿ. ಶುಡ್ ವಿ ಡೂ ಒನ್ ಮೋರ್ ಪ್ರಾಬ್ಲಮ್? ವೇಟ್ ಮಾಡ್ತೀರಲ್ಲ ಎಲ್ಲ, ಡಿನ್ನರ್ ಟೈಮ್ ಆಗಿದೆನಾ? ಓಕೆ, ಸೊ ಲೆಟ್ಸ್ ಡೂ ಒನ್ ಮೋರ್ ಪ್ರಾಬ್ಲಮ್. ಯಾವ್ದು ಮಾಡೋಣ ಇದರಲ್ಲಿ? ಕಮೆಂಟಲ್ಲಿ ಹೇಳಿ. ಇದೆಲ್ಲ ಇದೆ, ಯಾವ್ಯಾವ್ದಿದೆ? ಲೆಟ್ಸ್ ಗೋ. ಕ್ವಿಕ್. ಇದಲ್ಲ. ಪ್ಯಾಲೆಂಡ್ರೋಮ್ ಇದೆ, ಆಯಿತಾ? ಪ್ಯಾಲೆಂಡ್ರೋಮ್ ಒಂದಿದೆ, ಸ್ಟ್ರಿಂಗ್ ಕಾಂಪ್ರೆಷನ್ ಇದೆ, ಆಮೇಲೆ ಇಲ್ಲ 2-3 ಬರ್ದಿತ್ತಲ್ಲ ಪ್ರಾಬ್ಲಮ್. ರಿವರ್ಸ್ ಇದೆ. ಹಾಂ, ರಿವರ್ಸ್ ಸ್ಟ್ರಿಂಗು. ಈ 3ರಲ್ಲಿ ಯಾವ್ದು ಮಾಡಲಿ ಹೇಳಿ, ಆಯಿತಾ? ಸೊ ಫಸ್ಟ್ ಯಾವುದಿದೆ? ರಿವರ್ಸ್ ಸ್ಟ್ರಿಂಗ್ ಇದೆ, ಆಯಿತಾ? ರಿವರ್ಸ್ ಸ್ಟ್ರಿಂಗ್ ಇದೆ. ಸೆಕೆಂಡು ಪ್ಯಾಲೆಂಡ್ರೋಮ್ ಇದೆ, ಆಯಿತಾ? ಥರ್ಡ್ ಯಾವುದಿದೆ? ಇದಿದೆ, ಕಾಂಪ್ರೆಸ್ ಇದೆ, ಸ್ಟ್ರಿಂಗ್ ಕಾಂಪ್ರೆಸ್ ಮಾಡೋದು. ಸೊ ಚಾಟಲ್ಲಿ ಹೇಳಿ ನನಗೆ ಯಾವ್ದು ಮಾಡಲಿ ಅಂತ. ನೆಕ್ಸ್ಟ್ ನೋಡೋಣ ಎದಕ್ಕೆ ಜಾಸ್ತಿ ಓಟ್ ಬರುತ್ತೆ ಅದನ್ನು ಮಾಡೋಣ. ರಿವರ್ಸ್ ಸ್ಟ್ರಿಂಗು, ಪ್ಯಾಲೆಂಡ್ರೋಮು, ಕಾಂಪ್ರೆಸ್ ದ ಸ್ಟ್ರಿಂಗ್. ಕಾಂಪ್ರೆಸ್ ಅಂದರೆ ಈ ರೀತಿ, ಹಿಂಗೆ ಎ ಬಿ ಅಂತ ಇದ್ದರೆ ಇಟ್ ವಿಲ್ ಸೇ A3 B2, ಇದು ಕಾಂಪ್ರೆಸ್. ಪ್ಯಾಲೆಂಡ್ರೋಮ್ ನಿಮಗೆಲ್ಲ ಗೊತ್ತಿದೆ, ABA. ರಿವರ್ಸ್ ಸ್ಟ್ರಿಂಗು ABC ಇದ್ದದ್ದು CBA ಆಗುತ್ತೆ. ಸೊ ಯಾವ್ದು ಮಾಡೋಣ? ಓಟ್ ಮಾಡಿ ನೋಡೋಣ ಯಾವುದಕ್ಕೆ ಓಟ್ ಜಾಸ್ತಿ ಆಗುತ್ತೆ. ರಾಜು ಅವರೇ, ಪ್ಯಾಲೆಂಡ್ರೋಮ್ ನೆಸೆಸರಿಲಿ ಡಸ್ ನಾಟ್ ಇನ್ಕ್ಲೂಡ್ ಸ್ಟ್ರಿಂಗ್ ರಿವರ್ಸು, ಆಯಿತಾ? ಬೇರೆ ಅಲ್ಗೋರಿದಮ್ಸ್ ಇದೆ ಅದಕ್ಕೆ. ಪ್ಯಾಲೆಂಡ್ರೋಮ್ಗೆ ಬೇರೆ ಅಲ್ಗೋರಿದಮ್ಸ್ ಇದೆ. ಇಟ್ ನೀಡ್ ನಾಟ್ ಇನ್ಕ್ಲೂಡ್ ರಿವರ್ಸ್ ಅಂತ ಹೇಳ್ತಾ ಇದ್ದೀನಿ. ಹೆಂಗಾದ್ರು ಜಾಸ್ತಿ ಅಂತರದಲ್ಲಿ ಪ್ಯಾಲೆಂಡ್ರೋಮ್ ವಿನ್ ಆಗ್ತಾ ಇದೆ ಅನಿಸ್ತಾ ಇದೆ. ಪ್ಯಾಲೆಂಡ್ರೋಮೇ ಜಾಸ್ತಿ ಬರ್ತಾ ಇದೆ, ಯಾಕಂದರೆ ತುಂಬ ಇಂಟರ್ವ್ಯೂಲ್ಲಿ ಕೇಳ್ಬಿಟ್ಟಿದ್ದಾರೆ ಅದನ್ನು. ತುಂಬ ಕಡೆ ಪ್ಯಾಲೆಂಡ್ರೋಮ್ ಕೇಳ್ತಾನೆ ಇದ್ದಾರೆ. ವೀರೇಶ್ ಹನಿ ಸೇಯಿಂಗ್ ಕಾಂಪ್ರೆಸ್ ಬಿಕಾಸ್ ವಿ ಆಲ್ರೆಡಿ ನೋ. ಸೊ ಟೈ ಬಿಟ್ವೀನ್ ಪ್ಯಾಲೆಂಡ್ರೋಮ್ ಆ್ಯಂಡ್ ಕಾಂಪ್ರೆಸ್. ಓಕೆ, ಜಾಸ್ತಿ ಲಾಸ್ಟಿಗೆ ಬಂದಿರೋದೆಲ್ಲ ಕಾಂಪ್ರೆಸ್ ಬರ್ತಾ ಇದೆ. ಬಟ್ ಮತದಾರರು ಎಷ್ಟಿದ್ದಾರೆ? 60 ಜನ ಇದ್ದಾರೆ. ಓಟ್ಗಳು ಕಡಿಮೆ ಬಂದಿದೆ. ಎಷ್ಟೋ ಜನ ಓಟ್ ಮಾಡ್ತಾ ಇಲ್ಲ ಹಂಗಿದ್ರೆ. ಡೂ ಇಟ್ ಬೋತ್. ಓಕೆ, ಸೊ ಲೆಟ್ಸ್ ಡೂ ದ ಕಾಂಪ್ರೆಸ್ಸು ಓಕೆ ವಿಲ್ ಡೂ ಬೋತ್. ಅಗೇನ್ ಸೇಮ್, ಏನು ಇನ್ಪುಟ್ಟು? A B C D, ಆಯಿತಾ? ದೆನ್ C B A E D. ಈ ಸ್ಟ್ರಿಂಗ್ ಪ್ಯಾಲೆಂಡ್ರೋಮ್ ಇದೇನಾ? ಆನ್ಸರ್ ಹೇಳಿ ನೋಡೋಣ. ಈ ಸ್ಟ್ರಿಂಗು ಪ್ಯಾಲೆಂಡ್ರೋಮ್ ಇದೇನಾ? ಕ್ವಿಕ್ಕಾಗಿ. ಇಲ್ಲ ಅಂತ ಹೇಳಿದ್ರಿ, ಆಯಿತಾ? ಸೊ ಈಗ ಇದೇನೋ ಇಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ನಿಮ್ಮ ಬ್ರೈನ್ ಏನು ಮಾಡ್ತು? ಪ್ಯಾಲೆಂಡ್ರೋಮ್ ಅಂದರೆ ರಿವರ್ಸ್ ಆದಾಗ ಇದು ಹಿಂಗಿರಬೇಕು ಅಂತ. ಸೊ ನಿಮ್ಮ ಕಣ್ಣು ಅಥವಾ ನಿಮ್ಮ ಐಸ್ ಏನು ಮಾಡೋಕ್ಕೆ ಶುರು ಮಾಡ್ತು ಅಂತ ಅಬ್ಸರ್ವ್ ಮಾಡಿ ಫಸ್ಟು. ಸೊ ಈಗ ನಾನು ಇದನ್ನು ನೋಡಿದ್ನಲ್ಲ, ನನ್ನ ಕಣ್ಣು ಮತ್ತು ಐಸ್ ಏನು ಮಾಡೋಕ್ಕೆ ಶುರು ಮಾಡ್ತು? ಇದನ್ನು ರಿವರ್ಸ್ ಮಾಡಬೇಕಲ್ಲ. ಸೊ ರಿವರ್ಸ್ ಮಾಡಬೇಕು ಅಂದರೆ ನಾನು
ಇದನ್ನು ಈಗ ರಿವರ್ಸ್ ಮಾಡಿಬಿಡೋಣ. ಫಸ್ಟು ರಿವರ್ಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಇಲ್ಲಿ ಏನಿದೆನೋ ಫಸ್ಟು ಅದು ಫಸ್ಟ್ ಬರುತ್ತೆ. ಈಗ ಇದನ್ನು ನಾನು ಒಂದು ಮಗುಗೆ ಹೇಳ್ಕೊಡ್ಬೇಕು ಆಯಿತಾ, 5 ವರ್ಷದ ಮಗುಗೆ ಹೇಳ್ಕೊಡ್ಬೇಕು ಆಯಿತಾ. 5 ವರ್ಷ ಅಥವಾ 8 ವರ್ಷದ ಮಗುಗೆ ಹೇಳ್ಬೇಕು ಅಂದರೆ ನಾನು ಏನಂತೀನಿ, ಓ ಏನು ಮಾಡು ಪುಟ್ಟ, ಇಲ್ಲಿ ಹೋಗ್ಬಿಡು, ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಬಟ್ಟಿಡು, ಇದ್ರ ಮೇಲೆ ಆ್ಯರೋ ಮಾರ್ಕ್ ಈ ಥರ ಇಲ್ಲೊಂದು ಬಟ್ಟಿಡು, ಇದೇನಿದೆ ಅದನ್ನು ಫಸ್ಟ್ ಬರ್ಕೋ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಬಾ, ಉಲ್ಟಾ ಇದು ಇ ಇದೆ, ಸೊ ಇ ಬರಿ, ಇ ಆದಮೇಲೆ ಎ ಬರಿ, ಎ ಆದಮೇಲೆ ಬಿ ಬರಿ, ಆಮೇಲೆ ಸಿ ಬರಿ, ಆಮೇಲೆ ಡಿ, ಆಮೇಲೆ ಸಿ, ಆಮೇಲೆ ಬಿ, ಆಮೇಲೆ ಎ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡು, ಇದು ಒಂದೊಂದೇ ಕಂಪೇರ್ ಮಾಡು, ಇದು ಸೇಮ್ ಇದೆನಾ. ಈ ಕೇಸಲ್ಲಿ ಇಲ್ಲ ಅಂದರೆ ಇದು ಪ್ಯಾಲೆಂಡ್ರೋಮ್ ಅಲ್ಲ. ಇನ್ ಕೇಸ್ ಇದಿತ್ತು ಅಂದರೆ ನೆಕ್ಸ್ಟ್ ಇದು ಕಂಪೇರ್ ಮಾಡು, ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಕಂಪೇರ್ ಮಾಡು, ಇದು ಕಂಪೇರ್ ಮಾಡು, ಇದು ಮಾಡು, ಹೀಗೆ ಎಂಡ್ವರೆಗೂ ಕಂಪೇರ್ ಮಾಡು. ಇನ್ ಕೇಸ್ ಏನಾದರೂ ಇದಕ್ಕೆ ಎಕ್ಸ್ಟ್ರಾ ಇದು ಇದನ್ನ ಹೆಂಗೆ ಇದೆ ಇದನ್ನೇ ರಿವರ್ಸ್ ಮಾಡ್ತಾ ಇದ್ದೀವಲ್ಲ ಈ ರೀತಿ. ಸೊ ಈ ಥರ ಕಂಪೇರ್ ಮಾಡಿದಾಗ ಇವೆಲ್ಲ ಸೇಮ್ ಇದ್ದರೆ ಇದು ಪ್ಯಾಲೆಂಡ್ರೋಮ್ ಅಂತ. ಇದನ್ನು ಒಂದು ರೀತಿಯಿಂದ ನಮ್ಮ ಮಗುಗೆ ಹೇಳ್ಕೊಡ್ಬೋದು. ಎಷ್ಟು ವರ್ಷದ ಮಗುಗೆ, 5 ವರ್ಷದ ಮಗುಗೆ, 6-7 ವರ್ಷದ ಮಗುಗೆ. 10 ವರ್ಷದ ಮಗು ಇದ್ದರೆ, 10 ಅಥವಾ 12 ವರ್ಷದ ಮಗು ಇದ್ದರೆ ಏನಂತ ಹೇಳ್ಬೋದು, ಅಂದರೆ ಆವಾಗ ಆ ಮಗುಗೆ ಏನಂತ ಹೇಳ್ಬೋದು ನಾವು, ಇನ್ನೊಂದು ಸ್ವಲ್ಪ ಆಪ್ಟಿಮೈಸ್ ಮಾಡಿ ಇದನ್ನು ಇಲ್ಲೊಂದು ಬಟ್ಟಿಡು, ಆಮೇಲೆ ಇಲ್ಲೊಂದು ಬಟ್ಟಿಡು, 2 ಆಯಿತಾ. ನಾನು ಸ್ಕ್ರೀನ್ ಕವರ್ ಮಾಡ್ತಾ ಇದ್ದೀನಿ ಅನಿಸುತ್ತೆ, ಬಟ್ ಲೆಟ್ ಸಿ, ನೋಡೋಣ ಇದು ಆಯಿತಾ. ಸೊ ಏನು ಮಾಡು, ಇಲ್ಲೊಂದು ಬಟ್ಟಿಡು ಆಯಿತಾ. ಹಿಂಗೆ ಇಟ್ಬಿಟ್ಟು ಎರಡೂ ಸೇಮ್ ಇದೆನಾ ಕಂಪೇರ್ ಮಾಡು. ಅದು ಸೇಮ್ ಇದ್ದರೆ ಏನು ಮಾಡು, ಇದನ್ನು ಒಂದು ಸ್ಟೆಪ್ ಮುಂದೆ ತಗೋ, ಇದನ್ನು ಒಂದು ಸ್ಟೆಪ್ ಹಿಂದೆ ತಗೋ, ಎರಡು ಕಂಪೇರ್ ಮಾಡು. ಅದು ಸೇಮ್ ಇದ್ದರೆ ಇದು ಒಂದು ಸ್ಟೆಪ್ ಮುಂದೆ ತಗೋ, ಇದನ್ನು ಒಂದು ಸ್ಟೆಪ್ ಹಿಂದೆ ತಗೋ. ಎರಡು ಸೇಮ್ ಇದ್ದರೆ ಇದು ಒಂದು ಸ್ಟೆಪ್ ಮುಂದೆ ತಗೋ, ಇದು ಒಂದು ಸ್ಟೆಪ್ ಹಿಂದೆ ತಗೋ. ಎರಡು ಸೇಮ್ ಇದ್ದರೆ ಇಲ್ಲಿ ಬಾ. ಯಾವಾಗ ನಿಂದು ಇದೆರಡು ಬಟ್ ಮ್ಯಾಚ್ ಆಗುತ್ತೆ ಅಲ್ಲಿಂದ ಬಿಟ್ಬಿಡು ಅಂತ ಹೇಳ್ಬೋದು. ಇಲ್ಲ ಅಂದರೆ ಯಾವಾಗ ಇದೆರಡು ಈವನ್ ಇದ್ರೆ ಏನಾಗುತ್ತೆ, ಇದೆರಡು ಹಿಂಗೆ ಕ್ರಾಸ್ ಆಗುತ್ತೆ, ಕೈ ಕ್ರಾಸ್ ಆದಾಗಲೂ ಸ್ಟಾಪ್ ಮಾಡು. ಸೊ ಯು ಕ್ಯಾನ್ ಟೆಲ್ ಲೈಕ್ ದಿಸ್ ಆಲ್ಸೋ, ಬೇಸ್ಡ್ ಆನ್ ದ ಏಜ್ ಆಫ್ ದ ಚೈಲ್ಡ್. ಅಥವಾ ನಿಮ್ಮ ಬ್ರೇನು ಇದನ್ನು ಪ್ರಾಸೆಸ್ ಮಾಡಿರೋದು ಒಂದು ರಿವರ್ಸ್ ಮಾಡಿ ಕಂಪೇರ್ ಮಾಡಿದೆ, ಇಲ್ಲಾಂದರೆ ಹಿಂಗೆ ಕಂಪೇರ್ ಮಾಡಿದೆ. ಕರೆಕ್ಟಾ? ಎಸ್. ಯಾರ್ದಾದ್ರೂ ಇಸ್ ದೇರ್ ಎನಿಬಡೀಸ್ ಬ್ರೇನ್ ವಿಚ್ ಡಿಡ್ ಸಮಥಿಂಗ್ ಡಿಫ್ರೆಂಟ್ ದೆನ್ ದಿಸ್ ಟು ಅಲ್ಗೋರಿದಮ್? ಈ ಎರಡು ಅಲ್ಗೋರಿದಮ್ ಬಿಟ್ಟು ನೀವು ಅಬ್ಸರ್ವ್ ಮಾಡಿದ್ರಲ್ಲ, ಆಸ್ ಅ ಥರ್ಡ್ ಅಂಪೈರ್ ನಿಮ್ಮ ಬ್ರೇನ್ ಅಬ್ಸರ್ವ್ ಮಾಡಿದ್ರಲ್ಲ, ಈ ಎರಡು ಅಲ್ಗೋರಿದಮ್ ಬಿಟ್ಟು ಬೇರೆ ಏನಾದರೂ ಮಾಡ್ತಾ ನಿಮ್ಮ ಬ್ರೇನು? ಇದು ಎರಡೇ ಅಲ್ಗೋರಿದಮಲ್ಲಿ ಒಂದು ಮಾಡುತ್ತಲ್ಲ, ಎಸ್ ಆರ್ ನೋ? ಸೇ ಎಸ್ ಇಫ್ ಯುವರ್ ಬ್ರೇನ್ ಹ್ಯಾಸ್ ಡನ್ ದಟ್ ಸೇಮ್ ಥಿಂಗ್. ಇನ್ ಕಮೆಂಟ್ಸಲ್ಲಿ ಹೇಳಿ. ಓಕೆ, ಐದರ್ ಹಿಂಗೆ ಮಾಡಿದೆ, ಐದರ್ ಈ ಥರ ಕಂಪೇರ್ ಮಾಡಿದೆ, ಆರ್ ಅದನ್ನು ರಿವರ್ಸ್ ಮಾಡಿಬಿಟ್ಟು ಕಂಪೇರ್ ಮಾಡಿದೆ. ಕರೆಕ್ಟಾ? ಓಕೆ, ಸೊ ಎವ್ರಿಬಡಿ ಈಸ್ ಸೇಯಿಂಗ್, ಮೋಸ್ಟ್ ಆಫ್ ಯು ಆರ್ ಸೇಯಿಂಗ್ ಎಸ್. ಓಕೆ, ಸೊ ನಾವು ಲೆಟ್ಸ್ ಸೇ ಈ 10 ಇಯರ್ ಮಗುಗೇನು, ಓಕೆ, ಈಗ ನಾನು ಸಮ್ ಪೀಪಲ್ ಆರ್ ಸೇಯಿಂಗ್ ನನ್ನ ಬ್ರೈನ್ ರಿವರ್ಸ್ ಮಾಡಿ ಕಂಪೇರ್ ಮಾಡ್ತು ಸರ್ ಅಂತ. ಇಟ್ಸ್ ಓಕೆ. ನೀವೀಗ ಇಂಟರ್ವ್ಯೂಗೆ ಹೋದಾಗ ಗಡ್ಬಡಿ ಆಗಬೇಡಿ, ಅಂದರೆ ಡೋಂಟ್ ಗೆಟ್ ಸ್ಕೇರ್ಡ್. ಓ ನನ್ನ ಬ್ರೈನ್ ಹಿಂಗೆ ಮಾಡ್ತಾ ಇದೆ, ಇದು ಆಪ್ಟಿಮೈಸ್ಡ್ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಫಸ್ಟು ನಿಮ್ಗೆ ಏನು ಹೊಳೆಯುತ್ತೋ, ಸರ್ ದಿಸ್ ಈಸ್ ಅ ಬ್ರೂಟ್ ಫೋರ್ಸ್ ಸೊಲ್ಯೂಷನ್ that I can think of immediately and I will work on optimizing it, but the brute force solution to this question is this. I will take the string, ಅದನ್ನು ನಾನು ರಿವರ್ಸ್ ಮಾಡ್ತೀನಿ, ಮಾಡಿಬಿಟ್ಟು ಒಂದೊಂದೇ ಕ್ಯಾರೆಕ್ಟರ್ ಕಂಪೇರ್ ಮಾಡ್ತೀನಿ. ರಿವರ್ಸ್ ಹೆಂಗೆ ಮಾಡ್ತೀಯಪ್ಪ ಅಂತಾರೆ. ರಿವರ್ಸ್ಗೆ ಸರ್ ನಾನು ಇನ್ನೊಂದು ಸ್ಟ್ರಿಂಗ್ ಅಲೋಕೇಟ್ ಮಾಡ್ಕೊತೀನಿ, ಮೆಮೊರಿ ಮಾಡ್ಕೊಂಡು ಕಾಪಿ ಮಾಡ್ತೀನಿ. ಸೊ ಇದ್ರದ್ದು ಏನು ಪ್ರಾಬ್ಲಮ್ಮು ಅಂತಾರೆ. ಸರ್ ಇಲ್ಲಿ ನಾನು ಮೆಮೊರಿ ವೇಸ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಎಕ್ಸ್ಟ್ರಾ ಸ್ಟ್ರಿಂಗ್ ತೊಗೊಳ್ತಾ ಇದ್ದೀನಿ, ಆಮೇಲೆ ಕಾಪಿ ಮಾಡೋಕ್ಕೂ ಒಂದ್ಸರಿ ರೀಡ್ ಮಾಡ್ತೀನಿ, ಮತ್ತು ಕಂಪೇರ್ ಮಾಡೋಕ್ಕೂ ಇನ್ನೊಂದ್ಸರಿ ರೀಡ್ ಮಾಡ್ತಿದ್ದೀನಿ. ಸರ್ ಈ ಸೊಲ್ಯೂಷನ್ ವರ್ಕ್ ಆಗುತ್ತೆ, ಆದರೆ ಇದು ಸ್ಲೋ ಇದೆ ಮತ್ತು ಎಕ್ಸ್ಟ್ರಾ ಮೆಮೊರಿ ತೊಗೊಳ್ತಾ ಇದೆ. ಸೊ ನಾನು ಇದನ್ನು ಈಗ ನೆಕ್ಸ್ಟ್ ಹೆಂಗೆ ಆಪ್ಟಿಮೈಸ್ ಮಾಡಬೇಕು ಅಂತ ನೋಡ್ತೀನಿ ಅಂತ ಹೇಳ್ಬೋದು. ಆಯಿತಾ? ಈ ಕೇಸಲ್ಲಿ ಸಿಂಪಲ್ ಇದೆ. ವಾಟ್ ಇಫ್ ಯು ಗೆಟ್ ಎ ಟಫ್ ಕ್ವಶನ್? ಸೊ ಫಸ್ಟ್ ನಿಮ್ಮ ತಲೆಯಿಂದ ಬ್ರೂಟ್ ಫೋರ್ಸ್ ಸೊಲ್ಯೂಷನ್ ಕಂಡುಹಿಡಿದ್ಬಿಟ್ಟು ಅದನ್ನು ಹೇಳಿ. ನಾನು ಈ ಥರ ಈಗ ಉದಾಹರಣೆಗೆ ಇದನ್ನು ಹೆಂಗೆ ಹೇಳಬೇಕು, ಫಸ್ಟ್ ಸೊಲ್ಯೂಷನ್ ಹೇಳಬೇಕಂದ್ರೆ, ಸರ್ ಐ ವಿಲ್ ಕ್ರಿಯೇಟ್ another string, ಐ ವಿಲ್ ಅಲೋಕೇಟ್ ಮೆಮೊರಿ, ಐ ವಿಲ್ ಡಿಕ್ಲೇರ್ another ಕ್ಯಾರೆಕ್ಟರ್ ಅರೇ. ಸಿ ಅಥವಾ ಜಾವಾದಲ್ಲಿ ಹೇಳ್ತಾ ಇದ್ದರೆ ಐ ವಿಲ್ ಕ್ರಿಯೇಟ್ ಅ ಕ್ಯಾರೆಕ್ಟರ್ ಅರೇ. ಪೈಥಾನಲ್ಲಿ ಇದ್ದರೆ ನಾನೊಂದು ಸ್ಟ್ರಿಂಗ್ ಮಾಡ್ತೀನಿ, ಅದಕ್ಕೆ ಅಪೆಂಡ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಪೈಥಾನ್ ಅವರು. ಯಾಕಂದರೆ ಪೈಥಾನಲ್ಲಿ ಸ್ಟ್ರಿಂಗ್ ಏನಿದೆ, ಇಮ್ಯೂಟೇಬಲ್ ಇದೆ. ಒಂದ್ಸರಿ ಮೆಮೊರಿ ಅಲೋಕೇಟ್ ಆದರೆ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಜಾವಾ ಮತ್ತು C++ ಅವರು ನೀವು ಸ್ಟ್ರಿಂಗನ್ನು
ಚೇಂಜ್ ಮಾಡ್ಬೋದು. ಕ್ಯಾರೆಕ್ಟರ್ ಅರೇ ತೊಗೊಂಡು ಅದರಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಪೈಥಾನ್ ಅವ್ರು ಮಾಡೋಕ್ಕಾಗಲ್ಲ. ಜಾವಾದಲ್ಲೂ ಸಹಿತ ಬರೀ ಕ್ಯಾರೆಕ್ಟರ್ ಅರೇಗೆ ಮಾತ್ರ ಸಾಧ್ಯ. ಜಾವಾದಲ್ಲೂ ಸ್ಟ್ರಿಂಗ್ ಏನಿದೆ ಇಮ್ಯೂಟೇಬಲ್ ಇದೆ, ಆಯಿತಾ. ಇಲ್ಲಾಂದರೆ ಜಾವಾದಲ್ಲಿ ಇನ್ನೊಂದಿದೆ, ಏನು ಸ್ಟ್ರಿಂಗ್ ಬಿಲ್ಡರ್ ಅಂತ ಇದೆ. ಯು ಕ್ಯಾನ್ ಯೂಸ್ ಸ್ಟ್ರಿಂಗ್ ಬಿಲ್ಡರ್, ಅಲ್ಲಿ ನೀವು ಅಪೆಂಡ್ ಮಾಡ್ತಾ ಹೋಗ್ಬೋದು. ಸರ್ ದ ಸಿಂಪಲ್ ಅಲ್ಗೋರಿದಮ್, ಸಿಂಪಲ್ ಬ್ರೂಟ್ ಫೋರ್ಸ್ ಅಲ್ಗೋರಿದಮ್, ಅಥವಾ ಸರ್ ಅನ್ನೋದಕ್ಕಿಂತ ಮಗುಗೆ ಹೇಳೋಣ, ಆಯಿತಾ. ಫಸ್ಟ್ 10 year old ಮಗುಗೆ ಅಥವಾ 5 year old ಮಗುಗೆ ಫಸ್ಟ್ ಹೇಳೋಣ. ಏನಂತ ಹೇಳ್ತೀವಿ? ದಟ್ ಚೈಲ್ಡ್ಗೆ, ಸಿ ಯು ರೀಡ್ ದ ಫಸ್ಟ್ ಕ್ಯಾರೆಕ್ಟರ್. ದ ಫಸ್ಟ್ ಕ್ಯಾರೆಕ್ಟರ್ ಈಸ್ ಎ, ರೈಟ್? ಸೊ ಇನ್ಸ್ಟೆಡ್ ಆಫ್ ರೀಡಿಂಗ್ ಹಿಯರ್ ಫ್ರಮ್ ದ ಸ್ಟಾರ್ಟ್, you go to the end. You go to the end and go to the end and you read from the end to the beginning. Okay, so here you read the first character. What is the first character from the end? It is D. You copy this D into another location. ನೀವು ಇನ್ನೊಂದು ಪೇಜಲ್ಲಿ, ಈಗ ಅರೆಗಿರೆ ಏನು ಹೇಳಕ್ಕೆ ಹೋಗ್ಬೇಡಿ ಮಗುಗೆ ಅರೆ ಅರ್ಥ ಆಗಲ್ಲ, ಫಾರ್ ಲೂಪ್ ಅರ್ಥ ಆಗಲ್ಲ. ಇಲ್ಲೇನು ಡಿ ಇದೆಯಲ್ಲ, ಆ ಡಿ ಅನ್ನು ಒಂದು ಕಡೆ ಬರ್ಕೋ ಇಲ್ಲಿ ಫಸ್ಟಲ್ಲಿ ಎ ಅಂತ. ನೆಕ್ಸ್ಟ್ ಡಿ ಇಂದ ಈಗ ಹೋದೆ, ಗೋ ಟು ಇ ನೆಕ್ಸ್ಟ್ ಲೆಟರು. ಸೊ ಯು ರೈಟ್ ಡೌನ್ ಇ, ನೆಕ್ಸ್ಟ್ ಇ ಬಂತ ಬರಿ. ದೆನ್ ಯು ಗೋ ಟು ಎ, ದೆನ್ ಯು ರೈಟ್ ಎ ಹಿಯರ್. ಸೊ ಈ ರೀತಿ ನೀನು ನೆಕ್ಸ್ಟ್ಗೆ ಬರ್ಕೊಂಡು ಹೋಗು, ಆಯಿತಾ. ಈ ಥರ ಬರೆದಾದ್ಮೇಲೆ ದೆನ್ ಆಮೇಲೆ ಈಗ ಇದನ್ನು ಇದ್ರ ಜೊತೆ ಕಂಪೇರ್ ಮಾಡು ಒಂದೊಂದೇ ಅಂತ. ಬಟ್ ಇಷ್ಟು ಫಾಸ್ಟಾಗಿ ಹೇಳಿದ್ರು ಆಗಲ್ಲ. ನೀವು ಇನ್ನೂ ಇದನ್ನು ಹೆಂಗೆ ಹೇಳಬೇಕು ಅವಾಗ? ನಾವು ಯು ಕೀಪ್ ಒನ್ ಫಿಂಗರ್ ಹಿಯರ್, ಒನ್ ಫಿಂಗರ್ ಹಿಯರ್, ಯು ಕಂಪೇರ್ ದಿಸ್ ಟು ಬೋತ್, ದೆನ್ ಯು ಇನ್ಕ್ರಿಮೆಂಟ್ ಆ್ಯಂಡ್ ಗೋ ಟು ನೆಕ್ಸ್ಟ್ ಆ್ಯಂಡ್ ಯು ಕಂಪೇರ್ ಬೋತ್. ಯಾಕಂದರೆ ಅದು 5 ವರ್ಷದ ಮಗು ಇದೆ. ಅದು 5 ವರ್ಷದ ಮಗುದು ಬ್ರೈನ್ ಪವರು, ಮೆಮೊರಿ ಪವರ್ ನಿಮ್ಗೆ ಗೊತ್ತಿದೆ ಎಷ್ಟಿದೆ ಅಂತ. ಸೊ ಇಲ್ಲಿ 2 ಇಟ್ಕೊಂಡು ಹೋಗು, ಹಿಂಗೆ ಮಾಡು, ಹಿಂಗೆ ಮಾಡು, ಹಿಂಗೆ ಮಾಡು. ಸೇಮ್ ಇದ್ದರೆ ಕಂಟಿನ್ಯೂ ಮಾಡು, ಬೇರೆ ಇದ್ದರೆ ಬಿಟ್ಬಿಡು, ಇದು ಮ್ಯಾಚ್ ಆಗಲ್ಲ ಅಂತ ಹೇಳುವಂಥ. ಈ ರೀತಿ ಒಂದು ಅಲ್ಗೋರಿದಮ್ ಹೇಳ್ಬೋದು, ಆಯಿತಾ. ಲೆಟ್ಸ್ ಇಂಪ್ಲಿಮೆಂಟ್ ದ ಸೆಕೆಂಡ್ ಅಲ್ಗೋರಿದಮ್. ಸೆಕೆಂಡ್ ಅಲ್ಗೋರಿದಮನ್ನು ಇಂಪ್ಲಿಮೆಂಟ್ ಮಾಡೋಣ. ಏನಂತ? ಸೊ ಏನು ಮಾಡ್ರಿ, ಇಲ್ಲೊಂದು ಲೆಫ್ಟ್ ಫಿಂಗರ್ ಇಲ್ಲಿದೆ, ರೈಟ್ ಫಿಂಗರ್ ಇಲ್ಲಿದೆ. ಸೊ ನಾವು ಯು ಆರ್ ಎಕ್ಸ್ಪ್ಲೈನಿಂಗ್ ದಿಸ್ ಅಲ್ಗೋರಿದಮ್. ನೀವು ಬ್ರೈನ್ ಆಲ್ರೆಡಿ ನಿಮ್ಗೆ ಮಾಡಿಬಿಟ್ಟಿದೆ. ಏನು? ಥರ್ಡ್ ಅಂಪೈರ್ ಏನು ಮಾಡಿದೆ? ಇಲ್ಲಿ 2 ಇರಬೇಕು, ಇದನ್ನು 2 ಕಂಪೇರ್ ಮಾಡಬೇಕು. 2 ಈಕ್ವಲ್ ಇದ್ದರೆ ಮಾತ್ರ ಇದು ಲೆಫ್ಟ್ ಇರೋದು ಇನ್ಕ್ರಿಮೆಂಟ್ ಆಗಬೇಕು, ರೈಟ್ ಇರೋದು ಡಿಕ್ರಿಮೆಂಟ್ ಆಗಬೇಕು. ಇಲ್ಲ ಇದು ಇದ್ದಿದ್ರೆ, ಬೇರೆ ಇದ್ದರೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ, ಬಿಟ್ಬಿಟ್ಟು ಏನಂತ ಹೇಳಿ, ಇದು ಇಲ್ಲ, ಪ್ಯಾಲೆಂಡ್ರೋಮ್ ಇಲ್ಲ ಅಂತ ಹೇಳ್ಬಿಡಿ, ಇಲ್ಲ ಅಥವಾ ನೋ ಅಂತ ಹೇಳಿ. ಇದು ಇದ್ದರೆ ದೆನ್ ಓನ್ಲಿ ಯು ವಿಲ್ ಗೋ ಟು ನೆಕ್ಸ್ಟ್. ಇದು 2 ಕಂಪೇರ್ ಮಾಡಬೇಕು. ನೆಕ್ಸ್ಟ್ ಇದು 2 ಸೇಮೇ ಇದೆ, ಸೊ ದಿಸ್ ಇಸ್ ದ ಪ್ಯಾಲೆಂಡ್ರೋಮ್, ಎಸ್ ಅಂತ ನೀವು ಈ ಥರ ಹೇಳ್ತೀರಾ. ಅಂದರೆ ವಿತೌಟ್ ಥಿಂಕಿಂಗ್ ಅಬೌಟ್ ಫಾರ್ ಲೂಪು, ಇಂಡೆಕ್ಸು, ಫಾರ್ ಲೂಪ್ ಏನು ಥಿಂಕ್ ಮಾಡ್ದೇನೆ, ಜಸ್ಟ್ ವಿತ್ ಪೇಪರ್ ಆ್ಯಂಡ್ ಪೆನ್ ಆ್ಯಂಡ್ ಯುವರ್ ಬ್ರೈನ್ ಯು ವಿಲ್ ಡೂ ಲೈಕ್ ದಿಸ್. ದೆನ್ ಇದನ್ನು ಈಗ ಇಂಗ್ಲೀಷಲ್ಲಿ ಬರಿಬೇಕು. ನಾನೀಗ ಇಂಗ್ಲೀಷಲ್ಲಿ ಹೆಂಗೆ ಬರಿತೀನಿ? You have that string and you know what is the start and what is the end ಅಥವಾ size of the string, ಆಯ್ತಾ. Keep one finger on leftmost string ಅಲ್ಲಪ್ಪ, leftmost character. Okay, then keep one finger on, ಕೀಪ್ ರೈಟ್ ಫಿಂಗರ್. ಸೊ ಇದಕ್ಕೇನೋ 1 ಫಿಂಗರ್ ಅಂತ ಬರೆಯೋದು ಬೇಡ, ಲೆಫ್ಟ್ ಅಂತಲೇ ಬರೆಯೋಣ ಇದಕ್ಕೆ. ಕೀಪ್ ಲೆಫ್ಟ್ ಫಿಂಗರ್ ಆನ್ ಲೆಫ್ಟ್ ಮೋಸ್ಟ್ ಸ್ಟ್ರಿಂಗ್, ರೈಟ್ ಫಿಂಗರ್ ಆನ್ ರೈಟ್ ಮೋಸ್ಟ್ ಸ್ಟ್ರಿಂಗ್. ಇಫ್ ಲೆಫ್ಟ್ ಕ್ಯಾರೆಕ್ಟರ್ ಈಸ್ ಸೇಮ್ ಆಸ್ ರೈಟ್, then continue else return they are not or they are not alla, that string is not a palindrome. Okay, then ಇದೆಲ್ಲ ಆದಮೇಲೆ if your fingers come on same character, ಅಥವಾ
do this do this do this till your left finger is on left and right is on right ಹಂಗಂದ್ರೆ ಏನರ್ಥ? ಡೂ ದಿಸ್ ಸ್ಟಿಲ್ ಯುವರ್ ಲೆಫ್ಟ್ ಫಿಂಗರ್ ಈಸ್ ಆನ್ ಲೆಫ್ಟ್ ಆ್ಯಂಡ್ ರೈಟ್ ಈಸ್ ಆನ್ ರೈಟ್ ಅಂದರೆ ಈ ಅರೆಯಲ್ಲಿ ಎಲ್ಲಿವರೆಗೂ ಇದು ಎಡಗಡೆನೇ ಇರುತ್ತೆ ಇದು ಬಲಗಡೆ ಇರುತ್ತೆ ಅಲ್ಲಿವರೆಗೆ ಮಾತ್ರ ಮಾಡಿ. ಈಗ ಇಲ್ಲಿ ಬಂದ್ರಿ ಆಯಿತಾ, ಇಲ್ಲಿ ಬಂದಾಗ ಎರಡು ಸೇಮಲ್ಲಿದೆ. ಸೊ ಯು ಡೋಂಟ್ ಹ್ಯಾವ್ ಟು ಡೂ ದಿಸ್ ಬಿಕಾಸ್ ಯು ಆರ್ ಆನ್ ದ ಸೇಮ್ ಇಂಡೆಕ್ಸಲ್ಲಿ ಇದ್ದಾಗ ಅದು ಎರಡು ಸೇಮ್ ಇರುತ್ತೆ, ಕಂಪೇರ್ ಮಾಡೋ ಅವಶ್ಯಕತೆನೇ ಇಲ್ಲ ಆಯಿತಾ. ಸೊ ಆಡ್ ನಂಬರ್ ಇದ್ದಾಗ ಈ ಥರ ಆಗುತ್ತೆ. ಈವನ್ ಇದ್ದಾಗ ಏನಾಗುತ್ತೆ ಇಲ್ಲಿ ಎರಡು ಅಕ್ಕಪಕ್ಕದಲ್ಲಿರುತ್ತೆ. ನೀವು ಇನ್ನೊಂದು ಇನ್ಕ್ರಿಮೆಂಟ್ ಮಾಡಿಬಿಟ್ರೆ ಕೈ ಏನಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ರೈಟ್ ಲೆಫ್ಟ್ಗೆ ಹೋಗ್ಬಿಡುತ್ತೆ, ಲೆಫ್ಟ್ ರೈಟ್ಗೆ ಹೋಗ್ಬಿಡುತ್ತೆ. ಸೊ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಎಲ್ಲಿವರೆಗೂ ಲೆಫ್ಟು ರೈಟ್ಗಿಂತ ಚಿಕ್ಕದಿದೆನೋ ಅಲ್ಲಿವರೆಗೆ ಮಾತ್ರ ಮಾಡು, ಅದು ಕೈ ಹಿಂಗಾಗ್ಬಿಟ್ರೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆಯಿತಾ. ಸೊ ಯು ಹ್ಯಾವ್ ಟು ಸೇ ಡೂ ದಿಸ್ ಸ್ಟಿಲ್ ಅನ್ನೋದು ಲೂಪ್ ಬ್ರೇಕ್ ಕಂಡೀಷನ್ ಇದು ಆಯಿತಾ. ಅದಕ್ಕೆ ಬರ್ತೀನಿ ಈಗ ಆಯಿತಾ. ಸೊ ಏನು ಮಾಡೋಣ ಈಗ, ಹೈಲೈಟರ್ಸ್ ಆ್ಯಡ್ ಮಾಡೋಣ. ಹೈಲೈಟರ್ಸ್ ಹೆಂಗೆ ಆ್ಯಡ್ ಮಾಡೋಣ, ಇಲ್ಲಿ ಹೈಲೈಟರ್ಸ್ ಆ್ಯಡ್ ಮಾಡೋಣ. ಈಗ ಕೀಪ್ ಲೆಫ್ಟ್ ಫಿಂಗರ್ ಆನ್ ದ ಲೆಫ್ಟ್ ಮೋಸ್ಟ್ ಸ್ಟ್ರಿಂಗ್ ಅಂತ ಇದೆಯಲ್ಲ, ಇಲ್ಲಿ ಏನು ಮಾಡ್ತಾ ಇದೀವಿ ನಾವು, ಏನೋ ಒಂದು ರಿಮೆಂಬರ್ ಮಾಡ್ತಾ ಇದ್ದೀವಿ ಅಥವಾ ಪಾಯಿಂಟ್ ಮಾಡ್ತಾ ಇದ್ದೀವಿ. ಸೊ ವೆನೆವರ್ ಯು ಆರ್ ರಿಮೆಂಬರಿಂಗ್ ಆರ್ ಪಾಯಿಂಟಿಂಗ್, what it means, you need one variable for this, ಒಂದು ವೇರಿಯೇಬಲ್ ಬೇಕು ಇದಕ್ಕೆ. ನೆಕ್ಸ್ಟ್ ರೈಟ್ ಫಿಂಗರು ಮತ್ತೆ ರಿಮೆಂಬರ್ ಮಾಡಬೇಕು. ಸೊ ಇದಕ್ಕೊಂದು ವೇರಿಯೇಬಲ್ ಬೇಕಾಯಿತು. ಇಫ್ ಲೆಫ್ಟ್ ಈಸ್ ಸೇಮ್ ಆಸ್ ರೈಟ್, ಇಫ್ ಕಂಡೀಷನ್ ನೋಡಿ ಇಲ್ಲಿ, ಇಫ್ ಲೆಫ್ಟ್ ಈಸ್ ಸೇಮ್. ಸೊ ಇಫ್ ಕಂಡೀಷನ್, ಇಫ್ ಸೇಮ್ ಅಂದರೆ ಏನು, ಸಿಂಬಲು ಡಬಲ್ ಈಕ್ವಲ್ ಟು, ಸೇಮ್ ಸಿಂಬಲ್ ಅಂದ್ರೆ ಏನು, ಡಬಲ್ ಈಕ್ವಲ್ ಟು. ಇದಿದ್ರೆ ಏನು ಮಾಡು ಅಂತ ಹೇಳಿದ್ದೀವಿ, ಈ ಥರ ಇದ್ದರೆ ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಕಂಟಿನ್ಯೂ. ಸೊ ಲೂಪ್ ಹ್ಯಾಸ್ ಟು ಕಂಟಿನ್ಯೂ. ಇಲ್ಲ ಅಂದರೆ ಇದನ್ನು ಇಲ್ಲಿಂದಾನೇ ರಿಟರ್ನ್ ಆಗಿಬಿಡಿ, ಇದು ಪ್ಯಾಲೆಂಡ್ರೋಮ್ ಅಲ್ಲ ಅಂತ ಹೇಳಿಬಿಡಿ. ಸೊ ಇಲ್ಲಿಂದ ರಿಟರ್ನ್ ಇದೆ, ಸೊ ಯು ಹ್ಯಾವ್ ಟು ಡೂ ಅ ರಿಟರ್ನ್ ಹಿಯರ್. ಡೂ ದಿಸ್ ಟಿಲ್ ಅಂತ ಬರಿತೀವಲ್ಲ, ಇದೇನು ಡೂ ದಿಸ್ ಟಿಲ್ ಅಂದರೆ ದಿಸ್ ಇಸ್ ದ ಲೂಪ್ ಬ್ರೇಕ್ ಕಂಡೀಷನ್. ಇದು ಲೂಪದ್ದು ಟರ್ಮಿನೇಷನ್ ಕಂಡೀಷನ್. ಇಷ್ಟು ಬರೋದ್ರಿ. ಸೊ ನಾವು ಟ್ರಾನ್ಸ್ಲೇಟಿಂಗ್ ದಿಸ್ ಇನ್ ಕೋಡ್ ಇಸ್ ಸೋ ಈಸಿ. ಸೊ ಏನು ಮಾಡಿ, ಬೂಲಿಯನ್ ರಿಟರ್ನು ಈಸ್ ಪ್ಯಾಲೆಂಡ್ರೋಮ್ ಆಯಿತಾ. ಸೊ ವಿ ಆರ್ ಟೇಕಿಂಗ್ ಅ ಕ್ಯಾರೆಕ್ಟರ್ ಅರೇ str, ಆಮೇಲೆ ಸೈಜು. ಲೆಫ್ಟ್ ಫಿಂಗರ್ ಲೆಫ್ಟ್ಗೆ ಇಡಬೇಕು, ರೈಟ್ ಫಿಂಗರ್ ರೈಟ್ಗೆ ಇಡಬೇಕು. ಸೊ ಇಂಟ್ ಲೆಫ್ಟ್ ಫಿಂಗರ್ ಅಂತಲೇ ಬರಿತೀನಿ ಆಯಿತಾ, ಇಲ್ಲಾಂದರೆ ಕೋಡ್ ಬರೆಯೋಕ್ಕೆ ಲೇಟ್ ಆಗುತ್ತೆ. ಅಲ್ಲಿ ಜಸ್ಟ್ ರೈಟ್ ಲೆಫ್ಟ್ ಆಯಿತಾ, ಇಲ್ಲ ಲೆಫ್ಟ್ ಇಂಡೆಕ್ಸ್ ಅಂತ ಬರಿಬೇಕು. ಜಸ್ಟ್ ಟು ಸೇವ್ ಸಮ್ ಟೈಮ್ ಟುಡೇ ಐ ವಿಲ್ ಜಸ್ಟ್ ಸೇ ಲೆಫ್ಟ್ ಈಸ್ ಈಕ್ವಲ್ ಟು 0. ಇಂಟ್ ರೈಟ್ ಫಿಂಗರ್ ಎಲ್ಲಿಡಬೇಕು, ರೈಟ್ ಫಿಂಗರು ಎಂಡಲ್ಲಿ ಇಡಬೇಕು. ನಿಮಗೆ ಅರೇ ಥೇರಿ ಚೆನ್ನಾಗಿ ಓದಿದರೆ ಗೊತ್ತಿರುತ್ತೆ, ಅರೇ 0ದಿಂದ ಶುರು ಆಗುತ್ತೆ, ಆ ಸೈಜ್ -1 ಇರುತ್ತೆ ಅಥವಾ n-1 ಇರುತ್ತೆ ಅಂತ. ಈಗ ಸೈಜ್ ಅವ್ರು 5 ಅಂತ ಹೇಳಿದ್ರೆ ಲಾಸ್ಟ್ ನಂಬರ್ ಇಂಡೆಕ್ಸ್ 4 ಇರುತ್ತೆ ಅಂತ ನೀವು ಥೇರಿ ಚೆನ್ನಾಗಿ ಓದಿ ನೆನ್ಪಿಟ್ಕೊಂಡಿದ್ರೆ ಗೊತ್ತಿರುತ್ತೆ. ಸೊ ಯು ವಿಲ್ ಸೇ ರೈಟ್ ಈಸ್ ಈಕ್ವಲ್ ಟು ಸೈಜ್ -1 ಆಯಿತಾ. ದೆನ್ ಎಲ್ಲಿವರೆಗೂ ಲೆಫ್ಟಲ್ಲಿದೆ, ರೈಟಲ್ಲಿದೆ ಅಲ್ಲಿವರೆಗೆ ಅಂತ ಹೇಳಿದ್ದೆ ಟರ್ಮಿನೇಷನ್ ಕಂಡೀಷನು. ಸೊ ದ್ಯಾಟ್ ಬಿಕಮ್ಸ್ ಯುವರ್ ವೈಲ್ ಲೆಫ್ಟ್ ಈಸ್ ರೈಟ್ ಲೆಸ್ ದೆನ್ ರೈಟ್. ಡೂ ಟಿಲ್ ಲೆಫ್ಟ್ ಈಸ್ ಸ್ಮಾಲರ್ ದೆನ್ ದ ರೈಟ್. ಡೂ ಟಿಲ್ ಲೆಫ್ಟ್ ಈಸ್ ಸ್ಮಾಲರ್ ದೆನ್ ದ ರೈಟ್ ಈಸ್ ವೈಲ್ ಲೆಫ್ಟ್ ಈಸ್ ಲೆಸ್ ದೆನ್ ರೈಟ್. ದೆನ್ ಇಫ್ ದಟ್ str ಕ್ಯಾರೆಕ್ಟರ್ದು ಲೆಫ್ಟ್ ಇದೆಯಲ್ಲ, ಇಫ್ ದಿಸ್ ಈಸ್ ಈಕ್ವಲ್ ಟು ಏನು, ದಿಸ್ ಈಸ್ ಈಕ್ವಲ್ ಟು str ರೈಟ್ ಆಗಿದ್ರೆ ದೆನ್ ಏನಂತ ಬರೆದಿದ್ವಿ ಇಂಗ್ಲೀಷಲ್ಲಿ, ಕಂಟಿನ್ಯೂ ಮಾಡಿಬಿಡಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲ ಅಂದರೆ ಇದು ಪ್ಯಾಲೆಂಡ್ರೋಮ್ ಅಲ್ಲ, ರಿಟರ್ನ್ ಮಾಡಿಬಿಡಿ, ಇಲ್ಲಿಂದಾನೆ ಡೈರೆಕ್ಟಾಗಿ ರಿಟರ್ನ್ ಫಾಲ್ಸ್ ಅಂತ ಮಾಡಿಬಿಡಿ.
ಇಷ್ಟಾಯಿತು. ಈ ಲೂಪ್ ಮುಗೀತಾ? ಲೂಪ್ ಮುಗಿದ್ಮೇಲೆ ಆ ಲೂಪ್ ಮುಗಿದ್ಮೇಲೆ ನೀವು ಇಲ್ಲಿಂದ ಏನಾದರೂ ರಿಟರ್ನ್ ಆಗಿರಲಿಲ್ಲ ಅಂದರೆ ಪಕ್ಕ ಇದು ಪ್ಯಾಲೆಂಡ್ರೋಮ್ ಇದೆ ಅಂದಂಗೆ. ಸೊ ಆವಾಗ ಯು ರಿಟರ್ನ್ ಟ್ರೂ. ಇಷ್ಟು ಬರೆದ್ರೆ ಮುಗಿದೋಯ್ತು, ಯುವರ್ ಕೋಡ್ ಇಸ್ ಡನ್. ಸೊ ಈ ಕ್ಲಾರಿಟಿ, ಈ ಇಂಗ್ಲೀಷಲ್ಲಿ ಇಷ್ಟೊಂದು ಕ್ಲಾರಿಟಿಯಲ್ಲಿ ನೀವು ಬರೆಯೋಕ್ಕೆ ಶುರು ಮಾಡಿದ್ರೆ ಆ ಇಂಗ್ಲೀಷಲ್ಲಿ ಬರೆದಿರೋ ಟರ್ಮ್ಗಳನ್ನೇ ಇದನ್ನು ತಗೊಂಡು ಇದಂದರೆ ವೇರಿಯೇಬಲ್ಲು, ಇದಂದರೆ ಫೇರಿಯೇಬಲ್ಲು, ಇದಂದರೆ ಲೂಪು, ಈ ಲೂಪಿಗೆ ನಾನು ಹಿಂಗೆ ಬರಿಬೇಕು ಅಂತದ್ದೇ ನೀವು ಟ್ರಾನ್ಸ್ಲೇಟ್ಸ್ ಇಂಟು ಕೋಡ್. ಈಸಿ ಅನಿಸ್ತಾ ಇದೆನಾ? ಅರ್ಥ ಆಗ್ತಿದ್ದೇನಾ? ಕೋಡಿಂಗ್ ಈಸಿ ಅಂತ ಅನಿಸ್ತಾ ಯಾರಿಗಾದ್ರೂ? ಇದನ್ನು ನೋಡಿಬಿಟ್ಟು 2 ಎಕ್ಸಾಂಪಲ್ ನೋಡಿ. ಯಾರ್ಯಾರಿಗೆ ಈಸಿ ಅಂತ ಅನಿಸ್ತಾ ಇದೆ ಈಸಿ ಅಂತ ಇದು ಮಾಡಿ, ಈಸಿ ಅಂತ ಟೈಪ್ ಮಾಡಿ. ಈಸ್ ಕೋಡಿಂಗ್ ಈಸಿ? ಕೋಡಿಂಗ್ ಬರಲ್ಲ ಟು ಕೋಡಿಂಗ್ ಬರುತ್ತೆ, ಆಯಿತಾ? ಕೋಡಿಂಗ್ ಬರಲ್ಲ ಇಂದ ನಾವೆಲ್ಲ ಎಲ್ಲಿ ಹೋಗೋಣ? ಕೋಡಿಂಗ್ ಬರಲ್ಲ ದಿಂದ ವಿ ವಿಲ್ ಆಲ್ ಗೋ ಟು ಹ್ಯಾಶ್ಟ್ಯಾಗ್ ಮಾಡಿಬಿಡೋಣ, ಇದನ್ನೊಂದು ಟ್ರೆಂಡ್ ಮಾಡೋಣ, ಆಯಿತಾ? ಏನಂತ? ಕೋಡಿಂಗು ಬರುತ್ತೆ ಅಂತ. ಕೋಡಿಂಗ್ ದೀರ್ಘ ಕರೆಕ್ಟ್. ಕೋಡಿಂಗ್ ಬರಲ್ಲದಿಂದ ಕೋಡಿಂಗ್ ಬರುತ್ತೆ. ವಿಲ್ ಟ್ರೆಂಡ್. ಕೋಡಿಂಗ್ ಕರೆಕ್ಟ್, ಕರೆಕ್ಟ್ ಇದೆಯಲ್ಲ? ಹಿಂಗೆ ಟೈಪ್ ಮಾಡಿ ನೋಡೋಣ. ಕೋಡಿಂಗ್ ಬರಲ್ಲ ಟು ಕೋಡಿಂಗ್ ಬರುತ್ತೆ. ಈಸಿ ಅನ್ನಿಸ್ತಾ? ಲಾಜಿಕ್ ಬಿಲ್ಡಿಂಗ್ ಈಸಿ ಅನ್ನಿಸ್ತಾ ಇದೆನಾ? ಓಕೆ, ಈಗ ಇನ್ನೂ ಯಾರ್ಯಾರಿಗೆ ಕಷ್ಟ ಆಗ್ತಾ ಇದೆ? ಇಸ್ ದೇರ್ ಎನಿಬಡಿ ಹೂ ಇಸ್ ಕೋಡಿಂಗ್ ಬರುತ್ತೆ? ಓಕೆ, ಸೂಪರ್. ಕೋಡಿಂಗ್ ಬರುತ್ತೆ ಹ್ಯಾಶ್ಟ್ಯಾಗ್ ಮಾಡಿ ನೋಡೋಣ. ಓಕೆ, ಕಾಂಪ್ರೆಷನ್ ಮಾಡೋಣ. ಕಾಂಪ್ರೆಷನ್ದು ಮುಗಿಸ್ಬಿಡೋಣ ಬೇಗ, ಸುಮಾರು ಜನ ಕೇಳಿದ್ದೀರಾ, ಆಯಿತಾ? ಅಗೇನ್ ಸೇಮ್, ಎ ಬಿ ಸಿ ಡಿ ಇದು ಇನ್ಪುಟ್ಟು, ಆಯಿತಾ? ಔಟ್ಪುಟ್ ಏನು? ಔಟ್ಪುಟ್ಟು A3 B C D. ಕರೆಕ್ಟ್ ಔಟ್ಪುಟ್ಟು? ಔಟ್ಪುಟ್ ಕರೆಕ್ಟ್ ಇದೆನಾ? ಕಮೆಂಟಲ್ಲಿ ಹೇಳಿ. ಸೊ ದಿಸ್ ಇಸ್ ಇನ್ಪುಟ್ ಆ್ಯಂಡ್ ದಿಸ್ ಇಸ್ ಔಟ್ಪುಟ್. ಓಕೆ, ಕ್ವಶನ್ ಅರ್ಥ ಆಯ್ತಾ? ಈಗ ಏನು ಕಮೆಂಟಲ್ಲಿ ಏನು ಕೇಳ್ತಾ ಇದ್ದೀನಿ ಅಂದರೆ, ಕಮೆಂಟಲ್ಲಿ ಏನು ಹೇಳಿ ಅಂದರೆ, ಕಾಂಪ್ರೆಷನ್ದು ಇದು ಕಾಂಪ್ರೆಷನ್ ಕೋಡು, ಕಾಂಪ್ರೆಷನ್ ಇನ್ಪುಟ್ ಔಟ್ಪುಟ್ ಕರೆಕ್ಟ್ ಇದೆನಾ? ಕಾಂಪ್ರೆಷನ್ದು ಇನ್ಪುಟ್ ಔಟ್ಪುಟ್ ಕರೆಕ್ಟ್ ಇದೆನಾ? ಎಸ್ ಆರ್ ನೋ? ಕಾಂಪ್ರೆಷನ್ನು ಕರೆಕ್ಟ್ ಇದೆನಾ ತಪ್ಪಿದೆ? ಕಮೆಂಟ್ ಹಾಕ್ತಾ ಇದ್ದೀರಾ? ಓಕೆ, ಕರೆಕ್ಟ್ ಔಟ್ಪುಟ್ ಏನು ಬರೀರಿ ನೋಡೋಣ. ವಾಟ್ ಈಸ್ ದ ಕರೆಕ್ಟ್ ಔಟ್ಪುಟ್ ಬರೀರಿ. ವಾಟ್ ಈಸ್ ದ ಕರೆಕ್ಟ್ ಔಟ್ಪುಟ್ ಟೈಪ್ ಮಾಡಿ ಎಲ್ಲರೂ ಕಮೆಂಟಲ್ಲಿ. ವಾಟ್ ಈಸ್ ದ ಕರೆಕ್ಟ್ ಔಟ್ಪುಟ್ ಫಾರ್ ದಿಸ್? ವಾಟ್ ಈಸ್ ದ ಕರೆಕ್ಟ್ ಔಟ್ಪುಟ್? ಕರೆಕ್ಟ್ ಔಟ್ಪುಟ್ ಏನಿದ್ರದ್ದು? ಇದು ರಾಂಗ್ ಅಂತಿದ್ದೀರಪ್ಪ ಎಲ್ಲರೂ. ಎವ್ರಿಬಡಿ ಸೇಯಿಂಗ್ ದಿಸ್ ಇಸ್ ರಾಂಗ್. ಸೊ ವಾಟ್ ಈಸ್ ದ ರೈಟ್? ಓಕೆ, ಸುಮಾರು ಜನ ಬರೆದಿದ್ದೀರಾ, ಸೂಪರ್. ಸೊ the correct output is A3 B C D2. ಈ ಥರನೂ ಕೆಲವೊಬ್ಬರು ಬರೀತಿದ್ದಾರೆ. ಇಂಟರ್ವ್ಯೂ ಕ್ವಶನ್ ಏನಿದೆ ನೋಡಿ, ಆಯಿತಾ? ಇಂಟರ್ವ್ಯೂ ಅಲ್ಲಿ ಈ ಥರ ಹೇಳಿದರೆ ಈ ಥರ ತರ್ರಿ ಔಟ್ಪುಟ್ಟು. ಇಂಟರ್ವ್ಯೂ ಅಲ್ಲಿ ಅವ್ರು ಏನಾದರೂ ಇಲ್ಲ ನಮಗೆ A3 B1 C1 D2 ಬೇಕು ಅಂದರೆ ಈ ಥರನೂ ಬರೀರಿ, ಆಯಿತಾ? So for today's discussion I am going to do this. Okay, ಈಗ ಇದನ್ನ forget coding and think logically. ಗೌತಮ್, ಟೆಂಪ್ರೇಚರ್ ನೀರು ಕುಡಿ ಸ್ವಲ್ಪ. ಸೊ ಥಿಂಕ್ ಮಾಡಿ, ಒಂದು ನಿಮಿಷ ಬ್ರೇಕ್ ತೊಗೊಳ್ಳಿ. ಒಂದು ನಿಮಿಷ ಬ್ರೇಕ್ ತೊಗೊಂಡು ಈ ಒಂದು ಕೆಲಸ ಮಾಡಿ. ಲೆಟ್ಸ್ ಡೂ ದಿಸ್ ಆಸ್ ಅ ಹೋಮ್ವರ್ಕ್. ನೀವು ಇಂಗ್ಲೀಷಲ್ಲಿ ನೀವು ಮಾಡಿ ನಿಮ್ಮ ಬ್ರೈನಿಂದ. ಥರ್ಡ್ ಅಂಪೈರ್ಗೆ ಹೇಳ್ಬಿಟ್ಟು ಸ್ಲೋ ಮೋಷನಲ್ಲಿ ನೋಡಿ. ನೀವು ಇಂಗ್ಲೀಷಲ್ಲಿ ಇದನ್ನು ಟೈಪ್ ಮಾಡಿ ಕಳಿಸಿ ನನಗೆ. ಇದನ್ನು ಇಂಗ್ಲೀಷಲ್ಲಿ ಒಂದು 4-5 ಲೈನ್ಸಲ್ಲಿ ಆ ಮಗುಗೆ ಹೆಂಗೆ ಹೇಳ್ತೀರೋ ಟೈಪ್ ಮಾಡಿ ಕಳಿಸಿ. ನನಗೂ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಇದು ವರ್ಕ್ ಆಗುತ್ತೆ ಅಂತ. ಐ ವಿಲ್ ಜಸ್ಟ್ ಟೇಕ್ ಅ ವಾಟರ್ ಬ್ರೇಕ್ ಆ್ಯಂಡ್ ಕಮ್, ಆಯಿತಾ? ಸೊ ಬರೆದ್ಬಿಟ್ಟು ನನಗೀಗ
ಏನಂದರೆ ಇದನ್ನು ಎಕ್ಸ್ಪ್ಲೇನ್ this algo to 5-year-old child in English ಆಯಿತಾ. ಇದನ್ನು ಈಗ ಬರೆದ್ಬಿಟ್ಟು ಈ ಥರ ಬರೆದು ನನಗೆ ಚಾಟಲ್ಲಿ ಕಳಿಸಿ. ನಾನು ಐ ವಾಂಟ್ ಟು ಸಿ ದ ರೆಸ್ಪಾನ್ಸ್. ಕಾಣಿಸ್ತಾ ಇದೆನಾ ಎಲ್ಲರಿಗೂ ಬೋರ್ಡಲ್ಲಿ ನೀವು ಕಮೆಂಟ್ ಕಳಿಸಿರೋದು? ಸೊ ಚಂದುಶ್ರೀ, ಫಸ್ಟ್ ಐಡೆಂಟಿಫೈ ದ ಲೆಟರ್, ದೆನ್ ಕೌಂಟ್ ಈಚ್ ಲೆಟರ್ ಸಪ್ರೇಟ್ಲಿ. ಫಾರ್ ಎಕ್ಸಾಂಪಲ್ ಇನ್ Q, A is repeating 3 times, so A is B repeating 1 time. A is 3 times, so A is A3. B is repeating 1 time, so B is C. C is repeating 1. D is repeating 2 times. So see, Chandu avare, you have made a good effort ಆಯಿತಾ, ಗುಡ್ ಎಫರ್ಟ್. ಬಟ್ ನಿಮ್ಮ ಎಕ್ಸ್ಪ್ಲೇಷನ್ನು ಇನ್ನೂ ಡೀಟೇಲ್ ಆಗಿರಬೇಕು. ಈ ರೀತಿ ಬರೆಯೋದ್ರಿಂದ ಅದನ್ನು ಕೋಡಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಅಂದರೆ ನೀವೇನು ಮಾಡಿದ್ರಿ, ಈಗ 100 ಅಡಿ ಆಳ ಇದೆ. 100 ಅಡಿ ಆಳದಲ್ಲಿ ನೀವು ಎಲ್ಲಿವರೆಗೆ ಬಂದಿದ್ದೀರಾ ಅಂದರೆ, ನೀವೊಂದು ಆಲ್ಮೋಸ್ಟ್ ಒಂದು 60 ಅಡಿ ಆಳಕ್ಕೆ ಬಂದಿದ್ದೀರಾ, 60-70 ಅಡಿ ಬಂದಿದ್ದೀರಾ ಅಂದ್ಕೊಳ್ಳೋಣ ಆಯಿತಾ. 70% ಯು ಹ್ಯಾವ್ ಡನ್ ಗುಡ್. ಯು ಹ್ಯಾವ್ ಟು ಗೋ ಟಿಲ್ 100% ಡೀಪ್ ಆಯಿತಾ. ಸೊ ಇನ್ನೂ ಸ್ವಲ್ಪ ಡೀಟೇಲಾಗಿ ಬರಿಬೇಕು. ಅಂದಾಗಲೇ ನೀವು ಸಿ ಪಿ ಯು ಇದೆಯಲ್ಲ, ಸಿ ಪಿ ಯು ಇಸ್ ವೆರಿ ಡಂಬ್. ಅದಕ್ಕೆ ಚಿಕ್ಕ ವಿಷಯನೂ ಹೇಳಬೇಕಾಗತ್ತೆ. ಲೈಕ್ ಈಗ ನೆಕ್ಸ್ಟ್ ಇದು ರೀಡ್ ಮಾಡು, ಇದು ನಿಂಗೆ ನೆನ್ಪಿಟ್ಕೋ ಅಂತ ಆಯಿತಾ. ಸೊ ಅದು ಎಷ್ಟು ಡೀಟೇಲಾಗಿ ಬರಿತೀರೋ ಅಷ್ಟು ಡೀಟೇಲಾಗಿ ನೀವು ಅದನ್ನು ಕೋಡಿಗೆ ಕನ್ವರ್ಟ್ ಮಾಡ್ಬೋದು ಆಯಿತಾ. So that's a good job, but you need to improve. Then next, Shivaputra, or firstly reading the variables, then start to end. Next, calculate how much same variable, then return it how much variable, then same find calculate. ಇದು ಲಾಜಿಕ್ ಹೇಳಕ್ಕೆ ಓಕೆ, ಬಟ್ ಕೋಡ್ ಬರೆಯೋಕೆ ಅಗೇನ್ ಸೇಮ್ ಫೀಡ್ಬ್ಯಾಕ್. ನೀವು ಅಲ್ಲೇ ಇದ್ದೀರಾ, 60%, 70%, 60% ಡೆಪ್ತಲ್ಲಿ ಇದ್ದೀರಾ. ಇನ್ನೂ ಡೀಟೇಲ್ ಆಗಿರಬೇಕು. ರಾಜು, ಸ್ಟಾರ್ಟ್ ವಿತ್ ಫಸ್ಟ್ ಲೆಟರ್ ಆ್ಯಂಡ್ ಕಂಪೇರ್, ಕೌಂಟ್ ದ ಅಕರೆನ್ಸ್ ಆ್ಯಂಡ್ ದೆನ್ ರಿಟರ್ನ್ ದ ಕೌಂಟ್. ರಾಜು ಅವರೇ, ಸಮ್ಮೇರ್ ಅದೇ 40-50%. ನಾಗೇಶ್, ಸ್ಟಾರ್ಟ್ ರೀಡಿಂಗ್ ಲೆಟರ್ ಇನ್ ದ ಗಿವನ್ ವರ್ಡ್ 1 by 1. Write that letter and count how many times it has appeared before the other letter is here. Write that letter and count. ಇಲ್ಲ again 46-50% Nagesh. Vinay R, check first character and compare to next. If character is same, count is 2. If the character is not the same, check the number and continue till the end. Vinay, you started really well, by the way. You started really well, but ನೀವು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಗುಡ್, ಬಟ್ ದೆನ್ ಯು ಗೇವ್ ಅಪ್ ಇನ್ ದ ಮಿಡಲ್. ಸೊ 40-50%. Sidhu, look at the first letter in the word, count how many times this letter is written one after the another. Look at the first letter in the word, count how many times. See, count how many times ಇಲ್ಲ, ಅದು ಅಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಎಲ್ಲರೂ. one after the another. If that letter is written more than one time, write the letter, otherwise number of time. ನೀವು ಇನ್ನೂ ಏನು ಮಾಡ್ತಿದ್ದೀರಾ, ಯು ಆರ್ ಎಕ್ಸ್ಪ್ಲೇನಿಂಗ್ ಇಟ್ ಟು ಅ 12-year-old child ಆಯಿತಾ. 12 ಅಥವಾ 14-year-old ಚೈಲ್ಡ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ. ಅಲ್ಲಿಂದ ನೀವು 4 ವರ್ಷ 5 ವರ್ಷ ಮಗುಗೆ ಬನ್ನಿ ಆಯಿತಾ. ನಿಮಗಿದು ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಊರಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಒಂದು 4-5 ವರ್ಷದ ಮಗು ಇದ್ದರೆ ಅದಕ್ಕೆ ಹೇಳಕ್ಕೆ ಟ್ರೈ ಮಾಡಿ. ಇದನ್ನು ಚಿಕ್ಕ ಮಗು ತೊಗೊಂಡು ಅದಕ್ಕೆ ಕಲ್ಸಕ್ಕೆ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅದ್ರ ಡೌಟ್ಸ್ ಏನಿರುತ್ತೆ ಅಂತ. ಯು ಆರ್ ಸ್ಟಿಲ್ ಎಕ್ಸ್ಪ್ಲೇನಿಂಗ್ ಇಟ್ ಟು ಯುವರ್ ಬ್ರೈನ್ ಆ್ಯಂಡ್ ಯು ಆರ್ ಎಕ್ಸ್ಪ್ಲೇನಿಂಗ್ ಇಟ್ ಟು ಅ ಬಿಗರ್ ಕಿಡ್. ಓಕೆ ಸಂಜಯ್, ಸ್ಟಾರ್ಟ್ ವಿತ್. ಏನಾಗುತ್ತೆ, ನೀವು ಆ ರೀತಿ ಬರೆದ್ರೆ, ಈ ರೀತಿ ಬರೆದ್ರೆ ಅದನ್ನು ಕೋಡಿಗೆ ಟ್ರಾನ್ಸ್ಲೇಟ್ ಮಾಡುವಾಗ ಯು ವಿಲ್ ಮಿಸ್ ದ ಸ್ಟೆಪ್ಸ್, ಯು ವಿಲ್ ನಾಟ್ ನೋ ದ ಸ್ಟೆಪ್ಸ್. ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಇಲ್ಲ, ಇದು ಅನನ್ಯ ವಿಲ್ ನಾಟ್ ರಿಟರ್ನ್ ದ ಕೌಂಟ್ ಆಫ್ ದ ಕ್ಯಾರೆಕ್ಟರ್ ಆಯಿತಾ. ಸೊ ವಿ ವಿಲ್ ಓನ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಡಿ. ರಿಟರ್ನ್ ಅಂದರೆ ಯು ಆರ್ ರಿಟರ್ನಿಂಗ್ ಬ್ಯಾಕ್ ದ ಆನ್ಸರ್ ಟು ದ ಕಾಲರ್ ಆಯಿತಾ. ಸೊ ರಿಟರ್ನ್ ಮೀನ್ಸ್ ಯು ವಿಲ್ ರಿಟರ್ನ್ ದ ಏನಂತಾರೆ, ರಿಟರ್ನ್ ದ ಆನ್ಸರ್. ಸೊ ಹಿಯರ್ ಯು ವಿಲ್ ರಿಮೆಂಬರ್ ಇಟ್. ರಿಟರ್ನ್ ಅಲ್ಲ, ಯು ವಿಲ್ ರಿಮೆಂಬರ್ ದ ಕೌಂಟ್ ಅಂತ. ರಿಮೆಂಬರ್ ಅಂದರೆ ಇಟ್ ಮೀನ್ಸ್ ಅ ವೇರಿಯಬಲ್ ಇರುತ್ತೆ ಅಂತ ಆಯಿತಾ. ರಿಟರ್ನ್ ದ ಕೌಂಟ್ ಅಂತ ಅಲ್ಲ, ರಿಮೆಂಬರ್ ಆಗಬೇಕಲ್ಲಿ. ರಿಮೆಂಬರ್ ಆದರೆ ಇಟ್ ವಿಲ್ ಬಿ ಅ ವೇರಿಯಬಲ್. ಇದು ಯಾರಿಗೆ ಫೀಡ್ಬ್ಯಾಕ್? ಇದು ಅನನ್ಯಾಗ. ದೆನ್ ಕೋಮಲ್, ನಿಮ್ದೆಲ್ಲರದು ಎಕ್ಸ್ಪ್ಲೇಷನ್ ಚಿಕ್ಕದಾಗೇ ಇದೆ ಆಯಿತಾ. ಈಗ ನನ್ನ ಎಕ್ಸ್ಪ್ಲೇಷನ್ ತೋರಿಸ್ಲಾ, ನಾನು ಟೈಪ್ ಮಾಡಿರೋದು. ಸೊ ದಿಸ್ ಇಸ್ ಮೈ ಎಕ್ಸ್ಪ್ಲೇಷನ್. ಇದು ವರ್ಡ್ ರ್ಯಾಪ್ ಮಾಡ್ಬೇಕು ನಾನು. ವರ್ಡ್ ರ್ಯಾಪ್ ಬೇಕು, ಕರೆಕ್ಟ್, ವರ್ಡ್ ರ್ಯಾಪ್ ಇದೆ. ನಾನು ಸೈಡಲ್ಲಿ ನಿಂತ್ಕೊತೀನಿ, ಒಂದ್ಸರಿ ಓದ್ಬಿಡಿ. We need to read one character at a time from left to right. To remember our answer, we need one paper or a place on the paper. You also need to remember the count of character. ಈ ರಿಮೆಂಬರ್ ಅಂತ ಹೇಳ್ತಿರೋದೇನು, ಇದು ವೇರಿಯಬಲ್ ಗೊತ್ತಾಗೋಗೋಸ್ಕರ ಆಯಿತಾ. ದೆನ್ ಸ್ಟಾರ್ಟ್ ಫ್ರಮ್ ದ ಸೆಕೆಂಡ್ ಕ್ಯಾರೆಕ್ಟರ್ ಆ್ಯಂಡ್ ಕಂಪೇರ್ ಇಟ್ ವಿತ್ ಫಸ್ಟ್ ಕ್ಯಾರೆಕ್ಟರ್. If they both are same, then increment the count in memory
ಇದು ಸಿ ಔಟ್ ಅಂತಾಗಿದೆ, ಇದನ್ನು ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಇನ್ ಮೆಮರಿ ಫ್ರಮ್ ಅದೇ 0 to 2. Go to next character and read its value. If that is also same, then increment the counter from 2 to 3. If next one is different, then in the answer sheet write A and the count value, but immediately make count is equal to 1. If first and second character are different, then in the answer sheet write first character, and if count is 1, then ignore the number and do this till the end. ಈ ಥರ ಬರ್ದಿದ್ದೀನಿ, ಇನ್ನೂ ರಿಫೈನ್ ಆಗ್ಬೋದು, ಬಟ್ ಗೊತ್ತಾಯ್ತಾ ಈಗ ಡೆಪ್ತ್ ಇದು ಏನಂತ. ಈಗ ಇದನ್ನು ಇಲ್ಲಿ ತೋರಿಸ್ತೀನಿ ಆಯಿತಾ. ಸೊ ಇದು ಇನ್ನೂ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಆಯಿತಾ. ಇದು ಇನ್ನೂ ಇಂಪ್ರೂವ್ ಆಗಬೇಕು. ನಾನು ಫಾಸ್ಟಾಗಿ ಬರ್ದಿದ್ದೀನಿ, ಬಟ್ ಐ ವಿಲ್ ಸೆಂಡ್ ಇಟ್ ಇನ್ ದ ಚಾರ್ಟ್ ಆಯಿತಾ. ಚಾರ್ಟಲ್ಲಿ ಕಳಿಸ್ತೀನಿ ಇದನ್ನು. ಇದು ಇನ್ನೂ ಇಂಪ್ರೂವ್ ಆಗಬೇಕು, ಇದ್ರಿಗಿಂತ ಇನ್ನೂ ಚೆನ್ನಾಗಿ ಆಗಬೇಕು. ಅಂದರೆ ಫುಲ್ ಕೋಡು ಸಿಕ್ಬಿಡುತ್ತೆ ಕೈಗೆ ಆಯಿತಾ. ಸೊ ಇಲ್ಲಿ ಏನು ಮಾಡೋಣ, ಈಗ ಅದನ್ನು ಬರೆಯೋಣ ಅಂತ. ಇಲ್ಲಿ ನಾನು ಕೆಲಸ ಮಾಡ್ತೀನಿ, ನಾನು ಇಲ್ಲಿ ನೋಟ್ ಪ್ಯಾಡಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿಗೆ. ಓಕೆ, ಫಾಂಟ್ ದೊಡ್ಡದಾಗಬೇಕು. ಓಕೆ, ಈಗ ಇದು ಇಲ್ಲಿರಲಿ, ಇದು ಇಲ್ಲಿರಲಿ. ಓಕೆನಾ. ಸೊ ವಿಲ್ ಸ್ಟಾರ್ಟ್. ಇದು ಓದಿದ್ರೆ ಎಲ್ಲರೂ ಒಂದ್ಸರಿ, ಎವ್ರಿಬಡಿ ರೆಡ್ ಇಟ್. ಸೊ ದಿಸ್ ಇಸ್ ಕೌಂಟ್ ಆಯಿತಾ, ಇದು ದಿಸ್ ಇಸ್ ಕೌಂಟ್. ಸೊ ಈಗ ಸಿ ಯುವರ್ ಕ್ಯಾರೆಕ್ಟರ್ ಈಸ್ ಲೈಕ್ ದಿಸ್. ನಿಮ್ದು ಇನ್ಪುಟ್ ಏನಿತ್ತು, ಎ ಬಿ ಸಿ ಡಿ ಡಿ ಅಂತ ಇತ್ತು ಆಯಿತಾ. ಯೂಶಲಿ ಕೋಡಿಂಗ್ ಬರೆಯುವಾಗ ಇನ್ನೊಂದು ಇನ್ಪುಟ್ ತೊಗೊಳ್ಳೋದು ಬೆಟ್ರು. ಇದೆಲ್ಲ ಸೇಮ್ ಕೇಸ್ ಇತ್ತಲ್ಲ, ಬೆಟ್ರ್ ಏನಪ್ಪ, ಇನ್ನೊಂದು ಇನ್ಪುಟ್ ಯಾವ ಥರ ತೊಗೊಳ್ಳಿ, ಎ ಬಿ ಸಿ ಡಿ. ಅಂದರೆ ಇಲ್ಲಿ ಎರಡು ಸೇಮ್ ಇದೆ, ಇಲ್ಲಿ ಎರಡು ಬೇರೆ ಆಗಿದೆ. ಈ ರೀತಿ ಇನ್ನೊಂದು ಇನ್ಪುಟ್ ಬರ್ಕೊಂಡ್ರೆ ಈ ಲಾಜಿಕ್ ಬರೆಯೋಕ್ಕೆ ಈಸಿ ಆಗುತ್ತೆ ಆಯಿತಾ. ಸೊ ಇಲ್ಲಿ ನಾವೇನಂತ ಇದ್ದೀವಿ, ಈ ಥರ ಇದ್ದಾಗ ವಿ ಆರ್ ಟೆಲ್ಲಿಂಗ್ ದ್ಯಾಟ್ ಯು ನೀಡ್ ಟು ರಿಮೆಂಬರ್ ದ ಔಟ್ಪುಟ್. ರಿಮೆಂಬರ್ ದ ಔಟ್ಪುಟ್ ಇನ್ ಅ ಸಪ್ರೇಟ್ ಪ್ಲೇಸ್ ಅಂತಿದ್ದೀವಿ. ರಿಮೆಂಬರ್ ಔಟ್ಪುಟ್ ಅಂದರೆ ಅದರ ಅರ್ಥ ಏನು, ರಿಮೆಂಬರ್ ಔಟ್ಪುಟ್ ಇನ್ ಅ ಸಪ್ರೇಟ್ ಪ್ಲೇಸ್ ಅಂದರೆ ಇದಕ್ಕೊಂದು ಅನದರ್ ಇನ್ನೊಂದು ವೇರಿಯೇಬಲ್ ಬೇಕು. ಇನ್ನೊಂದು ವೇರಿಯೇಬಲ್ಲು ಆ ಕ್ಯಾರೆಕ್ಟರ್ ಅರೇ ಬೇಕು ಆಯಿತಾ, ಅಥವಾ ಸ್ಟ್ರಿಂಗ್ ಅದು ಬೇಕು. ಸೆಕೆಂಡು, ಅದನ್ನು ಕೌಂಟ್ ಮಾಡೋಕ್ಕೆ ಯು ನೀಡ್ ಟು ರಿಮೆಂಬರ್ ದ ಕೌಂಟ್. ರಿಮೆಂಬರ್ ದ ಕೌಂಟ್. ಸೊ ಅದಕ್ಕೆ ಇನ್ನೊಂದು ವೇರಿಯೇಬಲ್ ಬೇಕು, ಏನಂತ, ಕೌಂಟ್ ಅಂತ ಆಯಿತಾ. ಸೊ ಇನಿಷಿಯಲಿ 0 ಅಲ್ಲ, ಇನಿಷಿಯಲಿ ಸ್ಟಾರ್ಟ್ ಆಲ್ವೇಸ್ ವಿತ್ 1. ಮಿನಿಮಮ್ ಅದು 1 ರೀಡ್ ಮಾಡಿರ್ತಿಲ್ಲ, ಕೌಂಟ್ ಯಾವಾಗಲೂ 1 ಇಂದ ಶುರು ಮಾಡಿ. ಸೆಕೆಂಡ್, ಈಗ ನಾನು ಕೌಂಟ್ ಮಾಡುವಾಗಲೇ ನಾನೇನು ಮಾಡ್ಬೋದು, ಇಲ್ಲಿಂದ ಶುರು ಮಾಡ್ಬೋದು. ಒಂದು ಆಪ್ಷನ್ ಏನು, ಇಲ್ಲಿ ಶುರು ಮಾಡ್ಬೋದು. ಇಲ್ಲಿ ಶುರು ಮಾಡಿ ಇದನ್ನು ಈಗ ನೆಕ್ಸ್ಟ್ ಜೊತೆ ಕಂಪೇರ್ ಮಾಡಬೇಕು ಆಯಿತಾ. ಸೊ ಇಲ್ಲಿ ಬಂದು ಏನಂತ ಹೇಳಿದೆ, ಓಕೆ ಎ ಇದೆ, ಹಾಂ ಎ ಇದೆ, ಈ ಎದು ಕರೆಂಟ್ ಕ್ಯಾರೆಕ್ಟರ್ ಇದೆ ಅಲ್ಲ, ಇದ್ರದ್ದು ನೀವು ಬೇಕಿದ್ದರೆ ಇನ್ನೊಂದು ಕ್ಯಾರೆಕ್ಟರ್ ಮೆಮೊರಿನೂ ತೊಗೋಬೋದು. ಕೋಡ್ ಇನ್ನೂ ಸಿಂಪಲ್ ಇರಬೇಕು ಅಂದರೆ ಕರೆಂಟ್ ಕ್ಯಾರೆಕ್ಟರ್ದನ್ನು ಇನ್ನೊಂದು ಮೆಮೊರಿ, ಕರೆಂಟ್ ಕ್ಯಾರೆಕ್ಟರ್. ಕೋಡ್ ಇದರಲ್ಲಿ ಆಪ್ಟಿಮೈಸ್ಡ್ ಇರಲ್ಲ, ಬಟ್ ಕೋಡ್ ವರ್ಕ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಆಪ್ಟಿಮೈಸ್ ಬರೆಯೋಕ್ಕೆ ಟ್ರೈ ಮಾಡಬೇಡಿ, ಕೋಡ್ ವರ್ಕ್ ಆಗೋ ಥರ ಬರೆಯೋ ಟ್ರೈ ಮಾಡಿ. ಸೊ ಕರೆಂಟ್ ಕ್ಯಾರೆಕ್ಟರನ್ನು ಇದನ್ನು ರಿಮೆಂಬರ್ ಮಾಡೋಣ ಆಯಿತಾ. ಸೊ ಏನು ಮಾಡೋಣ, ಫಸ್ಟ್ ಬಂದ್ವಿ, ಫಸ್ಟ್ ಕ್ಯಾರೆಕ್ಟರನ್ನು ರೀಡ್ ಮಾಡಿ, ಅದನ್ನು ರೀಡ್ ಮಾಡಿ ಕರೆಂಟ್ ಕ್ಯಾರೆಕ್ಟರಲ್ಲಿ ಬರೆದು ಬಿಡೋಣ. ಕರೆಂಟ್ ಕ್ಯಾರೆಕ್ಟರು ಏನಿದೆ, ಎ ಇದೆ, ಕೌಂಟ್ ಎಷ್ಟಿದೆ, ಕೌಂಟು 1 ಇದೆ. ಇದು ಎ ಕರೆಂಟ್ ಕ್ಯಾರೆಕ್ಟರು ಎ ಇದೆ, ಕೌಂಟು 1 ಇದೆ ಅಂತ ಬರ್ಕೊಂಡ್ಬಿಡೋಣ. ನೆಕ್ಸ್ಟು ರೀಡ್ ದ ನೆಕ್ಸ್ಟ್ ಕ್ಯಾರೆಕ್ಟರ್. ರೀಡ್ ನೆಕ್ಸ್ಟ್ ಕ್ಯಾರೆಕ್ಟರ್ ಹೆಂಗೆ ರೀಡ್ ಮಾಡಿದ್ರಿ, STR ಆಫ್ ಅದು ಐ ಅಂತ ರೀಡ್ ಮಾಡಿದ್ರಿ, ಇಂಡೆಕ್ಸು. ಇಫ್ ದಿಸ್ ಈಸ್ ಈಕ್ವಲ್ ಟು ಕರೆಂಟ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಕರೆಂಟ್ ಕ್ಯಾರೆಕ್ಟರ್ ಆದರೂ ಅಲ್ಲಿ, ಅಥವಾ ಪಾಯಿಂಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ನಿ, ಅಥವಾ ಸ್ಕ್ಯಾನಿಂಗ್ ಕ್ಯಾರೆಕ್ಟರು, ಅದು ಏನಾದರೂ ಹೆಸರು ಕೊಡಿ ಅದಕ್ಕೆ. ನಾನೀಗ ಕರೆಂಟ್ ಅಂತ ಕೊಟ್ಟಿದ್ದೀನಿ ಆಯಿತಾ. ಕರೆಂಟ್ ಕ್ಯಾರೆಕ್ಟರ್ ಎರಡೂ ಸೇಮ್ ಆಗಿದ್ದರೆ ಕೌಂಟನ್ನು ಇನ್ಕ್ರಿಮೆಂಟ್ ಮಾಡ್ಕೊಳ್ಳಿ. ಕೌಂಟು is equal to count plus ಮಾಡಿ. if current character is the new character is same as the current character, ಇಲ್ಲ ಅಂದರೆ ಅದನ್ನು ಪ್ರೀವಿಯಸ್ ಅಂತಲೂ ಮಾಡ್ಬೋದು. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರುತ್ತೆ. ವೇರಿಯೇಬಲ್ ಹೆಸರು ಕರೆಂಟ್ ಮಾಡೋ ಬದಲಿ ಪ್ರೀವಿಯಸ್ ಕ್ಯಾರೆಕ್ಟರ್ ಅಂತ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ. ಇಫ್ ಕರೆಂಟ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ ಟು ಪ್ರೀವಿಯಸ್ ಕ್ಯಾರೆಕ್ಟರ್, ದೆನ್
ಇನ್ಕ್ರಿಮೆಂಟ್ ದ ಕೌಂಟ್ ಏನು, ಕೌಂಟ್ ಪ್ಲಸ್ ಪ್ಲಸ್ ಮಾಡಿಬಿಡೋಕಷ್ಟೆ. ದೆನ್ ಇದಾದಮೇಲೆ ಇಲ್ಲಿ ಏನಂತ ಬರೀಬೇಕು, ಕಂಟಿನ್ಯೂ. ಮತ್ತು ಬೇರೆ ಏನು ತಲೆ ಕೆಡಿಸ್ಕೋಬೇಡಿ, ನೆಕ್ಸ್ಟ್ ಕ್ಯಾರೆಕ್ಟರ್ ಹೋಗಿ ಅಂತ. ಸೊ ದೆನ್ ಅಗೇನ್ ಯು ವಿಲ್ ರೀಡ್ ದ ನೆಕ್ಸ್ಟ್ ಕ್ಯಾರೆಕ್ಟರ್ ರೀಡ್ ಮಾಡಿದ್ರಿ. ಇಫ್ ಇಟ್ ಈಸ್ ಅಗೇನ್ ಸೇಮ್, ಇಫ್ ಇಟ್ ಈಸ್ ಸೇಮ್ ಅಗೇನ್, ಸೇಮ್ ಆಗಿದ್ರೆ ಮತ್ತೆ ಇನ್ಕ್ರಿಮೆಂಟ್ ಆಗ್ತೀರಾ. ಇಲ್ಲ ಅಂದರೆ ಎಲ್ಸ್. ಇಫ್ ಇಟ್ ಈಸ್ ನಾಟ್ ಸೇಮ್, ದೆನ್ ಇನ್ ದ ಆನ್ಸರ್ ಶೀಟ್, in the answer memory you write the current character which is A and you write the count which is ಅದೇನು ನಂಬರ್ ಇತ್ತಲ್ಲ 3 ಡಾಟ್ ಸ್ಟ್ರಿಂಗ್, ಅದನ್ನು ಸ್ಟ್ರಿಂಗಿಗೆ ಕನ್ವರ್ಟ್ ಮಾಡಬೇಕು ಆಯಿತಾ. ಜಾವಾದಲ್ಲಿ ಆ ನಂಬರ್ ಡಾಟ್ 2 ಸ್ಟ್ರಿಂಗ್ ಮಾಡ್ಬೋದು, ಪೈಥಾನ್ ಅವರು str ಅಂತ ಮಾಡಿ ಆ ವೇರಿಯೇಬಲ್ ಪಾಸ್ ಮಾಡಬೇಕು. ಸೊ ಅದನ್ನು ಈ 3 ಅಂತ ನಂಬರನ್ನು ಸ್ಟ್ರಿಂಗ್ ಕನ್ವರ್ಟ್ ಮಾಡಿ 3 ಅಂತ ಬರಿಬೇಕು ಆಯಿತಾ, A3 ಅಂತ ಬರೋದ್ರಿ. ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ಬೇರೆ ಆಗಿದೆ. ಸೊ ದ ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ಡಿಫ್ರೆಂಟ್, ನೆಕ್ಸ್ಟ್ ಕ್ಯಾರ್ ಈಸ್ ನಾವು ಡಿಫ್ರೆಂಟ್ ಇದೆಯಲ್ಲ. ಫಸ್ಟ್ ಕೆಲಸ ಏನು ಮಾಡಬೇಕು, ಆನ್ಸರ್ ಶೀಟಲ್ಲಿ ಬರೆದು ಬಿಡಬೇಕು. ಇದು ಒಂದನೇ ಸ್ಟೆಪ್ಪು. ಎರಡನೇ ಸ್ಟೆಪ್ಪು, ಆ ಪ್ರೀವಿಯಸ್ ಕ್ಯಾರೆಕ್ಟರ್ ವ್ಯಾಲ್ಯೂ ಚೇಂಜ್ ಮಾಡಬೇಕೀಗ. ಅದು ವೇರಿಯೇಬಲ್ ಹೆಸರು ಏನು ಅಂದ್ಕೊಂಡಿದ್ದೀವಿ, ಪ್ರೀವಿಯಸ್ ಕ್ಯಾರನ್ನು ಈಗ ಆ ವ್ಯಾಲ್ಯೂಗೆ ಸೆಟ್ ಮಾಡ್ಕೋಬೇಕು. ಅದು ಎ ಆಫ್ ಐ ಅಂತ ಬರಿತಾ ಇದ್ದೀನಿ, ಅದ್ರ ಬದಲು str ಆಫ್ ಐ ಅಂತ ಬರೆಯೋಣ ಆಯಿತಾ. str ಆಫ್ ಐ ಆರ್ str ಆಫ್ ಇಂಡೆಕ್ಸ್ ಇದಕ್ಕೆ ಸೆಟ್ ಮಾಡ್ಕೋಬೇಕು. ಇದ್ರಿಗಿಂತ ಮುಖ್ಯವಾಗಿ ಆ ಕೌಂಟನ್ನು ಏನು ಮಾಡಬೇಕು, ರಿಸೆಟ್ ದ ಕೌಂಟ್ ಟು 1. ನೋಡಿ ಅದು ಸೇಮ್ ಆಗಿದ್ರೆ ಏನು ಮಾಡಬೇಕು, ಬರೀ ಕೌಂಟ್ ಇನ್ಕ್ರಿಮೆಂಟ್ ಮಾಡಿ ಕಂಟಿನ್ಯೂ ಮಾಡ್ತಾ ಇರಬೇಕು. ಏನಾದರೂ ಬೇರೆ ಆಗಿದ್ದರೆ ಅದನ್ನು ಫಸ್ಟ್ ಆನ್ಸರ್ ಶೀಟಿಗೆ ಬರಿಬೇಕು, ಆ ನಂಬರ್ ಬರಿಬೇಕು, ಕರೆಂಟ್ ಕ್ಯಾರೆಕ್ಟರ್ನ ಅಪ್ಡೇಟ್ ಮಾಡಬೇಕು, ಕೌಂಟನ್ನು 1ಗೆ ಸೆಟ್ ಮಾಡಬೇಕು. ಆಮೇಲೆ ನಂಬರ್ ಬರೆಯೋಗಿಂತ ಮುಂಚೆ ಇಫ್ ಕೌಂಟ್ ಈಕ್ವಲ್ ಟು 1 ಆಗಿದ್ದರೆ ಇಗ್ನೋರ್ ಮಾಡಿ, ಅದನ್ನು ಇಗ್ನೋರ್ ಮಾಡಬೇಕು. ಇದು ಎಲ್ಲ ಕೆಲಸ ಎಲ್ಸಲ್ಲಿ ಆಗಬೇಕು. ಈ ಎಲ್ಲ ಕೆಲಸ ಮ್ಯಾಚ್ ಆದರೆ ಆಗಬೇಕು. ಗೊತ್ತಾಯ್ತಾ ಈಗ? ಸಿ ಫ್ರಮ್ ಇಲ್ಲಿ ಈ ರೀತಿ ಹಿಂಗೆ ಡೀಟೇಲಾಗಿ ಬರೆದಾಗ ಯು ವಿಲ್ ಬಿ ಏಬಲ್ ಟು ಥಿಂಕ್ ಇನ್ ದಿಸ್ ಡೆಪ್ತ್. ಈ ಡೆಪ್ತಲ್ಲಿ ಯೋಚನೆ ಮಾಡ್ಬೋದು. ಈ ಡೆಪ್ತಲ್ಲಿ ಯೋಚನೆ ಮಾಡಿದ್ರೆ ಕೋಡ್ ಬರೆಯೋದು ತುಂಬ ಈಸಿ. ಸೊ ಈಗ ಏನಂತ ಬರೆಯೋಣ, ರಿಟರ್ನು ಇನ್ನೊಂದು ಕ್ಯಾರೆಕ್ಟರ್ ಅರೇ ಅಂದ್ಕೊಳ್ಳೋಣ ಆಯಿತಾ. ಸೊ ಇಲ್ಲ ಅಂದರೆ ಇನ್ನೊಂದು ಸ್ಟ್ರಿಂಗ್. ಹಾಂ, ಈಗ ಯಾರ್ಯಾರು ಪೈಥಾನು ಜಾವಾದಲ್ಲಿ ಬರಿತೀರಲ್ಲ ಅಲ್ಲಿ ನೀವು ಸ್ಟ್ರಿಂಗ್ ಅಪೆಂಡ್ ಮಾಡಬೇಕು ಆಯಿತಾ. ಸಿ ಪೈಥಾನ್ ಸ್ಟ್ರಿಂಗಲ್ಲಿ ಬರೆಯುವಾಗ ನೀವು ಅದನ್ನು ಅಪೆಂಡ್ ಮಾಡಿ ಬರಿಬೋದು. ಇನ್ಸ್ಟೆಡ್ ಆಫ್ ಯೂಸಿಂಗ್ ದಟ್ ಅರೇ ಯು ಕ್ಯಾನ್ ಆಲ್ಸೋ ಯೂಸ್ ಎನ್ ಸ್ಟ್ರಿಂಗ್ ಬಿಲ್ಡರ್ ಅಥವಾ ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ಈಗ ಜಾವಾದಲ್ಲಿ ಬರಿತೀನಿ ಅಂದ್ಕೊಳ್ಳಿ. ಸೊ ಜಾವಾದಲ್ಲಿ ಬರೆದಾಗ ಏನಾಗುತ್ತೆ, ನಾನು ಸ್ಟ್ರಿಂಗ್ ಅಂತ ಕೊಟ್ಟು ಏನಂತೀನಿ, ಕಾಂಪ್ರೆಸ್ ಅಂತ ಕೊಟ್ಬಿಟ್ಟು ಇಲ್ಲೇನಂತ ಕೊಡ್ತೀನಿ, ಸ್ಟ್ರಿಂಗು ಅದು str ಅಂತ ಕೊಟ್ಟಿರ್ತೀನಿ. ಆಮೇಲೆ ಲೆಂತ್ ನನಗೆ ಜಾವಾದಲ್ಲಿದ್ದರೆ ಲೆಂತ್ ಡೈರೆಕ್ಟಾಗಿ ಸಿಗುತ್ತೆ ಆಯಿತಾ. ಸೊ ನನಗೆ ಏನೇನು ವೇರಿಯೇಬಲ್ ಬೇಕು, ಮೊದಲು ಏನು ಮಾಡ್ತೀನಿ, ಔಟ್ಪುಟ್ ಅಥವಾ ಆನ್ಸರ್ ಈಸ್ ಈಕ್ವಲ್ ಟು ನ್ಯೂ ಸ್ಟ್ರಿಂಗ್ ಬಿಲ್ಡರ್ ಅಂತ ಮಾಡಬೇಕಾಗತ್ತೆ. ಇದರಲ್ಲಿ ಜಾವಾದಲ್ಲಾದರೆ ನ್ಯೂ ಸ್ಟ್ರಿಂಗ್ ಬಿಲ್ಡರ್, ಪೈಥಾನಲ್ಲಾಗಿದ್ದರೆ str ಅಂತ ಮಾಡಿ ಅದಕ್ಕೆ ಅಪೆಂಡ್ ಮಾಡ್ತಾ ಹೋಗ್ಬೇಕಷ್ಟೇ ಆಯಿತಾ. ಸೊ ಇಲ್ಲಿ ಆನ್ಸರ್ ಅಂತ ಇದೆ, ಆನ್ಸರ್ ಅಂತ ಒಂದು ಸ್ಟ್ರಿಂಗ್ ನೆನಪಿಟ್ಕೋಬೇಕು. ಮುಂದೆ ಕೌಂಟ್ಗೆ ಏನು ಬೇಕು, ನನಗೆ ಕೌಂಟ್ಗೆ ಒಂದು ವೇರಿಯೇಬಲ್ ಬೇಕು, ಇದನ್ನು 1ಗೆ ಸೆಟ್ ಮಾಡಿದ್ವಿ. ನೆಕ್ಸ್ಟು ಪ್ರೀವಿಯಸ್ ಕ್ಯಾರೆಕ್ಟರ್ಗೆ ನನಗೆ ಇನ್ನೊಂದು ವೇರಿಯೇಬಲ್ ಬೇಕು, ಪ್ರೀವಿಯಸ್ ಕ್ಯಾರೆಕ್ಟರ್ಗೆ ಇದೊಂದು ಬೇಕು. ಈಗ ಇದನ್ನು ಸ್ಟಾರ್ಟಿಂಗಲ್ಲಿ ಏನು ಮಾಡೋಣ, ಇದೇನು ನಿಮ್ಮ ಸ್ಟ್ರಿಂಗ್ ಇದೆಯಲ್ಲ ಆ ಸ್ಟ್ರಿಂಗ್ದು ಫಸ್ಟ್ ಕ್ಯಾರೆಕ್ಟರ್ಗೆ ಸೆಟ್ ಮಾಡಿಬಿಡಿ, ಅದನ್ನು 0ಗೆ ಸೆಟ್ ಮಾಡಿ. ಜಾವಾದಲ್ಲಿರೋರು ಏನು ಮಾಡಬೇಕು, str ಡಾಟ್ ಗೆಟ್ ಕ್ಯಾರ್ ಅಟ್ ಇಂಡೆಕ್ಸ್ 0 ಅಂತ ಹೇಳಬೇಕು. ಅವಾಗ ನಿಮ್ಗೆ ಆ ಕ್ಯಾರೆಕ್ಟರ್ ಸಿಗುತ್ತೆ. ಇದರಲ್ಲಿ ಬಗ್ಸ್ ಇದೆ, ಬಗ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಜ್ ಕೇಸಸ್ಸು ಬಗ್ಸ್ ಎಲ್ಲ ಇದೆ, ಅದೇನು ತಲೆ ಕೆಡಿಸ್ಕೋಬೇಡಿ. ಫಸ್ಟು ಹ್ಯಾಪಿ ಫ್ಲೋಗೆ ವರ್ಕಿಂಗ್ ಕೋಡ್ ಬರೆಯೋಕ್ಕೆ ಶುರು ಮಾಡಿ. ಇಷ್ಟಾಯಿತು. ಇದಾದಮೇಲೆ ಈಗ ಒಂದೊಂದೇ ಕ್ಯಾರೆಕ್ಟರ್ ರೀಡ್ ಮಾಡಬೇಕು ಆಯಿತಾ. ಎಲ್ಲಿವರೆಗೆ ಮಾಡ್ತೀರಿ, ಇದಕ್ಕೆ ಬೇಕಿದ್ದರೆ ಇಲ್ಲಿ ಒಂದು ಇಂಡೆಕ್ಸ್ ಅಂತ ತೊಗೊಳ್ಳಿ. ಸೊ ಇಂಡೆಕ್ಸ್ ಎಲ್ಲಿಂದ ಶುರು ಮಾಡಬೇಕೀಗ, ಹೆಂಗಿದ್ರು ಫಸ್ಟ್ ಕ್ಯಾರೆಕ್ಟರ್ ರೀಡ್ ಮಾಡಿದ್ದೀರಾ. ಸೊ ಇಂಡೆಕ್ಸನ್ನು ಏನು ಮಾಡಿ 1ಇಂದ ತೊಗೊಳ್ಳಿ. ಇಂಡೆಕ್ಸ್ 1ಇಂದ ಎಲ್ಲಿವರೆಗೆ ಹೋಗಬೇಕು, ಎಲ್ಲಿವರೆಗೂ ಈ ಸ್ಟ್ರಿಂಗದ್ದು ಲೆಂತ್ ಇದೆ ಆ ಲೆಂತ್ಗಿಂತ ಒಂದು ಚಿಕ್ಕದು ಅಲ್ಲಿವರೆಗೆ ಹೋಗಬೇಕು, 1 to ಅಲ್ಲಿವರೆಗೆ ಹೋಗಬೇಕು. ಅದನ್ನು ನೀವು ಫಾರ್ ಲೂಪಲ್ಲಾದರೂ ಬರೀರಿ, ವೈಲ್ ಲೂಪಲ್ಲಾದರೂ ಬರೀರಿ. ಫಾರ್ ಇಂಡೆಕ್ಸ್ ಆಫ್ 1 to ಇಂಡೆಕ್ಸ್ ಲೆಸ್ ದೆನ್
ದಟ್ ಲೆಂತ್ ಮೈನಸ್ 1. ಲೆಂತ್ ಎಲ್ಲಿಂದ ಸಿಗ್ತಾ ಇದೆ? ಡೈರೆಕ್ಟ್ ಲೆಂತ್ ಅಂತ ವೇರಿಯಬಲ್ ಇಲ್ಲ, ಅದೇನು ಸ್ಟ್ರಿಂಗ್ ಇದೆಯಲ್ಲ ಪೈಥಾನಲ್ಲಾಗಿದ್ದರೆ LEN ಫಂಕ್ಷನ್ ಯೂಸ್ ಮಾಡಬೇಕು, LEN ಆಫ್ STR ಅಂತ. ಜಾವಾದಲ್ಲಾಗಿದ್ದರೆ ದಟ್ ಸ್ಟ್ರಿಂಗ್ ವೇರಿಯಬಲ್ದು ಡಾಟ್ ಲೆಂತ್ ಅಂತ ಬರಿಬೇಕು, ಆಯಿತಾ? ಸೊ ಈ ಲೆಂತ್ ಮೈನಸ್ 1 ಇಂದ ಪ್ಲಸ್ ಇದು ಇಂಡೆಕ್ಸ್ ಪ್ಲಸ್ ಪ್ಲಸ್, ಇದು ಲೂಪ್ಗೋಸ್ಕರ ಆಯಿತು. ಸೊ ಇಲ್ಲೀಗ ನೀವೇನಂತೀರ, ಫಸ್ಟ್ದಿಂದ ಶುರು ಆಗ್ತಿದೆಯಲ್ಲ. ಸೊ ಇಫ್ ದಟ್ STR ಆಫ್ ಐ, ಆ ಇಂಡೆಕ್ಸು ಇದು ಏನಾದರೂ ಪ್ರೀವಿಯಸ್ ಕ್ಯಾರ್ ಅಂತ ವೇರಿಯಬಲ್ ಮಾಡಿದ್ವಲ್ಲ, ಅದಕ್ಕೆ ಎರಡು ಈಕ್ವಲ್ ಆಗಿದ್ದರೆ, ಎರಡು ಈಕ್ವಲ್ ಆದರೆ ಏನು ಮಾಡ್ಬೇಕಂತ ಹೇಳಿದ್ದೆ? ಫಸ್ಟ್ ಕೆಲಸ ಕೌಂಟ್ ಜಾಸ್ತಿ ಮಾಡ್ಕೋಬೇಕು, ಕೌಂಟ್ ಪ್ಲಸ್ ಪ್ಲಸ್ ಮಾಡಬೇಕು, ಮಾಡಿ ಆರಾಮಾಗಿ ಇದನ್ನು ಕಂಟಿನ್ಯೂ ಮಾಡಿಬಿಡಿ, ತಲೆ ಕೆಡಿಸ್ಕೋಬೇಡಿ, ಕಂಟಿನ್ಯೂ, ದಟ್ಸ್ ಇಟ್. ಸೇಮ್ ಆಗಿದ್ದರೆ ಏನು ಕೆಲಸನೇ ಇಲ್ಲ, ಕೌಂಟ್ ಇನ್ಕ್ರಿಮೆಂಟ್ ಮಾಡಬೇಕು, ಮುಂದೆ ಹೋಗ್ತಾ ಇರಬೇಕು, ಕರೆಕ್ಟ್? ಎಲ್ಸಲ್ಲಿನೇ ಸರ್ಕಸ್ ಇರೋದು, ಫುಲ್ ಎಲ್ಸಲ್ಲಿ ಸರ್ಕಸ್ ಇದೆ. ಸೊ ಎಲ್ಸಲ್ಲಿ ಏನೇನು ಸರ್ಕಸ್ ಇದೆ? ಫಸ್ಟ್ ಕೆಲಸ ಏನು? ಆನ್ಸರ್ ಬರೆದ್ಬಿಡ್ಬೇಕು. ಆನ್ಸರ್ ಹೆಂಗೆ ಬರೀತೀರಾ? ನಿಮ್ಮ ಆನ್ಸರ್ಗೆ ಡಾಟ್ ಅಪೆಂಡು ಏನು ಅಪೆಂಡ್ ಮಾಡಬೇಕು? ಆ ಪ್ರೀವಿಯಸ್ ಕ್ಯಾರೆಕ್ಟರನ್ನು ಅಪೆಂಡ್ ಮಾಡ್ಕೊಂಬಿಡಿ. ಇದು ಜಾವಾದವರು. ಪೈಥಾನ್ ಅವ್ರು ಏನು ಮಾಡಿ? ಪೈಥಾನ್ ಅವರು STR ಇಸ್ ಈಕ್ವಲ್ ಟು STR ಪ್ಲಸ್ ದಟ್ ಪ್ರೀವಿಯಸ್ ಕ್ಯಾರೆಕ್ಟರು, ಅದನ್ನು ಅಪೆಂಡ್ ಮಾಡ್ಕೊಳ್ಳಿ ಈ ರೀತಿ. STR ಇಸ್ ಈಕ್ವಲ್ ಟು STR ಪ್ಲಸ್ ಪ್ರೀವಿಯಸ್ ಕ್ಯಾರೆಕ್ಟರ್, ಇದು ಅಪೆಂಡ್ ಮಾಡಿದ್ರಿ. ಅಪೆಂಡ್ ಆದಮೇಲೆ ನೆಕ್ಸ್ಟ್ ಕೆಲಸ ನಂಬರ್ ಆ್ಯಡ್ ಮಾಡಬೇಕು. ನಂಬರ್ ಆ್ಯಡ್ ಮಾಡಬೇಕು ಅಂದರೆ 1 ಇದ್ದಾಗ ಮಾಡಬಾರ್ದು, 1ಗಿಂತ ಜಾಸ್ತಿ ಇದ್ದರೆ ಮಾತ್ರ ಮಾಡಬೇಕು. ಸೊ ಇದಕ್ಕೆ ಹೆಂಗೆ ಚೆಕ್ ಮಾಡ್ತೀರಾ? ಇಲ್ಲಿ ನೋಡಿ, ಇದು ಒಂದೇ ಲೈನ್ ಡಿಫ್ರೆನ್ಸು. ಇಲ್ಲ ಅಂದರೆ ಇಂಟರ್ವ್ಯೂರ್ ಏನಾದರೂ ಇಲ್ಲ ಅದು 1 ಕ್ಯಾರೆಕ್ಟರ್ ಇದ್ದರೆ ಬರೀ 1 ಅಂತ ಬರೀರಿ ಅಂದರೆ ಇನ್ನೂ ಕೋಡ್ ಈಸಿ ಆಗಿಬಿಡುತ್ತೆ. ಅವ್ರೇನಾದರೂ 1 ಇದ್ದಾಗ ಇಗ್ನೋರ್ ಮಾಡಿ ಅಂದ್ರೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಆ್ಯಕ್ಚುಲಿ. ಅವರಿಲ್ಲ 1 ಇದ್ದಾಗ 1 ಬರೀರಿ ಅಂದರೆ ಈ ಲೈನ್ ಬರೆಯೋ ಅವಶ್ಯಕತೆನೇ ಇಲ್ಲ ಈಗ, ಆಯಿತಾ? ಈಗ ನಾವೇನು ಮಾಡ್ತೀವಿ, ನೀವು ಬೈಹ್ಯಾಟ್ ಮಾಡಿಬಿಟ್ರೆ ಈ ಥರ ಕ್ವಶನ್ ಟ್ವಿಸ್ಟ್ ಮಾಡಿಬಿಡ್ತೀವಿ. ನೀವೇನಾದರೂ ಅಲ್ಲಿ ಹಿಂಗೆ ಬರೆದ್ಬಿಟ್ರೆ ನಾವಂತೀವಿ 1 ಇದ್ದಾಗ ನೀನು ಇಗ್ನೋರ್ ಮಾಡಿ ನೋಡೋಣ ಅಂತ ಹೇಳ್ಬಿಡ್ತೀವಿ. ನೀವು ಲಾಜಿಕ್ ಅರ್ಥ ಆದರೆ ಚೇಂಜ್ ಮಾಡ್ಬೋದು, ಇಲ್ಲ ಅಂದರೆ ಬೈಹ್ಯಾಟ್ ಮಾಡಿದರೆ ಇದು ಗೊತ್ತಿಲ್ಲ ಸರ್ ಅಂತೀರ ಅವಾಗ. ಸೊ ಇಲ್ಲೇನು ಮಾಡೋಣ ಈಗ? ಇಫ್ ಕೌಂಟ್ ಈಸ್ ಈಕ್ವಲ್ ಟು 1, ಕೌಂಟ್ 1 ಆಗಿದ್ದರೆ ನೀವು ಇದನ್ನು ಇಗ್ನೋರ್ ಮಾಡಬೇಕು. ಇಲ್ಲ ಅಂದರೆ ಉಲ್ಟಾ ಬರೀರಿ, ಕೌಂಟ್ 1 ಆಗಿರಲಿಲ್ಲ ಅಂದರೆ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು ಅಥವಾ ಗ್ರೇಟರ್ ದೆನ್, ಬೆಸ್ಟ್ ರೀಡಬಿಲಿಟಿ ಚೆನ್ನಾಗಿರಬೇಕು ಅಂದರೆ ಒಂದು ನಿಮಿಷ, ರೀಡಬಿಲಿಟಿ ಚೆನ್ನಾಗಿರಬೇಕು ಅಂದರೆ ಇಫ್ ಕೌಂಟ್ ಈಸ್ ಗ್ರೇಟರ್ ದೆನ್ 1, ದೆನ್ ಅಗೇನ್ ಅದನ್ನು ಅಪೆಂಡ್ ಮಾಡಿಬಿಡಿ. ಆನ್ಸರ್ ಡಾಟ್ ಅಪೆಂಡ್ ದಟ್ ಕೌಂಟ್ ಡಾಟ್ ಟು ಸ್ಟ್ರಿಂಗ್ ಅಂತ ಜಾವಾದಲ್ಲಿ ಬರೀಬೇಕು. ಪೈಥಾನಲ್ಲಾಗಿದ್ದರೆ ಆನ್ಸರ್ ಈಸ್ ಈಕ್ವಲ್ ಟು ಅಗೇನ್ ಆನ್ಸರ್ ಪ್ಲಸ್ ಈಗ ಇಂಟೀಜರನ್ನು ಸ್ಟ್ರಿಂಗ್ ಮಾಡಬೇಕು. ಅದಕ್ಕೆ ಏನಂತ ಫಂಕ್ಷನ್ ಇದೆ? STR ಅಂತ ಫಂಕ್ಷನ್ ಇದೆ, STR ಆಫ್ ಕೌಂಟ್ ಅಂತ ಫಂಕ್ಷನ್ ಇದೆ. ಎರಡನೇ ಕೆಲಸ ಆಯಿತಾ? ಮೂರನೇ ಕೆಲಸ, ಇದು ಫಸ್ಟ್ ಕೆಲಸ, ಇದು ಸೆಕೆಂಡ್ ಕೆಲಸ. ಮೂರನೇ ಕೆಲಸ ಏನು? ನಿಮ್ಮ ಕೌಂಟರನ್ನು ರಿಸೆಟ್ ಮಾಡಬೇಕು. ಎದಕ್ಕೆ ರಿಸೆಟ್ ಮಾಡ್ತೀರಾ? 0ಗೆ ಮಾಡ್ತೀರಾ? ಎದಕ್ಕೆ ಮಾಡ್ತೀರಾ? ಅದಕ್ಕೆ 1ಗೆ ಮಾಡಬೇಕು, ಯಾಕಂದರೆ ನೀವು ನೆಕ್ಸ್ಟ್ ಕ್ಯಾರೆಕ್ಟರ್ ರೀಡ್ ಮಾಡ್ತಿದ್ದೀರಲ್ಲ. ಸೊ ಕೌಂಟನ್ನು ರಿಸೆಟ್ ಇಟ್ಟು 1 ನಾಟ್ 0, ಕರೆಕ್ಟ್? ಈ ರೀತಿ ಎಲ್ಸ್ ಪಾರ್ಟಲ್ಲಿ ಬರೆದ್ರೆ ದೆನ್ ಅದೇನಾಗುತ್ತೆ? ಲೂಪಲ್ಲಿ ಇಲ್ಲಿ ಮೇಲೆ ಹೋಗುತ್ತೆ, ಮೇಲೆ ಹೋಗಿ ಇಂಡೆಕ್ಸ್ ನೆಕ್ಸ್ಟ್ ಕ್ಯಾರೆಕ್ಟರ್ ಹೋಗುತ್ತೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಬರುತ್ತೆ. ಆಮೇಲೆ ಇನ್ನೊಂದು ಕೆಲಸ ಇದೆ, ಇನ್ನೊಂದು ಪೆಂಡಿಂಗ್ ಇದೆ, ತುಂಬ ಇಂಪಾರ್ಟೆಂಟ್ ಕೆಲಸ. ಯಾವುದು? ಈ ಪ್ರೀವಿಯಸ್ ಕ್ಯಾರೆಕ್ಟರ್ ಇದೆಯಲ್ಲ ಅದು ಅಪ್ಡೇಟ್ ಆಗಬೇಕು. ಪ್ರೀವಿಯಸ್ ಕ್ಯಾರೆಕ್ಟರು ಇಸ್ ಈಕ್ವಲ್ ಟು ದಟ್ STR ಆಫ್ ದಟ್ ಇಂಡೆಕ್ಸ್. ಸೊ ಪ್ರೀವಿಯಸ್ ಕ್ಯಾರೆಕ್ಟರ್ ಚೇಂಜ್ ಆಯ್ತಲ್ಲ, ಸೊ ಅದಕ್ಕೆ ಅದು ಅಪ್ಡೇಟ್ ಆಗಬೇಕು. ಸೊ ಇಲ್ಲಿ ನೋಡಿ, ಈ ಎಲ್ಸಲ್ಲಿ 4 ಕೆಲಸ ಮಾಡಬೇಕು ನಾವು. ನೀವು ಇದನ್ನು ಡೀಟೇಲಾಗಿ ಬರೆದ್ರೆ ಇಂಗ್ಲೀಷಲ್ಲಿ, ಅವಾಗ ಮಾತ್ರ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಅದನ್ನು ಲಾಜಿಕ್ಕನ್ನು ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ಮೈನ್ಯೂಟ್ ಚಿಕ್ಕ ಚಿಕ್ಕ ಸ್ಟೆಪ್ಗಳನ್ನು ಅಬ್ಸರ್ವ್ ಮಾಡಬೇಕು. ನೀವೇನು ಎಲ್ಲರೂ ಏನಂತಿದ್ದೀರಾ? ಸರ್ ಐ ವಿಲ್ ಕೌಂಟ್ ದ ನಂಬರ್ ಆಫ್ ಏಜ್ ಆ್ಯಂಡ್ ಐ ವಿಲ್ ರೈಟ್ A3 ಅಂತ ಬರೆದ್ರೆ ನೀವು ಇದೆಲ್ಲನೂ ಫಿಗರ್ ಔಟ್ ಮಾಡೋಕ್ಕೆ ಆಗಲ್ಲ, ಇದನ್ನು ಫಿಗರ್ ಔಟ್ ಮಾಡೋಕ್ಕೆ ಆಗಲ್ಲ. ಓನ್ಲಿ ವೆನ್ ಯು ರೈಟ್ ಇಟ್ ಇನ್ ಡೆಪ್ತ್. ಇದು ಹಿಂಗೆ ತೊಗೋಬೇಕು, ನಾನು ಇದನ್ನು ಹಿಂಗೆ ನೋಡ್ತೀನಿ ಕಣ್ಣಲ್ಲಿ, ಆಯಿತಾ? ಇಲ್ಲಿದೆಯಲ್ಲ, ನಾನು ಇದನ್ನು ಫಸ್ಟ್ ರೀಡ್ ಮಾಡ್ತೀನಿ, ಅದನ್ನು ಮಾಡೋದ್ರ ಜೊತೆ ಕಂಪೇರ್ ಮಾಡ್ತೀನಿ, ಅದನ್ನು ಇಲ್ಲೆಲ್ಲೋ ನೆನ್ಪಿಟ್ಕೊಳ್ತೀನಿ, ಇದನ್ನೆಲ್ಲೋ ನೆನ್ಪಿಡಲ್ಲ, ನಾನು ಅದನ್ನು ಮರ್ತು ಬಿಡ್ತೀನಿ, ಅದನ್ನು ಇಗ್ನೋರ್ ಮಾಡ್ತೀನಿ ಅಂತ ಏನು ಅಷ್ಟು ಡೀಟೇಲಾಗಿ ಬರೀತಿರಲ್ಲ, ಆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಬರೀತಿರಲ್ಲ. ಈ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಬರೆದ್ರೆ, ಈ ಮೈಕ್ರೋಸ್ಕೋಪಿಕ್ ಲೆವೆಲ್ಲು ಅಥವಾ
ನಾನೇನಂತ ಇದ್ದೀನಿ 5 year oldಗೆ 5 year old ಮಗುಗೆ ನೀವು ಇಂಗ್ಲೀಷಲ್ಲಿ ಅದನ್ನು ಹೇಳಿದ್ರೆ ಆ 5 year old ಮಗುಗೆ ಅದನ್ನು ನೀವು ಇಂಗ್ಲೀಷಲ್ಲಿ ಕಲಿಸಿದ್ರೆ ಆ ಇಂಗ್ಲೀಷಲ್ಲಿ ಏನು ಕಲಿಸ್ತಿರೋ ಆಲ್ಮೋಸ್ಟ್ ದ್ಯಾಟ್ ಈಸ್ ಯುವರ್ ಅಲ್ಗೋರಿದಮ್, ದ್ಯಾಟ್ ಈಸ್ ದ ಅಲ್ಗೋರಿದಮ್. ಆಪ್ಟಿಮೈಸ್ಡ್ ಇದೆ, ಆಪ್ಟಿಮೈಸ್ ಇಲ್ಲ, ಬಗ್ಸ್ ಇದೆ, ಅದು ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಒಂದು 4-5 ಸಿನಾರಿಯೋ ಪಾಸ್ ಆಗೋ ಥರ ಬರೆಯೋಕ್ಕೆ ಕಲೀರಿ. ಅದಾದಮೇಲೆ ಕಲಿಯೋಣ ಎಜ್ ಕೇಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಸ್ಪೀಡ್ ಇಂಪ್ರೂವ್ ಹೆಂಗೆ ಮಾಡಬೇಕು, ಅದನ್ನೆಲ್ಲ ಆಮೇಲೆ ಕಲಿಯೋಣ. ಈಗ ನೋಡಿ ಮಗು ಫಸ್ಟ್ ಏನು ಮಾಡುತ್ತೆ, ಕ್ರಾಲ್ ಮಾಡೋಕ್ಕೆ ಕಲಿಯುತ್ತೆ, ಆಮೇಲೆ ಅಂಬೆಗಾಲ್ ಹಚ್ಚಿ ನಡೆಯೋಕ್ಕೆ ಶುರು ಮಾಡುತ್ತೆ, ನಡೀತಾ ನಡೀತಾ ಬೀಳುತ್ತೆ, ಅದಾದಮೇಲೆ ನಡೆಯುತ್ತೆ, ಅದಾದಮೇಲೆ ಓಡುತ್ತೆ. ಒಮ್ಮಿಗಲೇ ಓಡೋಕ್ಕಾಗಲ್ಲ ಯಾರಿಗೂ. ಸೊ ಇವತ್ತಿನಿಂದ ಈ ರೀತಿ ಪ್ರಾಕ್ಟೀಸ್ ಮಾಡಿ. ನಮ್ಮ ಲಾಜಿಕ್ ಬಿಲ್ಡಿಂಗ್ ಒಂದು ವಿಡಿಯೋ ಸೀರೀಸ್ ಬರುತ್ತೆ ಆಯಿತಾ, ಅದರಲ್ಲಿ ನಾನು ಏನು ಮಾಡ್ತೀನಿ, ಒಂದು 10 ಪ್ರಾಬ್ಲಮ್ಗೆ ಈ ರೀತಿ ಫಸ್ಟು ಬ್ರೈನಲ್ಲಿ ಥಿಂಕ್ ಮಾಡಿ, ಅದನ್ನು ಅಬ್ಸರ್ವ್ ಮಾಡಿ, ಅದನ್ನು ಇಂಗ್ಲೀಷಲ್ಲಿ ಬರೆದು, ಇಂಗ್ಲೀಷಲ್ಲಿ ಬರೆದಿರೋದನ್ನು ಕೋಡಿಗೆ ಬರಿತೀನಿ, ಸೂಡೋ ಕೋಡ್ ಬರಿತೀನಿ, ಸೂಡೋ ಕೋಡಿಂದ ಕೋಡಿಗೆ ಬರೆಯೋಣ ಆಯಿತಾ. ಈ ರೀತಿ ಒಂದು 10 ಎಕ್ಸಸೈಸ್ ಮಾಡ್ತೀನಿ ನಾನು. ಅದನ್ನು ನೀವೇನು ಮಾಡಬೇಕು, ಮಧ್ಯದಲ್ಲಿ ವಿಡಿಯೋ ಪಾಸ್ ಮಾಡಿ ನೀವು ನನಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಮಾಡೋಕ್ಕೆ ಟ್ರೈ ಮಾಡಬೇಕು. ದೆನ್ ನಾನು ಮಾಡಿದ್ಮೇಲೆ ಕಂಪೇರ್ ಮಾಡಿ ಏನು ಮಿಸ್ ಮಾಡಿದ್ರಿ ಅಂತ. ದೆನ್ ಅಗೇನ್ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಮತ್ತೆ ಕಂಪೇರ್ ಮಾಡಿ. ಹಂಗೊಂದು 10 ಪ್ರಾಬ್ಲಮ್ ನಾವು ಮಾಡಿಬಿಟ್ರೆ ಐ ಥಿಂಕ್ ಯು ವಿಲ್ ಪಿಕ್ ಇಟ್ ಅಪ್. ಸೊ ವಾಸ್ ದಿಸ್ ಯೂಸ್ಫುಲ್? ಅರ್ಥ ಆಯ್ತಾ? ಸ್ವಲ್ಪ ಸ್ವಲ್ಪ ಆದರೂ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ. ಈ ಲಾಜಿಕ್ ಬಿಲ್ಡಿಂಗ್ ಸೆಷನ್ ಇನ್ನೂ ಮಾಡೋಣ ಈ ಥರ. ವಾಸ್ ದಿಸ್ ಯೂಸ್ಫುಲ್? ಕಮೆಂಟ್ 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 ಕಮೆಂಟ್. ಕೋಡಿಂಗ್ ಬರುತ್ತಾ? ಕೋಡಿಂಗ್ ಬರುತ್ತಾ ಈ ಥರ ಮಾಡಿದ್ರೆ? ಗೊತ್ತಾಯ್ತಾ ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಂತ ಗೊತ್ತಾಯ್ತಾ? ಅಂದರೆ ಡಿಡ್ ಯು ಅಂಡರ್ಸ್ಟ್ಯಾಂಡ್ ವೈ ಯು ಆರ್ ನಾಟ್ ಏಬಲ್ ಟು ಕನ್ವರ್ಟ್ ದಟ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಟು ಕೋಡ್ಗೆ ಯಾಕೆ ಕನ್ವರ್ಟ್ ಆಗ್ತಿಲ್ಲ ಅಂತ ಗೊತ್ತಾಯ್ತಾ? ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಿ ಅಂತ. ನೀವು ಬ್ರೈನ್ ಸಾಲ್ವ್ ಮಾಡ್ತಾ ಇದೆ, ಬಟ್ ಅದನ್ನ ಕೋಡ್ಗೆ ಬರೆಯೋಕ್ಕೆ ಬರ್ತಾ ಇಲ್ಲ. ಯಾಕಂದರೆ ನೀವು ಅದನ್ನು ಮೈನ್ಯೂಟಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ, ಆ ಮೈನ್ಯೂಟಾಗಿ ಬರೆಯೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಆ ಮೈನ್ಯೂಟ್ ಡೀಟೇಲನ್ನು ಬರೆದ್ಬಿಟ್ರೆ ದ್ಯಾಟ್ ಈಸ್ ವಾಟ್ ದ ಕೋಡ್. ಎಷ್ಟು ಜನ ಇದ್ದಾರೆ ಕಾಲಲ್ಲಿ? 51 ಮೆಂಬರ್ಸ್ ಇದ್ದಾರಾ? ಓಕೆ, 42 ಇದ್ದಾರೆ. ಓಕೆ, ಸೊ ಐ ಥಿಂಕ್ ಸರ್ ವಿ ಎಸ್ ಕೋಡ್ನಲ್ಲಿ ಡಿಬಗ್ ಮಾಡ್ಬೋದು, ಕನ್ಫ್ಯೂಸ್ ಆಗ್ತಿದೆ. 3 to 5 ಪ್ರೋಗ್ರಾಮ್ಸ್ ಎಕ್ಸ್ಪ್ಲೇನ್ ಮಾಡಿ. ಶ್ಯೂರ್ ಡಿಬಗ್ಗಿಂಗ್ ಎಕ್ಸ್ಪ್ಲೇನ್ ಮಾಡೋಣ. ನೀವು ಡಿಬಗ್ಗಿಂಗ್ ಕಿರಣ್ ಏನು ಮಾಡಿ, ಡಿಬಗ್ಗಿಂಗ್ ವಿಡಿಯೋ ನೋಡಿ. ಈ ರೀತಿ ಹೇಳಿದ್ನಲ್ಲ, ಈ ರೀತಿ ನಾನೊಂದು 10 ವಿಡಿಯೋ ಸೀರೀಸ್ 10 ಪ್ರಾಬ್ಲಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಲ್ ರಿಕಾರ್ಡ್ 10 ಪ್ರಾಬ್ಲಮ್ಸ್ ಲೈಕ್ ದಿಸ್ ಆ್ಯಂಡ್ ವಿಲ್ ಒಂದು ಎಕ್ಸ್ಪ್ಲೇಷನ್ ವಿಡಿಯೋ ಇರುತ್ತೆ. ಅದಾದಮೇಲೆ ಈ ರೀತಿ ಒಂದು 10 ಪ್ರಾಬ್ಲಮ್ ಮಾಡೋಣ. ಓಕೆ, ಡಿಬಗ್ ಮಾಡೋದು ಇದೆ, ತುಂಬ ಇದೆ, ಡಿಬಗ್ಗಿಂಗ್ ವಿಡಿಯೋಸ್ ತುಂಬ ಇದೆ. ಯು ವಿಲ್ ಪಿಕ್ ಇಟ್ ಅಪ್ ಆ್ಯಸ್ ಯು ಗೋ ಅಲಾಂಗ್. ಲಾಜಿಕ್ ಬಿಲ್ಡಿಂಗ್ ಅರ್ಥ ಆಯ್ತಾ? ಯಾರ್ಯಾರಿಗೆ ಲಾಜಿಕ್ ಬಿಲ್ಡಿಂಗ್ ಅರ್ಥ ಆಯಿತು, ಕೋಡಿಂಗ್ ಬರುತ್ತೆ ಅಂತ ಟೈಪ್ ಮಾಡಿ. ಸ್ವಲ್ಪ ಜನರಿಗೆ ಡೌಟ್ ಇದೆ ಅನಿಸ್ತಾ ಇದೆ, ಅವ್ರು ಟೈಪ್ ಮಾಡ್ತಾ ಇಲ್ಲ ಕೋಡಿಂಗ್ ಬರುತ್ತೆ ಅಂತ. ಓಕೆ, ಐ ಹೋಪ್ ದಿಸ್ ವಾಸ್ ಯೂಸ್ಫುಲ್ ಆ್ಯಂಡ್ we will record around 8 to 10 problems like this and we'll share. So thank you everyone. I hope this was good, this was helpful to you. See you again in the next live class. Happy learning and keep growing. Sachin, the way sir explained the concept step by step made it easy to understand and apply. It was great learning experience that helped strengthen my logical thinking and problem solving. Super Sachin ಅವರೇ, ತುಂಬ ಚೆನ್ನಾಗಿ ಬರೆದಿದ್ದೀರಾ. ಇಲ್ಲಿ ಮಿಕ್ಕಿದವರೆಲ್ಲ ಎಸ್ ನೋ ಅಂತಾರೆ. ರಿಯಲಿ ಅಪ್ರಿಷಿಯೇಟ್. ಸಿ, ನಿಮ್ಗೆ ಅರ್ಥ ಆಗಿ ನಿಮ್ಗೆ ಅದು ಬಂದುಬಿಟ್ರೆ ದ್ಯಾಟ್ ಈಸ್ ವಾಟ್ ಗಿವ್ಸ್ ಮೀ ಎನರ್ಜಿ ಆಯಿತಾ. ಸೊ ಗುಡ್. ಗಿಟ್ ಆ್ಯಂಡ್ ಗಿಟಬ್, ಎಸ್, ಗಿಟ್ ಆ್ಯಂಡ್ ಗಿಟಬ್ ಐಲ್ ಡು. ಯಾರು ಕೇಳ್ತಾ ಇದ್ದಾರೆ? ದೇವೇಂದ್ರ ಅಲ್ಲ. ಗಿಟಬ್ ಐಲ್ ಡು ಇಟ್. ವಿ ಆರ್ ಗೋಯಿಂಗ್ ಟು ರಿಕಾರ್ಡ್. ಸಿ, ನಾಗೇಶ್ ವಿಲ್ ಹ್ಯಾವ್ ಲೈವ್ ಫ್ರೀಕ್ವೆಂಟ್ಲಿ, ಬಟ್ ಏನಾಗ್ತಿದೆ ಅಂದರೆ ಐ ಆಮ್ ಆಲ್ಸೋ ಈಕ್ವಲಿ ಸ್ಪೆಂಡಿಂಗ್ ಟೈಮ್ ಟು ರಿಕಾರ್ಡ್ ದ ಕಂಟೆಂಟ್. ಆ್ಯಂಡ್ ಇದೇನು ಇದು ಮಾಡೆಲ್ ಇದೆಯಲ್ಲ ಈ ಥರ, ಈಗ ನಾನು ಐ ಹ್ಯಾವ್ ಟು ರಿಕಾರ್ಡ್ ಅರೌಂಡ್ 11 videos. ಫಸ್ಟ್ ಟು ಎಕ್ಸ್ಪ್ಲೇನ್ ದ ಟೆಕ್ನಿಕ್, ದೆನ್ ಐ ಹ್ಯಾವ್ ಟು ರಿಕಾರ್ಡ್ 10 videos ಲೈಕ್ ದಿಸ್ and record them on the high quality and then make it part of the content. I will try my best. We will do more live. ಈಗ ನಿಮ್ಗೆ ಲೈವಲ್ಲಿ ಏನು ಹೇಳಿದೆ, ಐ ಆಮ್ ಶ್ಯೂರ್ ಇಫ್ ಐ ರಿಕಾರ್ಡ್ ದ ಸೇಮ್ ಆ್ಯಂಡ್ ಆಲ್ಸೋ ಗಿವ್, ಪ್ರಾಬಬ್ಲಿ ಯು ವಿಲ್ ಲರ್ನ್ ಇಟ್. ಬಟ್ ವಿಲ್ ಡೂ ಮೋರ್ ರಿಕಾರ್ಡಿಂಗ್. ಪ್ರಾಜೆಕ್ಟ್ಸಲ್ಲಿ ಬಂದಾಗ ಜಾಸ್ತಿ ಲೈವ್ ಮಾಡಲೇಬೇಕಾಗತ್ತೆ. ನೀವೇ ಪ್ರಾಜೆಕ್ಟ್ಸಲ್ಲಿ ಬಂದಾಗ, ಇಂಟರ್ವ್ಯೂ ಪ್ರೆಪಲ್ಲಿ ಬಂದಾಗ ವಿ ವಿಲ್ ಹ್ಯಾವ್ ಮೋರ್ ಲೈವ್. ಸೊ
right now I'm spending a lot of my time in creating these techniques, creating that syllabus, creating the projects, then recording the same concept. I try to explain to 2 3 students and see ಯಾವ ರೀತಿ ವರ್ಕ್ ಆಗುತ್ತೆ ಅಂತ, and then we create that see Sidhu, I wanted to do something but I was a bit hesitant. I'm currently doing a cloud computing course out of interest with Krishna Batch, but I'm finding it bit challenging to manage along with my other commit. ಸಿ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಕಲಿತಾ ಇದ್ದೀರಲ್ಲ, ಇಟ್ ವಿಲ್ ಹೆಲ್ಪ್ ಯು, ಬಟ್ ಐ ವುಡ್ ಸಜೆಸ್ಟ್ ಜಸ್ಟ್ ಸ್ವಲ್ಪ ಪಾಸ್ ಮಾಡಿ. ಒನ್ಸ್ ಯು ಗೆಟ್ ಟು ಅ ಪ್ರಾಜೆಕ್ಟ್ ಬಂದ ಮೇಲೆ ನಾವು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ತೀವಲ್ಲ, ಅದನ್ನು ನಾವು ಕ್ಲೌಡಲ್ಲೇ ಡಿಪ್ಲಾಯ್ ಮಾಡೋಣ ಬೇಕಿದ್ರೆ, ಆಯಿತಾ? ಸೊ ಆಗ ಕ್ಲೌಡಲ್ಲಿ ಡಿಪ್ಲಾಯ್ ಮಾಡುವಾಗ ಅಲ್ಲಿ ಕಲ್ತಿರೋ ಕಾನ್ಸೆಪ್ಟ್ಸ್ ಯೂಸ್ ಆಗುತ್ತೆ. ಐ ವುಡ್ ಸಜೆಸ್ಟ್ ಯು ಫಸ್ಟ್ ಗೆಟ್ ಟು ಅ ಪಾಯಿಂಟ್ ವೇರ್ ಯು ಕ್ಯಾನ್ ಬಿಲ್ಡ್ ದ ಸಾಫ್ಟ್ವೇರ್, ಎಂಡ್ ಟು ಎಂಡ್ ಸಾಫ್ಟ್ವೇರ್ ಬಿಲ್ಡ್ ಮಾಡೋಕ್ಕೆ ಕಲೀರಿ. ಕಲ್ತ ಮೇಲೆ ಅದನ್ನು ಕ್ಲೌಡಲ್ಲಿ ಹೆಂಗೆ ಡಿಪ್ಲಾಯ್ ಮಾಡ್ತಾರೆ, ದಟ್ ಈಸ್ ಅ ನ್ಯಾಚುರಲಿ ನೆಕ್ಸ್ಟ್ ಸ್ಟೆಪ್. I would suggest you to hold on to that, spend more time with Krishna Batch to get till that point. Veeresh, logic building mele I am going to do almost I am going to spend at least 10 problems. ಈಗ ಹೇಳಿದ್ನಲ್ಲ, that logic building melene there will be one dedicated module only, so where I will do it like this. So definitely will do it, because I realize that ಸ್ವಲ್ಪ ಜನರಿಗೆ ಇನ್ನೂ ಕಷ್ಟ ಆಗ್ತಿದೆ ಅಂತ ಲಾಜಿಕ್ ಬಿಲ್ಡಿಂಗ್. Okay, so thank you everyone. Good night, and see you in the next session. Bye. Take care.